ನಾವು 6 ಜನ ಭಾಗವಹಿಸಿದ್ದೇವೆ. ನಾನು ಈ ಮಂಥನ ಕಾರ್ಯಕ್ರಮವನ್ನು ನಿರ್ದೇಶಿಸುತ್ತೇನೆ. ನನ್ನೊಂದಿಗೆ ಈ ಮಂಥನವನ್ನು ನಡೆಸಿಕೊಡಲು ಇತರ 5 ಗಣ್ಯ ವ್ಯಕ್ತಿಗಳಿದ್ದಾರೆ ಇಲ್ಲಿ. ಮೊದಲನೆಯದಾಗಿ ಸೋದರ ಶ್ರೀಧರ್ ಅವರು, MS ಶ್ರೀಧರ್. ಇವರು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಹಿರಿಯ ಸದಸ್ಯರು. ಹಲವಾರು ಇಂತಹ ವಿಚಾರ ಮಂಥನಗಳಲ್ಲಿ, ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ್ದಾರೆ. ಹಲವಾರು ಥಿಯೋಸಾಫಿಕಲ್ ಸಾಹಿತ್ಯದ ಗ್ರಂಥಗಳನ್ನು ತರ್ಜುಮೆ ಮತ್ತು ಅನುವಾದ ಮಾಡಿದ್ದಾರೆ. ಅವರಿಗೆ ನಾನು ಬಂದವರವರು ಮತ್ತು ಉತ್ತಮ ವಾಗ್ಮಿಗಳು ಹೌದು. ಅವರಿಗೆ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕೋರಿಕೊಳ್ತೇನೆ. ಮೂರನೆಯದಾಗಿ ನಮ್ಮ ಸೋದರ MR ಗೋಪಾಲ್ರವರು. ಇವರು ಹುಳಿಯಾರು ಥಿಯೋಸಾಫಿಕಲ್ ಲಾಡ್ಜ್ನ ಹಿರಿಯ ಸದಸ್ಯರು, ವ್ಯಾಪಾರಸ್ಥರು ಮತ್ತು ಸಾಕಷ್ಟು ಥಿಯೋಸಫಿ ಸಾಹಿತ್ಯದ ಅಧ್ಯಯನವನ್ನು ಮಾಡಿದವರು. ಹಲವಾರು ವಿಚಾರ ಸಂಕಿರಣಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದವರು. ಅವರಿಗೆ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಬೇಡಿಕೊಳ್ತೇನೆ. ನಾಲ್ಕನೆಯದಾಗಿ ನಮ್ಮ ಸೋದರ ನಾಗನಗೌಡರು. ಅವರು ABD ಕಾಲೇಜಿನಲ್ಲಿ, ಹರಪನಹಳ್ಳಿ, ಆ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದಾರೆ. ಅವರು ಸಹ ಥಿಯೋಸಾಫಿಕಲ್ ಸೊಸೈಟಿಯ ಹಿರಿಯ ಸದಸ್ಯರು, ಕೊಟ್ಟೂರು ಲಾಡ್ಜ್ನ ಸದಸ್ಯರು, ರಾಮಪ್ಪನವರ ಅನುಯಾಯಿಗಳು ಅಂತ ಹೇಳಬಹುದು. ದಿವಂಗತ ರಾಮಪ್ಪನವರು ಅಂತ ಇದ್ರಲ್ಲ, ಹಿರಿಯ ಸೋದರರು, ಅವರ ಅನುಯಾಯಿಗಳು. ದ ಪ್ರಾಬ್ಲಮ್ಸ್ ಇನ್ ದಿಸ್ ವರ್ಲ್ಡ್, ರೂಟ್ ಕಾಸ್, ಮೂಲ ಕಾರಣ, ಇದನ್ನು ಗುರುತಿಸುವ ಒಂದು ಪ್ರಯತ್ನವನ್ನು ಮಾಡಬೇಕು. ಅದು ಮೊದಲನೆಯ ಭಾಗ. ಎರಡನೆಯ ಭಾಗ, ಎಲ್ಲ ಸಮಸ್ಯೆಗಳ ಕಾರಣವನ್ನು ಗುರುತಿಸಿದ ನಂತರ ಅದನ್ನು ಹಾಗೆ ಬಿಡೋ ಹಾಗಿಲ್ಲ. ಆ ಕಾರಣ ಏನು ಅಂತ ತಿಳ್ಕೊಂಡ ನಂತರ ಅದಕ್ಕೆ ಪರಿಹಾರ ಏನು ಅನ್ನೋದು ಅರ್ಥ ಆಗಬೇಕು. ಒಬ್ಬ ವೈದ್ಯ ರೋಗಕ್ಕೆ ಕಾರಣ ಏನು ಅನ್ನೋದನ್ನು ಮೊದಲು ಹುಡುಕ್ತಾನೆ. ನಂತರ ಆ ಕಾರಣದ ಅರ್ಥ ಆದ ಮೇಲೆ, ಕಾರಣ ಏನು ಅಂತ ತಿಳಿದ ಮೇಲೆ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿತಾನೆ. ಹಾಗೆಯೇ ನಾವು ಆಧ್ಯಾತ್ಮ ಜೀವನವನ್ನು ರೂಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಿರೋರು, ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರೆಲ್ಲರೂ ಅಧ್ಯಾತ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯಲ್ಲಿ ತೊಡಗಿಸಿಕೊಂಡಿರೋ ವ್ಯಕ್ತಿಗಳು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ನಮಗೆ ಈ ಒಂದು ಪ್ರಶ್ನೆ, ಈ ಪ್ರಶ್ನೆಗೆ ಸರಿಯಾದ ಸಮಾಧಾನ ಅಥವಾ ಸಮಸ್ಯೆಯ ಪರಿಹಾರ ಬಹಳ ಮುಖ್ಯವಾಗಬೇಕು ಅಂತ ಅನಿಸುತ್ತೆ. ನಿಮಗೇನನ್ಸುತ್ತೆ? ಈ ಒಂದು ಪ್ರಶ್ನೆ ಉಚಿತವಾದ ಪ್ರಶ್ನೆಯ ಅಲ್ವಾ? ಇದು ಉಚಿತವಾದ ಪ್ರಶ್ನೆಯ ಅಲ್ವಾ? ನಾವೆಲ್ಲ ಈ ಪ್ರಶ್ನೆ ಕೇಳ್ಕೋಬೇಕಾ ಇಲ್ವಾ? ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವನ್ನು ಕಂಡುಹಿಡಿಯಲೇಬೇಕಲ್ವಾ? ಈ ಜಗತ್ತಿನಲ್ಲಿ ಎಷ್ಟು ಅಶಾಂತಿ, ಅಸಮಾಧಾನ, ದ್ವೇಷ, ಹಗೆತನ, ಘರ್ಷಣೆ, ವೈಮನಸ್ಯ ಇದೆ ಅನ್ನೋದು ನಿಮಗೆ ಗೊತ್ತು. ಜಗತ್ತು ಯಾವ ಹಾದಿಯಲ್ಲಿ ಮುಂದುವರಿಯುತ್ತಿದೆ ಅನ್ನೋದು ಗೊತ್ತು. ಯಾವ ಮಟ್ಟದ ನೈತಿಕ ಮತ್ತು ಅಧ್ಯಾತ್ಮ ಅಧಃಪತನ ನಡೀತಿದೆ ಅನ್ನೋದು ಗೊತ್ತು. ಹಾಗಾಗಿ ನಾವೆಲ್ಲ ಎಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದೀವಿ ಅನ್ನೋದು ಗೊತ್ತು. ಈ ಎಲ್ಲ ಸಮಸ್ಯೆಗಳ ಮೂಲ ಕಾರಣವನ್ನು ಭೇದಿಸಿ
ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯುವ ಒಂದು ಬಹಳ ಎತ್ತರದ ಪ್ರಯತ್ನ. ಈ ಪ್ರಯತ್ನದಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ನಾವು ಈಗ ಚಿಂತನೆಯನ್ನು ಸಾಧನೆಯನ್ನು ಮಾಡಿದ್ದೇ ಆದರೆ ಇಟ್ಸ್ ಎ ಗ್ರೇಟ್ ಥಿಂಗ್, ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಅಂತ ಅನ್ಬೇಕು. ಹಾಗಾಗಿ ಇದೊಂದು ಉಚಿತವಾದ ಪ್ರಶ್ನೆ ಅಂತ ಅನಿಸುತ್ತೆ. ಅಂದರೆ ಇಟ್ ಈಸ್ ದ ರೈಟ್ ಆ್ಯಂಡ್ ದ ಆ್ಯಪ್ಟ್ ಕ್ವೆಶ್ಚನ್ ಆ್ಯಂಡ್ ಪ್ರಾಬಬ್ಲಿ ರಿಕ್ವೈರ್ಡ್ ವೆರಿ ಮಚ್ ಅಟ್ ದಿಸ್ ಸ್ಟೇಜ್. ಸಮಸ್ಯೆ ಅಂದರೆ ಏನು? ಸಮಸ್ಯೆ ಅಂದರೆ ಏನು? ವಾಟ್ ಈಸ್ ಪ್ರಾಬ್ಲಮ್? ಸರಿ, ಸಮಸ್ಯೆ ಇಲ್ಲದೆ ಇರೋ ವ್ಯಕ್ತಿ ಇಲ್ಲಿ ಯಾರಾದರೂ ಇದ್ದೀರಾ? ಸಮಸ್ಯೆಗಳೇ ಇಲ್ಲದೆ ಇರುವಂತಹ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅಂಥ ವ್ಯಕ್ತಿ ಯಾರಾದರೂ ಇರೋದೇ ಆದರೆ ದಯವಿಟ್ಟು ಕೈಯನ್ನು ಮೇಲಕ್ಕೆತ್ತಿ. ಇದೆ ಅಲ್ವಾ? ಹಾಗಾದರೆ ಸಮಸ್ಯೆ ಅಂದರೆ ಏನು? ವಾಟ್ ಈಸ್ ಪ್ರಾಬ್ಲಮ್? ಇದೆ ಅನ್ನೋದು ಗೊತ್ತು ನಿಮಗೆ, ಆದ್ದರಿಂದ ಯಾರು ಕೈ ಎತ್ತುತ್ತಾ ಇಲ್ಲ. ಎಲ್ರಿಗೂ ಸಮಸ್ಯೆಗಳಿದೆ. ಹಾಗಾದರೆ ಸಮಸ್ಯೆ ಅಂದರೆ ಏನು? ನೋಡಿ, ಅಹಿತಕರವಾದ, ಕಷ್ಟಕರವಾದ, ದೈಹಿಕವಾಗಿಯೋ ಮಾನಸಿಕವಾಗಿಯೋ ನೋವನ್ನು ಉಂಟು ಮಾಡುವಂತಹ ಒಂದು ಸಂದರ್ಭವೋ ಪರಿಸ್ಥಿತಿಯೋ ಘಟನೆಯೋ ಅದನ್ನು ಸಮಸ್ಯೆ ಅಂತ ಅನ್ನಬಹುದು. ಯಾವುದು ನಮಗೆ ಅಹಿತವನ್ನು ಉಂಟು ಮಾಡುತ್ತೋ, ಯಾವುದು ನಮ್ಮಲ್ಲಿ ನೋವನ್ನು ಉಂಟು ಮಾಡುತ್ತೋ, ಯಾವುದು ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಪೆಟ್ಟನ್ನು ಉಂಟು ಮಾಡುತ್ತೋ ಅದು ಸಮಸ್ಯೆಯೇ. ಹಾಗಾದರೆ ಈ ಸಮಸ್ಯೆಗಳು ಜೀವನ ಅಂದಮೇಲೆ ಇದ್ದೇ ಇರುತ್ತೆ ಅನ್ನೋದಾದರೆ, ಈ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಒಂದು ಸಮಸ್ಯೆಯಿಂದ ಮತ್ತೊಂದು ಸಮಸ್ಯೆಗೆ ಮುಂದುವರಿಬೇಕಾಗಿರೋದು ನಮ್ಮ ಜೀವನದ ಗುರಿಯಾಗಬೇಕಲ್ವಾ? ಮತ್ತು ಸಮಸ್ಯೆಯನ್ನು ಜಾಣತನದಿಂದ ಎದುರಿಸಿ ಅದು ಸಮಸ್ಯೆಯೇ ಅಲ್ಲ ಅನ್ನೋಂತಹ ಹಂತಕ್ಕೆ ಬೆಳಿಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ? ಸಮಸ್ಯೆಗಳು ನಾನಾ ತರಹವು. ದೇರ್ ಆರ್ ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ವೈಯಕ್ತಿಕ ಸಮಸ್ಯೆಗಳಾಗಿರಬಹುದು, ಕೌಟುಂಬಿಕ ಸಮಸ್ಯೆಗಳಾಗಿರಬಹುದು, ಸಾಮುದಾಯಿಕ ಅಥವಾ ಸಾಮಾಜಿಕ ಸಮಸ್ಯೆಗಳಾಗಿರಬಹುದು, ರಾಷ್ಟ್ರೀಯ ಸಮಸ್ಯೆಗಳಾಗಿರಬಹುದು, ಅಂತಾರಾಷ್ಟ್ರೀಯ ಅಥವಾ ಜಾಗತಿಕ ಸಮಸ್ಯೆಗಳಾಗಿರಬಹುದು. ಸಮಸ್ಯೆಗಳು ಹಲವು ಹಂತಗಳಲ್ಲಿ ವ್ಯಕ್ತವಾಗುತ್ತವೆ. ಹಾಗೆ ಸಮಸ್ಯೆಗಳು ದೈಹಿಕ ಸಮಸ್ಯೆಗಳಾಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರಬಹುದು, ಮಾನಸಿಕ ಸಮಸ್ಯೆಗಳಾಗಿರಬಹುದು. ಮನಸ್ಸಿನಲ್ಲಿ ಆತಂಕ, ಉದ್ವೇಗ, ಘರ್ಷಣೆ, ಅನುಮಾನ, ದ್ವಂದ್ವ ಇವೆಲ್ಲ ಸಮಸ್ಯೆಗಳೇ. ಸಮಾಜಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರಬಹುದು. ಸಮಾಜದಲ್ಲಿ ನಡೀತಾ ಇರುವಂತಹ ಹಲವಾರು ಘಟನೆಗಳು ಸಮಸ್ಯೆಗಳಾಗಿ ನಮ್ಮ ಮುಂದೆ ನಿಂತಿರಬಹುದು. ಹಾಗೆ ರಾಜಕೀಯ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಪರಿಸರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ವ್ಯಕ್ತಿಯ ನಡುವೆ ಸಂಬಂಧಗಳಲ್ಲಿ ಉಂಟಾಗುವ ಸಮಸ್ಯೆಗಳು, ವ್ಯಕ್ತಿಯ ಒಳಗೆ ಆಂತರಿಕವಾಗಿರೋ ಸಮಸ್ಯೆಗಳು, ಇಂಟ್ರಾಪರ್ಸನಲ್, ಇಂಟರ್ಪರ್ಸನಲ್, ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್, ಸೋಷಿಯಲ್, ವೊಕೇಶನಲ್, ವೃತ್ತಿಪರ ಸಮಸ್ಯೆಗಳು ಬೇಕಾದಷ್ಟು ಜನರಿಗಿರುತ್ತೆ ತಾವು ಮಾಡ್ತಾ ಇರೋ ವೃತ್ತಿಯಲ್ಲಿ. ಇಂತಹ ಎಲ್ಲ ಸಮಸ್ಯೆಗಳಿಗೆ
ಒಂದೇ ಒಂದು ಕಾರಣ ಇದೆಯಾ ಅಥವಾ ನಾನಾ ಕಾರಣಗಳ? ನಾನಾ ಕಾರಣಗಳಿದ್ದರೆ ಆ ನಾನಾ ಕಾರಣಗಳಿಗೆ ಮೂಲವಾದಂಥ ಒಂದು ಕಾರಣ ಏನಾದರೂ ಇದೆಯಾ? ಒಂದು ಮರ ಅಂದಮೇಲೆ ಆ ಮರಕ್ಕೆ ನೂರಾರು ರೆಂಬೆಗಳಿರ್ಬೋದು, ಸಾವಿರಾರು ಕೊಂಬೆಗಳಿರ್ಬೋದು, ಆದರೆ ಎಲ್ಲ ರೆಂಬೆಗಳು ಎಲ್ಲ ಕೊಂಬೆಗಳು ಬುಡದಲ್ಲಿ ಒಂದೇ ಕಾಂಡವನ್ನು ಸೇರುತ್ತೆ. ಹಾಗೆ ಸಮಸ್ಯೆಗಳಿಗೆ ನಾನಾ ಕಾರಣಗಳಿರಬಹುದು. ಆ ಎಲ್ಲ ಕಾರಣಗಳಿಗೂ ಮೂಲ ಕಾರಣ, ಕಾಂಡದಂತಹ ಒಂದು ಕಾರಣ ಏನಾದರೂ ಇದೆಯಾ? ಹಾಗಿದ್ದರೆ ಆ ಕಾರಣವನ್ನು ಪರಿಹರಿಸಿಬಿಟ್ರೆ ಎಲ್ಲ ಕಾರಣಗಳು ಪರಿಹಾರವಾದಂತೆನಾ ಅನ್ನೋದನ್ನು ನಾವು ಗಮನಿಸಿ ನೋಡೋಣ. ಮ್ಯಾನೇಜೇರಿಯಲ್ ಸೈನ್ಸಲ್ಲಿ, ಅಂದರೆ ನಿರ್ವಹಣಾ ವಿಜ್ಞಾನ ಅಂತ ನಾವೇನು ಹೇಳ್ತೇವೆ, ಆ ವಿಜ್ಞಾನದಲ್ಲಿ ರೂಟ್ ಕಾಸ್ ಅನಾಲಿಸಿಸ್ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಕಂಪನಿಗಳು ಮಾಡ್ತವೆ ಇದನ್ನು. ಆ ಕಂಪನಿಗಳಲ್ಲಿ ಸಮಸ್ಯೆಗಳು ಎದುರಾದಾಗ ಅಲ್ಲಿರುವ ತಜ್ಞರು ಒಟ್ಟಾಗಿ ಕುಳಿತುಕೋತಾರೆ, ಒಂದು ಚರ್ಚೆಯನ್ನು ಮಾಡ್ತಾರೆ. ಈ ಸಮಸ್ಯೆಗಳಿಗೆ ಹಲವು ಕಾರಣಗಳು ಯಾವುದು ಅಂತ ಗುರುತಿಸ್ತಾರೆ. ಆ ಎಲ್ಲ ಕಾರಣಗಳಿಗೆ ಒಂದು ಕಾರಣ ಇದೆಯಾ ಅಂತ ಐಡೆಂಟಿಫೈ ಮಾಡ್ತಾರೆ. ರೂಟ್ ಕಾಸ್ನ ಹುಡುಕಿ ಆ ರೂಟ್ ಕಾಸ್ ಅಥವಾ ಮೂಲ ಬೇರಿನಂತಹ ಕಾರಣಕ್ಕೆ ಪರಿಹಾರವನ್ನು ಹುಡುಕಿ ಎಲ್ಲ ಇತರ ಕಾರಣಗಳ ಪರಿಹಾರವನ್ನು ಮಾಡಿಬಿಡ್ತಾರೆ. ದಿಸ್ ಈಸ್ ಎ ಸೈನ್ಸ್, ಅದು ವಿಜ್ಞಾನ, ರೂಟ್ ಕಾಸ್ ಅನಾಲಿಸಿಸ್ ಅಂತ. ಅಂತಹ ಒಂದು ರೂಟ್ ಕಾಸ್ ಅನಾಲಿಸಿಸ್ನ ಈಗ ನಾವು ಮಾಡೋರಿದ್ದೇವೆ. ಈ ಒಂದು ವಿಚಾರ ಸಂಕಿರಣ ಅಥವಾ ಈ ಒಂದು ವಿಚಾರ ಮಂಥನದಲ್ಲಿ ಅಂಥ ಒಂದು ಪ್ರಯತ್ನ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡೋಣ. ಈಗ ಮೊಟ್ಟ ಮೊದಲನೆಯದಾಗಿ ನಮ್ಮ ಸೋದರ ಶ್ರೀಧರ್ ಅವರಿಗೆ ನಾನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಶ್ರೀಧರ್ ಅವರೇ, ಇದುವರೆಗೂ ನಾನೊಂದು ಪೀಠಿಕೆಯನ್ನು ಕೊಟ್ಟಿದ್ದೇನೆ. ಶ್ರೋತೃವರ್ಗಕ್ಕೆ ಸಮಸ್ಯೆ ಅಂದರೆ ಏನು ಅನ್ನೋದು ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ. ಸಮಸ್ಯೆಗೆ ನಾನಾ ಕಾರಣಗಳಿರುತ್ತೆ ಅಂತ ಸಹ ನಾನು ಹೇಳಿದ್ದೇನೆ. ಹಲವು ಸಂದರ್ಭಗಳಲ್ಲಿ ಹಲವಾರು ಕಾರಣಗಳಿಗೆ ಒಂದೇ ಮೂಲ ಕಾರಣವೂ ಇರುತ್ತೆ ಅಂತ ಹೇಳಿದ್ದೇನೆ. ಈಗ ನಿಮ್ಮ ಪ್ರಕಾರ ಈ ಜಗತ್ತಿನ ಎಲ್ಲ ಸಮಸ್ಯೆಗಳಿದೆಯಲ್ಲ, ಇದಕ್ಕೆ ಮೂಲ ಕಾರಣ ಯಾವುದು ಅಂತ ಅನಿಸುತ್ತೆ ನಿಮಗೆ? ಸರ್ ಕುಳಿತುಕೊಳ್ಳಿ, ಹತ್ತಿರ ಇಟ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಮುಂದೆ ಇರುವಂತಹ ವಿಷಯ, ಜಗತ್ತಿನಲ್ಲಿ ಹಲವಾರು ಸಮಸ್ಯೆಗಳಿವೆ. ಸಮಸ್ಯೆಗಳಿಗೆ ಮೂಲ ಕಾರಣ ಯಾವುದು ಅನ್ನುವಂತಹದ್ದು ನಮಗೆ ಮೇಲ್ನೋಟಕ್ಕೆ ತೋರುವಂತಹದ್ದು, ನಮಗೆ ಈ ಮನಸ್ಸು ಅಂತ ಏನಿದೆ, ಆ ಮನಸ್ಸಿನಿಂದ ನಮಗೆ ಸಮಸ್ಯೆಗಳು ಹುಟ್ಕೊಳ್ಳುತ್ತವೆ ಅಂತ ನಾವೆಲ್ಲ ಸಾಮಾನ್ಯವಾಗಿ ಅಂಗೀಕಾರ ಮಾಡ್ತೇವೆ. ಈ ಮನಸ್ಸು ಯಾವ ರೀತಿ ಅಂತ ಹೇಳಿದರೆ, ಯಾವುದೇ ವಿಷಯಗಳು ಬಂದರೂ ಕೂಡ ಅದನ್ನು ಸರಿಯಾಗಿ ಪರಿಹಾರ ಕಂಡುಹಿಡ್ಕೊಳ್ಳದಲೇ ಅದರಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು. ಯಾತಕ್ಕೆ ಅಂತ ಹೇಳಿದರೆ, ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ನಮ್ಮ ಏನು ಅನುಭವಗಳಿರುತ್ತೆ, ಆ ಅನುಭವಗಳಿಂದ ಮಾತ್ರ ನಾವು ಆ ಸಮಸ್ಯೆಗಳಿಗೆ ಪರಿಹಾರನ ಹುಡುಕೋದಕ್ಕೆ ನಾವು ಸಾಮಾನ್ಯವಾಗಿ ಪ್ರಾರಂಭ ಮಾಡ್ತೇವೆ. ಆದರೆ ಇಲ್ಲಿ ಒಂದು ದುರ್ವಿಧಿ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಎಲ್ಲ ಸಮಸ್ಯೆಗಳಿಗೂ ಒಂದು ಸರಿಯಾದ ಕಾರಣನ ಹುಡುಕುವಂತಹದ್ದು ನಮ್ಮಲ್ಲಿ ಪರಿಪೂರ್ಣವಾದ ಅನುಭವ ಎಲ್ರಿಗೂ ಇರೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಮನಸ್ಸು ಅಂತ ಏನಿದೆ, ಅದು ಅತ್ಯಂತ ಮೂಲವಾದ ಕಾರಣ ಅಂತ. ಅಂದರೆ ಇಲ್ಲಿ ನಮಗೆ ಅನುಭವ ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ, ನೋಡಿ, ಅನುಭವ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಭವ ಅಂದರೆ ಈ ಪ್ರಪಂಚದಲ್ಲಿ ಏನೇನು ನಡೀತಾ ಇರುತ್ತೆ ಅದಕ್ಕೆ ಭವ ಅಂತ ಹೇಳ್ತೀವಿ. ಅನು ಅಂತ ಹಿಂದೆ ಸೇರಿಸಿದಾಗ ಒಂದಾದಮೇಲೆ ಒಂದು ನಡೀತಾ ಇರುವಂತಹದ್ದು. ಸೊ ಈಗ ನಮ್ಮ ಸುತ್ತಮುತ್ತ ಏನೇನು ನಡೀತಾ ಇದೆ ಅನ್ನುವಂತಹದ್ದು, ಈಗ ನಾವೆಲ್ಲ ಈ ಹಾಲಲ್ಲಿ ಕೂತ್ಕೊಂಡಿದ್ದೀವಿ, ಈಗ ಇಲ್ಲಿ ಏನು ನಡೀತಾ ಇದೆ ಅದನ್ನು ಸ್ವಲ್ಪ ನೀವು ಬರೆದುಕೊಡಿ ಅಂತ ಕೇಳಿದರೆ ನಾವೆಲ್ಲರೂ ಒಂದನ್ನೇ ಬರೀಲಿಕ್ಕೆ ಸಾಧ್ಯ ಇದೆ ಅಥವಾ ಬೇರೆ ಬೇರೆ ಬರಿತೀವಿ ನಾವು?
ಈಗ ಸುತ್ತಮುತ್ತ ಏನೇನೋ ನಮಗೆ ನಡೀತಾ ಇದೆ, ಇದನ್ನು ಅನುಭವ ಪಡ್ಕೊಳ್ತಾ ಇದ್ದೀವಿ, ಒಪ್ಕೊಳ್ತೀರಾ? ಅನುಭವ ನಮ್ಗೆ ಆಗ್ತಾ ಇದೆ ಅಲ್ವಾ? ಈಗ ಈ ಅನುಭವದ ಬಗ್ಗೆ ನಿಮಗೆ ಬರ್ಕೊಡಿ ಅಂತ ನಮ್ಮನ್ನು ಕೇಳಿದರೆ ಅಥವಾ ಮಾತನಾಡಿ ಅಂತ ಕೇಳಿದರೆ ನಾವೆಲ್ಲ ಒಂದೇ ವಿಷಯ ಹೇಳ್ತೇವೆ ಅಥವಾ ಬೇರೆ ಬೇರೆ ವಿಷಯ ಹೇಳ್ತೀವ? ಬೇರೆ ಬೇರೆ ವಿಷಯಗಳು. ಯಾತಕ್ಕೆ ಬೇರೆ ಬೇರೆ ವಿಷಯ ಹೇಳ್ತೇವೆ? ಬೇರೆ ಬೇರೆ ಯಾತಕ್ಕಾಗುತ್ತೆ ವಿಷಯಗಳು? ಯಾಕೆ ನೋಡಿ, ನಡೀತಿರೋದು ಒಂದೇ ಅಂತ ಗೊತ್ತು ನಮಗಲ್ವಾ? ಆದರೆ ಅದರ ಬಗ್ಗೆ ಹೇಳಬೇಕಾದ್ರೆ ನಾವು ಬೇರೆ ಬೇರೆ ಅಂತಂದಾಗ ಏನಾಗುತ್ತೆ, ನಮ್ಮ ಮನಸ್ಸುಗಳು ಏನಿದೆ ಅದು ನಮ್ಮ ಅನುಭವ ಏನಿದೆ ಅದರ ಮೇಲೆ ಮಾತ್ರ ನಿರ್ವಹಿಸ್ಕೊಂಡು ನಮಗೆ ಅನುಭವಗಳನ್ನ ಕೊಡ್ತಾ ಇರುತ್ತೆ ಎನ್ನುವಂಥ ವಿಷಯ ಇದು. ಮತ್ತು ಅನುಭವ ಅಂತಂದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಇರುವಂತಹ ಜ್ಞಾನ ಅಂದರೆ ಏನು? ಈಗ ಇಲ್ಲಿವರೆಗೆ ನಮಗೆ ಒಟ್ಟಾರೆಯಾಗಿ ಪ್ರಪಂಚದ ಬಗ್ಗೆ ಏನೇನು ತಿಳ್ಕೊಂಡಿದ್ದೀವಿ ಅದನ್ನೆಲ್ಲ ಸಂಪೂರ್ಣವಾಗಿ ನಾವು ಜ್ಞಾನ ಅಂತ ಹೇಳ್ತೀವಿ, ಹೌದಲ್ವಾ? ಎಲ್ರಿಗೂ ಒಂದೇ ರೀತಿಯ ಜ್ಞಾನ ಇರುತ್ತಾ ಅಥವಾ ಇಲ್ವಾ? ಜ್ಞಾನ ಎಲ್ರಿಗೂ ಸಮಸ್ಯೆಗಳ ಬಗ್ಗೆ ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ವಿಷಯ ಅದು. ಸೋದರ ಶ್ರೀಧರ್ ಅವರು ಏನು ಹೇಳ್ತಾರೆ ಅಂದರೆ, ನಮ್ಮ ಎಲ್ಲ ಸಮಸ್ಯೆಗಳಿಗೂ ಮನಸ್ಸೇ ಕಾರಣ, ಮತ್ತು ಮನಸ್ಸು ಅನುಭವಗಳ ಮೂಲಕ ಜ್ಞಾನವನ್ನು ಸಂಪಾದಿಸುವ ಈ ಒಂದು ಹಾದಿಯಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತೆ. ಮತ್ತು ಜ್ಞಾನದ ಅವಶ್ಯಕತೆ ಇದೆ. ನೀವು ಹೇಳೋ ಪ್ರಕಾರ ಸಮಸ್ಯೆಗಳಿಗೆ ಕಾರಣ ಜ್ಞಾನದ ಕೊರತೆ. ಜ್ಞಾನ ಅಂದರೆ ಏನು ಹಾಗಾದರೆ? ಈಗ ನಾವು ನಡೆಸ್ತಾ ಇರುವಂತಹ ವಿಚಾರ ಮಂಥನ ಇದೆಯಲ್ಲ, ಸಮಸ್ಯೆಗಳು ಮತ್ತು ಅದರ ಮೂಲ, ಇದರ ಬಗ್ಗೆ ಶ್ರೋತೃಗಳಿಗೆ ಮಾಹಿತಿ ಇಲ್ವಾ? ನಾವು ಈ ಇನ್ಫಾರ್ಮೇಷನ್ ಎರಾನಲ್ಲಿದ್ದೇವೆ. ಸಾಕಷ್ಟು ಮಾಹಿತಿ ಇದೆ ಅವ್ರಿಗೆ, ಸಮಸ್ಯೆಗಳಿದೆ ಅಂತ ಗೊತ್ತು, ಸಮಸ್ಯೆಗಳಿಗೆ ಪ್ರಾಬಬಲಿ ಪರಿಹಾರವೂ ಇದೆ ಅಂತ ಗೊತ್ತು. ಹಾಗಾದರೆ ಜ್ಞಾನ ಇದೆಯಲ್ಲ, ಜ್ಞಾನದ ಕೊರತೆ ಎಲ್ಲುಂಟಾಯಿತು? ಜ್ಞಾನದ ಕೊರತೆ ಇಲ್ಲ ಅಂದಮೇಲೆ ಸಮಸ್ಯೆ ಹೇಗೆ ಬಂತು ಅವ್ರಿಗೆ? ಸಮಸ್ಯೆಗಳಿದೆ ಅಂತ ಗೊತ್ತು, ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ಗೊತ್ತು, ಮತ್ತಿನ್ನು ಅಲ್ಲಿ ಕೊರತೆ ಎಲ್ಲಿದೆ? ಮಾಹಿತಿಗೂ ಜ್ಞಾನಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸೋದರ ಶ್ರೀಧರ್ ಅವರೇ? ಮಾಹಿತಿ ಮತ್ತು ಇಲ್ಲ, ಜೋರಾಗಿ ಮಾತಾಡಿ. ಪ್ರೆಸ್ ಮಾಡಿದ್ದೀನಿ, ತಗೊಳ್ಳಿ. ಇದು ಇಲ್ಲ, ಇಲ್ಲಿದೆ, ಆಗುತ್ತೆ. ಚಾರ್ಜ್ ಇದಾಗಿದೆ. ಈಗ ಮಾನ್ಯ ನಾಗೇಶ್ವರು ನಮ್ಮ ಮುಂದೆ ಒಂದು ಪ್ರಶ್ನೆ ಇಟ್ಟಿದ್ದಾರೆ. ಈಗ ನಮ್ಮಲ್ಲಿ ಸಾಕಾದಷ್ಟು ತಿಳುವಳಿಕೆ ಎಲ್ಲ ಇದೆ, ಮತ್ತು ತಿಳಿದಿರುವುದೆಲ್ಲ ಇದೆ. ಆದರೆ ಈ ಜ್ಞಾನ ಅಂತ ಏನು ಹೇಳ್ತೀವಿ ಮತ್ತು ತಿಳುವಳಿಕೆ ಅಂತ ಏನಿದೆ, ಇದರ ಮಧ್ಯೆ ಈ ನಡುವೆ ಏನಾದರೂ ಬೇರೆ ಬೇರೆ ವ್ಯತ್ಯಾಸ ಇದೆಯಾ ಅನ್ನುವಂಥ ವಿಷಯ ಕೇಳ್ತಾ ಇದ್ದಾರೆ. ಈ ತಿಳುವಳಿಕೆ ಅಂದರೆ ಅರ್ಥ ಏನು ಅಂತಂದರೆ ನೋಡಿ, ಅದರಲ್ಲಿ ಎರಡು ಬರುತ್ತೆ, ತಿಳಿ ಮತ್ತು ಒಳಿ ಅಂತಂದ್ಬಿಟ್ಟು. ತಿಳಿ ಅಂದರೆ ಅರ್ಥ ಏನು? ನಮ್ಮ ಸುತ್ತಮುತ್ತ ಇರೋದು ಏನಿದೆ ಅಂದರೆ ಆ ಸಮಸ್ಯೆಗೆ ಸಂಬಂಧಪಟ್ಟದ್ದು ಏನಿದೆ ಅದನ್ನು ತಿಳಿಬೇಕು ಅನ್ನೋದು ಮೊದಲನೇದು. ಒಳಿ ಅಂದರೆ ಏನರ್ಥ? ಒಳಿ ಅಂದರೆ ನಡೆಯುವುದು, ಮಾರ್ಗ. ತಮಿಳಲ್ಲೇನು ಒಳಿ ಅಂತ ಹೇಳಿದರೆ ಮಾರ್ಗ ಅಂತ ಇದೆ ತಾನೆ. ಸೊ ತಿಳಿವಳಿಕೆ ಅಂತ ಹೇಳಿದರೆ ಏನಾಗುತ್ತೆ ಅಂದರೆ ನಮಗೆ ವಿಷಯಗಳಿದೆ, ಅದರ ಬಗ್ಗೆ ನಮಗೆ ಗೊತ್ತಿದೆ, ಮತ್ತು ಆ ರೀತಿ ನಾವು ನಡಿಬೇಕು ಅನ್ನುವಂಥದ್ದು. ಇದು ಒನ್ಸ್ ಅಗೇನ್ ಏನಾಗುತ್ತೆ ಅಂತ ಹೇಳಿದರೆ ಈ ನಮ್ಮ ಅನುಭವ ಅಂತ ಏನಿದೆ ಅಂದರೆ ನಾವು ಯಾವ್ಯಾವ ಸಮಸ್ಯೆಗಳನ್ನ ಇಲ್ಲಿವರೆಗೆ ಎದುರಿಸಿದ್ದೀವಿ ಮತ್ತು ಅದರ ಬಗ್ಗೆ ನಮಗೇನು ಮಾಹಿತಿ ಇದೆ, ಇವೆಲ್ಲ ಬರೀ ಮಾಹಿತಿಗಳನ್ನ ನಾವು ಇಟ್ಕೊಂಡಿರ್ತೀವಿ ಅಷ್ಟೇ ಹೊರತು ಈ ಜ್ಞಾನ ಅನ್ನುವಂಥದ್ದು ಬರೋದು ಎಲ್ಲಿಂದ ಬರಬೇಕು? ನಮಗೆ ನಮ್ಮ ಒಂದು ಬುದ್ಧಿಲೋಕ ಅಂತ ಏನಿದೆ, ಆ ಬುದ್ಧಿಲೋಕದಲ್ಲಿ ಐಕ್ಯತೆ ಅಂತ ನಾವೇನು ಹೇಳ್ತೀವಿ, ಅಲ್ಲಿಂದ ನಮಗೆ ಕೆಳಗೆ ಇಳಿದು ಬರುವಂತಹ ಒಂದು ಸಾಮರ್ಥ್ಯ, ಅಲ್ಲಿಂದ ಶಕ್ತಿ ಅಂತ ಏನಿದೆ, ಆ ಬುದ್ಧಿಲೋಕದಿಂದ ನಮ್ಮ ಮನಸ್ಸಿನ ನಂತರ ನಮ್ಮ ಕಾಮದೇಹ, ಅದರ ಮುಖಾಂತರ ಮತ್ತು ನಮ್ಮ ಸ್ಥೂಲ ದೇಹಕ್ಕೆ ಬರಬೇಕು. ಸೊ ಇದೆಲ್ಲ ಒಟ್ಟಾರೆ ಸೇರಿಸಿ ನಾವೇನು ಹೇಳ್ತೀವಿ ಅಂತ ಅಲ್ಲಿಂದ ಬಂದಿರುವಂಥದ್ದು ಜ್ಞಾನ ಅನ್ನುವಂಥದ್ದು. ಜ್ಞಾನ ಅನ್ನುವಂಥದ್ದು ಅಪಾರವಾಗಿರುತ್ತೆ, ಆದರೆ ನಮ್ಮ ಅನುಭವ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಅದರಲ್ಲಿ ತಿಳಿವಳಿಕೆ ಅಂತ ಏನಿದೆ ಅದು ಇನ್ನೂ ಅತ್ಯಂತ ಕಡಿಮೆ ಇರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅಂದರೆ ಶ್ರೀಧರ್ ಅವರು ನೀವೇನು ಹೇಳ್ತಿದ್ದೀರಿ ಅಂದರೆ, ಮಾಹಿತಿ ಅಂದರೆ ಯಾವುದೋ ಒಂದು ವಿಷಯ ವಿಚಾರವನ್ನು ಕುಳಿತುಕೊಂಡು ಆಲಿಸಿದರೆ ಸಿಗುವಂಥದ್ದು ಮಾಹಿತಿ.
ಈಗ ನಮ್ಮ ಶ್ರೋತೃವರ್ಗಕ್ಕೆ ಮಾಹಿತಿ ಸಿಗ್ತಿದೆ. ಈ ಮಾಹಿತಿಯನ್ನು ಕಲೆ ಹಾಕಿ ಅವರು ಅದನ್ನು ಚಿಂತನೆಯ ಮೂಲಕ ಅರ್ಥೈಸಿಕೊಳ್ತಾರೆ. ನಾವೇನು ಮಾತನಾಡ್ತಿದ್ದೀವಿ ಅರ್ಥ ಮಾಡ್ಕೋತಾರೆ. ಆ ಅರ್ಥ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯವಿದೆಯಾ ಅನ್ನೋದಾದರೆ, ಆಲಿಸಿ ಅರ್ಥೈಸಿದ ಮಾತ್ರಕ್ಕೆ ಸಮಸ್ಯೆ ಪರಿಹಾರ ಆಗಲ್ಲ. ಸಮಸ್ಯೆ ಪರಿಹಾರ ಆಗೋದು ಅರ್ಥೈಸಿದ ನಂತರ ನಾವು ಅದನ್ನು ಅನುಷ್ಠಾನಕ್ಕೆ ತಂದಾಗ, ಆಚರಣೆಗೆ ತಂದಾಗ ಅನುಭವ ಸಿಕ್ಕತ್ತೆ. ಅನುಭವ ಸಿಕ್ಕಾಗ ಆ ಜ್ಞಾನ ನಮ್ಮ ಸ್ವಂತ ಜ್ಞಾನವಾಗುತ್ತೆ. ಅಂತಹ ಜ್ಞಾನ ಏನು ಮಾಡುತ್ತೆ, ಸಮಸ್ಯೆಗಳನ್ನು ಪರಿಹರಿಸುವ ಒಂದು ಸೂಕ್ತ ವಿಧಾನವನ್ನು ಹುಡುಕುತ್ತೆ. ಮತ್ತು ಸಮಸ್ಯೆಗಳನ್ನು ಪ್ರಾಬಬಲಿ ಬಹುಶಃ ಸಮಸ್ಯೆಗಳೇ ಅಲ್ಲ ಅನ್ನೋಂತಹ ಒಂದು ನಿರ್ಧಾರಕ್ಕೂ ಬರುತ್ತೆ. ಖಂಡಿತವಾಗಿಯೂ ಎಷ್ಟೋ ಸಲ ಅನಿಸುತ್ತೆ, ಸಮಸ್ಯೆಗಳೇ ಅಲ್ಲದ್ದನ್ನು ನಾವೇನು ಮಾಡ್ಕೊಂಡಿರ್ತೀವಿ, ಸಮಸ್ಯೆಗಳನ್ನು ಪರಿವರ್ತಿಸಿಕೊಂಡು ಬಿಟ್ಟಿರ್ತೀವಿ. ಅದು ಯಾಕಾಗತ್ತೆ ಅಂದರೆ, ನಮ್ಮಲ್ಲಿ ಮಾಹಿತಿ ಇರಬಹುದು, ವಿಷಯ ವಿಚಾರ ಇರ್ಬೋದು, ಆದರೆ ಅದು ಎರವಲು ವಿಷಯ, ಎರವಲು ವಿಚಾರ, ನಮ್ಮ ಅನುಭವಕ್ಕೆ ಬಾರದ ವಿಚಾರ. ಯಾವಾಗದು ಅನುಭವ ವೇದ್ಯವಾಗಿರೋದಿಲ್ವೋ, ಆಂತರಿಕವಾಗಿ ನಮ್ಮ ಸ್ವತಃ ಜ್ಞಾನ ಅಥವಾ ಬುದ್ಧಿಮಟ್ಟಕ್ಕೆ ಬೆಳೆಯಲ್ವೋ, ಆಗ ಅಪ್ಲಿಕೇಶನ್ ಬರಲ್ಲ. ಅಪ್ಲಿಕೇಶನ್ ಅಂದರೆ ನಾವು ಅದನ್ನು ಅನುಷ್ಠಾನಕ್ಕೆ ತರೋದಿಲ್ಲ. ಕಾರಣ ಆ ಜ್ಞಾನ ವಿಸ್ಡಮ್ ಅಲ್ಲ, ಅದು ಬರೀ ಇನ್ಫಾರ್ಮೇಷನ್ನು ಅಥವಾ ಬರೀ ನಾಲೆಡ್ಜ್. ಅದಕ್ಕೆ ಒಬ್ಬ ಆಧುನಿಕ ಚಿಂತಕ ಹೇಳ್ತಾನೆ, ವೇರ್ ಈಸ್ ವಿಸ್ಡಮ್? ವಿಸ್ಡಮ್ ಈಸ್ ಲಾಸ್ಟ್ ಇನ್ ನಾಲೆಡ್ಜ್. ವೇರ್ ಈಸ್ ನಾಲೆಡ್ಜ್? ನಾಲೆಡ್ಜ್ ಈಸ್ ಲಾಸ್ಟ್ ಇನ್ ಇನ್ಫಾರ್ಮೇಷನ್. ವೇರ್ ಈಸ್ ಇನ್ಫಾರ್ಮೇಷನ್? ಇನ್ಫಾರ್ಮೇಷನ್ ಈಸ್ ಲಾಸ್ಟ್ ಇನ್ ಟು ದ ಕಂಪ್ಯೂಟರ್ ಚಿಪ್. ಕೊನೆಗೆ ಹೋಗಿ ಕಂಪ್ಯೂಟರ್ ಚಿಪ್ಪಲ್ಲಿ ಕೂತ್ಬಿಟ್ಟಿದೆ ಅದು. ಬುದ್ಧಿ ಯಾವ ಮಟ್ಟಕ್ಕೆ ಕೆಳಗಿಳಿದು ಬಿಟ್ಟಿದೆ ಅಂದರೆ, ಈಗ ಯಾವುದೋ ಯಂತ್ರದಲ್ಲಿ ನಮಗೆ ಕಣ್ಣಿಗೆ ಕಾಣದ ಒಂದು ಅಸ್ಪಷ್ಟ ಭಾಷೆಯಲ್ಲಿ ಕುಳಿತುಬಿಟ್ಟಿದೆ. ನಾವು ಬೌದ್ಧಿಕವಾಗಿ ಬೆಳೀತಾ ಇಲ್ಲ, ನಾವು ಚಿಂತನೆಯ ಮೂಲಕ ಅನುಭವಜನ್ಯವಾಗಿ ನಾವು ಜ್ಞಾನವನ್ನು ಪಡಿತಾ ಇಲ್ಲ. ಹಾಗಾಗಿ ನಮಗೆ ಸಮಸ್ಯೆ ಅನ್ನೋದು ಸಮಸ್ಯೆಯಾಗೆ ಕಾಣ್ತಾ ಇದೆ, ಅದು ನಿಜವಾಗಲೂ ಸಮಸ್ಯೆ ಅಲ್ಲ. ಸರಿಯಾದ ಅರ್ಥದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೆ ಆದರೆ, ಅನುಭವವನ್ನು ಹೊಂದಿದ್ದೆ ಆದರೆ, ನಮ್ಮ ಧೋರಣೆ ಹೇಗಿರುತ್ತೆ, ನಮ್ಮಲ್ಲಿ ಎಂತಹ ಒಂದು ಬದಲಾವಣೆ ಆಗುತ್ತೆ. ಅದರಲ್ಲೂ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರು ನಮ್ಮ ಸೊಸೈಟಿಯ ಉದ್ದೇಶಗಳು ಯಾವುದಾದರೂ ನಮಗೆ ಸಹಾಯ ಮಾಡಬಲ್ಲದ? ಸಮಸ್ಯೆ ನಿಜವಾಗ್ಲೂ ಸಮಸ್ಯೆನಾ? ಸೋದರ ಜಗದೀಶ್ರವರೇ, ಇದಕ್ಕೆ ಸಂಬಂಧಿಸಿದಂತೆ ತಾವು ಬೆಳಕನ್ನು ಚೆಲ್ತೀರ. ಇಲ್ಲಿ ಸಮಸ್ಯೆಗಳ ಮೂಲ ಯಾವುದು ಅಂಥೇಳಿ ನಾವೀಗ ನೋಡೋ ಪ್ರಯತ್ನದಲ್ಲಿದ್ದೇವೆ. ಆ ಪ್ರಯತ್ನದಲ್ಲಿ ನಮ್ಮ ಸೊಸೈಟಿಯ ಉದ್ದೇಶಗಳು ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಮಾಡಬಹುದಾ ಅಂತಕ್ಕಂಥದ್ದು ನಮ್ಮ ನಿರ್ದೇಶಕರ ಒಂದು ಪ್ರಶ್ನೆ. ನಮ್ಮ ಸೊಸೈಟಿಯ ಮೂರನೇ ಉದ್ದೇಶವನ್ನು ನಾವು ನೋಡುವಾಗ, ಮೂರನೇ ಉದ್ದೇಶ ನಮಗೇನು ಹೇಳ್ತಾ ಇದೆ? ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು, ಮನುಷ್ಯನಲ್ಲಿ ಅಡಗಿರುವ ಸುಪ್ತ ಶಕ್ತಿಗಳನ್ನು ಪರಿಶೋಧಿಸುವುದು ಅಂತೇಳಿ. ಈಗ ಎಲ್ಲ ಸಮಸ್ಯೆಗಳಿಗೆ ಮೂಲ ಅಂತ ಹೇಳಿದ್ರೆ ನಮ್ಮ ಅಜ್ಞಾನ ಅಥವಾ ಅವಿದ್ಯೆ ಅಂತ ನಾವು ಹೇಳ್ಬೋದು, ಇಗ್ನೋರೆನ್ಸ್ ಅಂತ ಕರಿತೀವಿ. ಅದನ್ನು ಒಂದು ಪದದಲ್ಲಿ ನಾವು ಅವಿದ್ಯೆ ಅಂತ ಹೇಳಿಬಿಡ್ತೀವಿ. ಈಗ ವಿದ್ಯೆ ಅಂದರೆ ಯಾವುದು, ಅವಿದ್ಯೆ ಅಂದರೆ ಯಾವುದು? ನಿಜವಾದ ವಿದ್ಯೆ ಅಂದರೆ ಯಾವುದು? ಈಗ ನನಗೆ ತುಂಬ ಡಿಗ್ರಿಗಳಿದೆ ನನ್ನ ಹತ್ರ,
ಆ ಡಿಗ್ರಿಗಳು ವಿದ್ಯೆನಾ? ಆ ಆಬ್ಜೆಕ್ಟ್ ಏನು ಹೇಳ್ತದೆ ನಮಗೆ? ಥರ್ಡ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ, ಪ್ರಕೃತಿ ನಿಯಮಗಳನ್ನು ಯಾರು ಸರಿಯಾಗಿ ಅರ್ಥೈಸ್ಕೊಂಡಿದ್ದಾರೋ, ಆ ಪ್ರಕೃತಿ ನಿಯಮವನ್ನು ಅರ್ಥ ಮಾಡಿಕೊಂಡಿರೋನನ್ನು ನಾವು ಜ್ಞಾನಿ ಅಂತ ಹೇಳ್ಬೋದು. ಪ್ರಕೃತಿ ನಿಯಮಗಳ ಸ್ಪಷ್ಟವಾದ ಅರಿವು ನಮಗಿರಬೇಕು. ಆ ಸ್ಪಷ್ಟವಾದ ಅರಿವು ನಮಗಿದ್ದರೆ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಅಲ್ಲೇ ಇದೆ. ಒಬ್ಬ ಮಹಾನ್ ತತ್ವಜ್ಞಾನಿ ಒಂದು ಸುಂದರವಾದ ಮಾತನ್ನು ಹೇಳ್ತಾನೆ, ನೇಚರ್ ಈಸ್ ಕಾನ್ಕ್ವೇರ್ಡ್ ಬೈ ಒಬಿಡಿಯನ್ಸಿ ಅಂತೇಳಿ. ನೇಚರ್ ಈಸ್ ಕಾನ್ಕ್ವೇರ್ಡ್ ಬೈ ಒಬಿಡಿಯನ್ಸಿ. ಪ್ರಕೃತಿಯನ್ನು ನೀನು ವಿಧೇಯತೆಯಿಂದ ಗೆಲ್ಲಬಹುದು ಅಂಥೇಳಿ. ಬಹುಶಃ ನಮ್ಮೆಲ್ಲ ಸಮಸ್ಯೆಗಳಿಗೆ ಕಾರಣವನ್ನು ಇನ್ನೊಂದು ಆ್ಯಂಗಲ್ನಲ್ಲಿ ನೋಡೋದಾದರೆ, ಈ ಪ್ರಕೃತಿ ನಿಯಮಗಳ ಅರಿವಿನ ಕೊರತೆಯೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮತ್ತೊಂದು ದೃಷ್ಟಿಯಲ್ಲಿ ಕಾರಣ. ಯಾವಾಗ ಪ್ರಕೃತಿ ನಿಯಮಗಳನ್ನು ನಾವು ಅರ್ಥ ಮಾಡಿಕೊಂಡು ಆ ಪ್ರಕೃತಿ ನಿಯಮಗಳಿಗೆ ಅನುಗುಣವಾಗಿ ನಮ್ಮ ಬದುಕನ್ನು ನಾವು ಕಟ್ಕೊಳ್ತೀವೋ, ಬದುಕನ್ನು ನಡೆಸ್ತಾ ಹೋಗ್ತೀವೋ, ಆಗ ಅದೇ ಪ್ರಕೃತಿ ನಮಗೆ ಪೂರಕವಾಗಿ, ನಮ್ಮ ವಿಕಾಸಕ್ಕೆ ಪೂರಕವಾಗಿ ಅದು ಕೆಲಸ ಮಾಡಿಕೊಡುತ್ತೆ ನಮಗೆ. ಅದಕ್ಕೆ ಒಂದು ಮಾತು ಭಾಳ ಸುಂದರವಾಗಿ ಹೇಳ್ತಾರೆ, ಜ್ಞಾನಿಯಾದವನು ಗ್ರಹಗಳನ್ನು ತಾನು ಆಳುತ್ತಾನೆ, ಅಜ್ಞಾನಿಯಾದವನನ್ನು ಗ್ರಹಗಳು ತಾವು ಆಳುತ್ತವೆ ಅಂತೇಳಿ. ಅಂದರೆ ಇಲ್ಲಿ ಆಳ್ತಾನೆ ಅನ್ನೋ ಪದಗಳನ್ನು ನಾವು ಅಕ್ಷರಶಃ ಅರ್ಥ ಮಾಡ್ಕೊಳ್ಳುವಂಥದ್ದಲ್ಲ. ಯಾರು ಜ್ಞಾನಿಯಾಗಿರ್ತಾನೋ ಅವನು ಪ್ರಕೃತಿ ನಿಯಮಗಳಿಗೆ ವಿಧೇಯನಾಗಿ ನಡ್ಕೊಳ್ತಾನೆ. ಆಗ ಪ್ರಕೃತಿ ಇವನಿಗೆ ವಿಧೇಯನಾಗಿ ತನ್ನ ಕಾರ್ಯಗಳನ್ನು, ತನ್ನ ಕೆಲಸಗಳನ್ನು ಮಾಡಿಕೊಡುತ್ತೆ. ಸೋದರ ಜಗದೀಶ್ರವರೇ, ಅಂತಹ ಪ್ರಕೃತಿ ನಿಯಮಗಳು ಯಾವುದಾದ್ರೂ ಇದೆಯಾ? ಖಂಡಿತ ಇದೆ ಸರ್. ಅದೇ ನಮ್ಮ ಸೊಸೈಟಿಯ 3ನೇ ಉದ್ದೇಶವೇ ಅದು. ಆ ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು ನಮಗೆ ತಿಳಿಸ್ಕೊಡೋದೇ ನಮ್ಮ ಸೊಸೈಟಿಯ ಥರ್ಡ್ ಆಬ್ಜೆಕ್ಟ್. ಏನೇನು ನಿಯಮಗಳನ್ನು ನಾವು ಕೇಳಿದ್ದೇವೆ? ಲಾ ಆಫ್ ಕರ್ಮ ಕೇಳ್ತೇವೆ, ಲಾ ಆಫ್ ರೀಇನ್ಕಾರ್ನೇಷನ್ ಕೇಳ್ತೇವೆ, ಲಾ ಆಫ್ ಎವಲ್ಯೂಷನ್ ಕೇಳ್ತೇವೆ, ಲಾ ಆಫ್ ಇನ್ನರ್ ಗೌರ್ಮೆಂಟ್ ಕೇಳ್ತೇವೆ, ಲಾ ಆಫ್ ಲೈಫ್ ಆಫ್ಟರ್ ಡೆತ್ ಕೇಳ್ತೇವೆ, ಲಾ ಆಫ್ ಯೂನಿಟಿ ಕೇಳ್ತೇವೆ. ಅಂದರೆ ಕರ್ಮ ಸಿದ್ಧಾಂತ, ಪುನರ್ಜನ್ಮ ಸಿದ್ಧಾಂತದ ನಿಯಮ, ವಿಕಾಸದ ನಿಯಮ, ಐಕ್ಯತೆಯ ನಿಯಮ, ಅಂತರಂಗ ಸರ್ಕಾರದ ನಿಯಮ, ಮರಣಾನಂತರ ಜೀವಿತದ ನಿಯಮ. ಈ ಎಲ್ಲ ನಿಯಮಗಳ ಮೇಲೆ ಥಿಯೋಸಾಫಿಕಲ್ ಸೊಸೈಟಿಯ ಸಾಹಿತ್ಯ ಅದ್ಭುತವಾದ ಬೆಳಕನ್ನು ಬೀರ್ತಾ ಇದೆ. ಆ ಒಂದು ನಿಯಮಗಳನ್ನು ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀವೋ ಅದು ಬಹಳ ಚೆನ್ನಾಗಿ ಹೇಳ್ತಾಯಿದ್ರು. ಇವುಗಳನ್ನು ಇದ್ರಲ್ಲಿ ಇನ್ಫಾರ್ಮೇಷನ್ ಇಲ್ವಾ ಅಂದರೆ ನಮಗೆಲ್ಲ ಇನ್ಫಾರ್ಮೇಷನ್ ಇದೆ. ಆದರೆ ಈ ಇನ್ಫಾರ್ಮೇಷನ್ ಏನಾಗಬೇಕು ಅಂದ್ಕೊಳ್ಳಿ, ಭಾಳ ಚೆನ್ನಾಗಿ ಹೇಳ್ತಾರೆ ಒಂದು ಕಡೆ ಒಬ್ಬ ಅನುಭವಿಗಳು. ನೀವು ಕಂಡದ್ದನ್ನು, ಕೇಳಿದ್ದನ್ನು ಆಲೋಚನೆಗಳಿಂದ ಅರೆಯಬೇಕು, ಭಾವನೆಗಳಿಂದ ಬೇಯಿಸಬೇಕು. ಇದೆಲ್ಲವೂ ಆದಾಗ ಆ ಧ್ಯಾನದಲ್ಲಿ ಜ್ಞಾನವಾಗಿ ಅದು ರಸಪಾಕವಾಗಿ ಹೊರಹೊಮ್ಮುತ್ತೆ ಅಂಥೇಳಿ. ಜ್ಞಾನ ಆಗಬೇಕು ಅಂದರೆ ಇದೆಲ್ಲ ನಡಿಬೇಕು. ಶ್ರವಣ, ಮನನ, ನಿಧಿಧ್ಯಾಸನ. ಈಗ ನಮಗೆ ಕರ್ಮನಿಯಮ ಯಾರು ಬೇಕಾದರೂ ಹೇಳ್ಬಿಡ್ತೀವಿ, ಪುನರ್ಜನ್ಮ ನಿಯಮ ಹೇಳ್ಬಿಡ್ತೀವಿ. ಆದರೆ ನನಗೇ ಸಾವು ಬಂದಿದೆ ಅಂತ ಹೇಳಿದ್ರೆ, ಮರಣಾನಂತರ ಜೀವನದ ಉಪನ್ಯಾಸಗಳನ್ನ ಮಾಡ್ತೀವಿ. ಬಟ್ ನನಗೇ ಸಾವು ಬಂದರೆ ಅಥವಾ ನನ್ನ ಹತ್ತಿರದವರಿಗೆ ಸಾವು ಬಂದರೆ ಅವಾಗ ನಾನು ಏನಾಗ್ತೀನಿ? ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ ಡಿ ವಿ ಜಿಯವರು, ಎಷ್ಟು ತಿಂದರೆ ಪುಷ್ಟಿ ಮೈಗಾಗುವುದೇ, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ ಅಂತ. ಏನು ತಿಂದ್ವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ತಿಂದ್ವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ತಿಂದದ್ದನ್ನು ಎಷ್ಟು ಜೀರ್ಣಿಸ್ಕೊಂಡೆ ಅನ್ನುವಂಥದ್ದು ಮುಖ್ಯ. ಎಷ್ಟು ಜೀರ್ಣಿಸಿಕೊಂಡೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ರಕ್ತಗತವಾಯಿತು ಅನ್ನೋದು ಮುಖ್ಯ ಅಂತ. ಸೋದರ ಜಗದೀಶ್ರವರೇ, ಈಗ ಈ ನಿಯಮಗಳನ್ನು ಅರ್ಥ ಮಾಡಿಕೊಂಡಿದ್ದೇ ಆದರೆ ನಮ್ಮ ಧೋರಣೆ ಹೇಗಿರುತ್ತೆ? ನಿಜವಾಗ್ಲೂ ಸಮಸ್ಯೆಗಳು ಇದೆಯಾ ಅಥವಾ ನಾವು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವ ಈ ನಿಯಮಗಳ ಅಜ್ಞಾನದಿಂದ? ಹೌದು. ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಈ ಸಮಸ್ಯೆ ಅನ್ನೋ ಹೆಸರನ್ನು ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಯಾರು ಅಂದರೆ ನಮ್ಮ ಮನಸ್ಸೇ. ಕೇಳಿಸ್ತಿದೆಯಾ? ಈ ಮನಸ್ಸೇ ಈ ಸಮಸ್ಯೆ ಅಂತಕ್ಕಂಥದ್ದನ್ನು ಹುಟ್ಟು ಹಾಕಿರುವಂಥದ್ದು. ಈ ಎಲ್ಲ ನಿಯಮಗಳ ಅರಿವು ಅಂತಕ್ಕಂಥದ್ದು ನಮಗಿದ್ದರೆ ಆಗ ನನ್ನ ಜೀವನವನ್ನು ಹೇಗೆ ಒಪ್ಕೊಳ್ತೀನಿ ನನ್ನ ಜೀವನನ? ಅಕ್ಸೆಪ್ಟ್ ದ ಥಿಂಗ್, ಅಕ್ಸೆಪ್ಟ್ ದ ಪರ್ಸನ್ಸ್, ಅಕ್ಸೆಪ್ಟ್ ದ ಸರ್ಕಮ್ಸ್ಟೆನ್ಸಸ್ ಆ್ಯಸ್ ಇಟ್ ಈಸ್
ಆ್ಯಂಡ್ ಆ್ಯಸ್ ದೇ ಆರ್. ಆಗ ಈ ಸ್ಥಿತಿ ನನಗೆ ಬಂದರೆ, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತಕ್ಕಂಥ ಸ್ಥಿತಿ ನನಗೆ ಬಂದಿದ್ದಾದರೆ, ಆಗ ಬಹುಶಃ ಯಾವುದೂ ನನಗೆ ಸಮಸ್ಯೆ ಅಲ್ಲ, ಎಲ್ಲವೂ ಕೂಡ ಒಂದು ಭಾಳ ಚೆನ್ನಾಗಿ ಹೇಳ್ತಾರೆ, ಕರ್ಮ ಅಂತಕ್ಕಂಥದ್ದು ಕೂಡ ಒಂದು ಶಿಕ್ಷೆ ಅಲ್ಲ, ಒಂದು ಶಿಕ್ಷಣ. ಒಂದು ಶಿಕ್ಷೆ ಅಲ್ಲ, ಅದು ಶಿಕ್ಷಣ ಅಂತೇಳಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ತೆಗೆದುಕೊಳ್ಳೋದಾದರೆ, ಈ ನಿಯಮಗಳ ಬೆಳಕಿನಲ್ಲಿ ನಮ್ಮ ಜೀವನದ ಪ್ರತಿಯೊಂದು ಸಂದರ್ಭವನ್ನು, ಸನ್ನಿವೇಶವನ್ನು, ವ್ಯಕ್ತಿಗಳನ್ನು ಎಲ್ಲವನ್ನೂ ಕೂಡ ನಾವು ಈ ಎಜುಕೇಟಿವ್ ಆಗಿ ನಾವು ತೆಗೆದುಕೊಳ್ಳೋದಾದರೆ ಖಂಡಿತ ಯಾವ ಸ್ಥಿತಿಯೂ ಸಮಸ್ಯೆಗಳೇ ಅಲ್ಲ. ಅಂದರೆ ಎಂತಹ ಕೆಟ್ಟ ಮನುಷ್ಯ ಎದುರಿಗೆ ಬಂದು ನಿಂತರೂ ನಾವು ಆ ಮನುಷ್ಯನನ್ನು ಸಮಸ್ಯೆ ಅಂತ ನೋಡಲ್ಲ, ನಾವು ಆ ಮನುಷ್ಯನಿಂದ ಏನು ಶಿಕ್ಷಣವನ್ನು ಪಡಿಬಹುದು, ನಮ್ಮ ಕರ್ಮ ಎಷ್ಟರ ಮಟ್ಟಿಗೆ ಕಳಿಬಹುದು ಇದರಿಂದ ಅನ್ನೋದನ್ನು ನಾವು ಗಮನಿಸ್ತೇವೆ. ಅದು ಸಮಸ್ಯೆಯಾಗಿ ಉಳಿಯೋದಿಲ್ಲ, ಇದ್ದದ್ದನ್ನು ಇದ್ದ ಹಾಗೆ ಸ್ವೀಕರಿಸ್ತೇವೆ. ಅಂದರೆ ನಮ್ಮ ಮನೋಭಾವದಲ್ಲಿ ಬದಲಾವಣೆ ಆಗತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ. ಆದರೆ ಸಾಮಾನ್ಯವಾಗಿ ಈ ಸ್ವೀಕೃತ ಮನೋಭಾವ ಅನ್ನೋದು ಅಷ್ಟು ಸುಲಭವಲ್ಲ. ಕಾರಣ ನಮ್ಮ ಮೆದುಳು, ನಮ್ಮ ಮನಸ್ಸು ಏನು ಮಾಡುತ್ತೆ, ಸಾಕಷ್ಟು ಭ್ರಮೆಯನ್ನು ನಮ್ಮಲ್ಲಿ ಉಂಟು ಮಾಡುತ್ತೆ. ಈ ಮನಸ್ಸಿನ ಹಿಡಿತಕ್ಕೆ ಸಿಕ್ಕಾಕ್ಕೊಂಡ ನಾವು ಪರಿಪೂರ್ಣವಾದ ಜ್ಞಾನವಿರೋದಿಲ್ಲ, ಅನುಭವಜನ್ಯ ಜ್ಞಾನ ಇರೋದಿಲ್ಲ, ಮಾಹಿತಿಯನ್ನು ಮಾತ್ರ ತಗೊಂಡು ಹೋಗ್ತೇವೆ, ಹೆಚ್ಚೆಚ್ಚು ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತೇವೆ. ಹಾಗಾಗಿ ಮನಸ್ಸಿನ ಕಪಿಮುಷ್ಟಿಗೆ ಸಿಲುಕಿಬಿಡ್ತೇವೆ. ನಮ್ಮ ಸೋದರ ವರುಣ್ರವರು ಈ ಮನಸ್ಸು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಅತಿ ಮುಖ್ಯ ಕಾರಣವಾಗುತ್ತೆ. ಮತ್ತು ಆ ಮನಸ್ಸು ಹೇಗೆ ಸಮಸ್ಯೆಗಳನ್ನು ನಮ್ಮ ಮುಂದೆ ಸೃಷ್ಟಿ ಮಾಡುತ್ತೆ, ಇಲ್ಲದೇ ಇರೋ ಸಮಸ್ಯೆಗಳನ್ನು ಅನ್ನೋದನ್ನು ದಯವಿಟ್ಟು ತಮ್ಮ ಜೊತೆ ಹಂಚಿಕೊಳ್ಳಿ ವರುಣ್ ಅವರೇ. ಸೊ ಇಲ್ಲಿವರೆಗೂ ಶ್ರೀಧರ್ ಸರ್ ಅವ್ರು ಹೇಳ್ದಂಗೆ ಮತ್ತು ಜಗದೀಶ್ ಸರ್ ಹೇಳ್ದಂಗೆ ಮನಸ್ಸು ಮೂಲ ಕಾರಣ ಅಂತ ಎಲ್ಲರಿಗೂ ಗೊತ್ತು. ಆದರೆ ಯುವಕರಿಗೆ ಮನಸ್ಸು ಅಂದ ತಕ್ಷಣ ಮೈಂಡ್ ಅಂತ ಏನು ಹೇಳ್ತೀವಿ, ಅದು ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಮನಸ್ಸು ಅಂದ ತಕ್ಷಣ 4 ಭಾಗಗಳಂತ ಹೇಳ್ತೀವಿ. ಮೈಂಡ್ ಅಂದರೆ ಇಂಗ್ಲೀಷಲ್ಲಿ ತುಂಬ ಜನರಿಕ್ಕಾಗಿ ಹೇಳ್ಬಿಡ್ತಾರೆ. ಸೊ ಮನಸ್ಸು ಅಂದ ತಕ್ಷಣ ಬುದ್ಧಿ ಅಂತೀವಿ, ನೆನಪು ಅಂತೀವಿ, ಚಿತ್ತ ಅಂತೀವಿ, ಮನಸ್ಸು ಅಂತೀವಿ. ಸೊ ಇದೆಲ್ಲ ನಮ್ಗೆ ಅಷ್ಟು ಅರ್ಥ ಆಗೋದಿಲ್ಲಪ್ಪ. ನಮ್ಮ ಫಿಸಿಕಲ್ ಲೆವೆಲ್, ನಮ್ಮ ಮೆದುಳಿಗೆ ಇದು ಯಾವ ರೀತಿಯಾದ ಒಂದು ತೊಂದರೆಗಳು ಕೊಡುತ್ತೆ, ನಮ್ಮ ಆಲೋಚನೆಗಳು ನಮಗೆ ಉಪಯೋಗಕರವಾಗಿರುತ್ತಾ ಅಥವಾ ನಮ್ಮ ಆಲೋಚನೆಗಳು ನಮಗೆ ತೊಂದರೆಗಳನ್ನ ಉಂಟು ಮಾಡುತ್ತಾ ಅನ್ನೋದೊಂದು ಪ್ರಶ್ನೆ. ಸ್ಪೆಷಲಿ ಈಗಿನ ಯುವಕರಿಗೆ ಎಲ್ಲರಿಗೂ ಪ್ರೂಫ್ ಬೇಕು, ಪುರಾವೆ ಕೇಳ್ತಾರಲ್ವ. ನೀವೇನು ಹೇಳ್ತೀರೋ ಅದನ್ನು ಕಣ್ಮುಂದೆ ತೋರಿಸಿ ನಂಬುತ್ತೀನಿಲ್ಲ, ನಂಬಲ್ಲ ಅನ್ನೋದು ಮೆಂಟಾಲಿಟಿ ಸ್ಪೆಷಲಿ ಈಗಿನ ಯುವಕರಿಗೆ ಅಥವಾ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಈ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಇದು ನಮ್ಮ ಮನಸ್ಸಿನಲ್ಲಿ ಹೇಗೆ ಪರಿಣಾಮ ಅಥವಾ ನಮ್ಮ ಮೆದುಳಿಗೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ವೈಬ್ರೇಷನ್ ಅಂತ ಬೆಳಿಗ್ಗೆ ಯೋಗ ಮಾಡಬೇಕಾದ್ರೆಲ್ಲ ಹೇಳ್ತಾ ಇದ್ರಲ್ಲ, ವೈಬ್ರೇಷನ್ ಪದ ಸಾಕಷ್ಟು ಉಪಯೋಗಿಸ್ತಾ ಇದ್ರು. ಸೊ ಈ ವೈಬ್ರೇಷನ್ ಅನ್ನೋದೇ ಕಂಪನ ಅಂತೇನು ಹೇಳ್ತೀವಿ, ವೈಬ್ರೇಷನ್ಸ್ ಅಂತ ಏನು ಹೇಳ್ತೀವಿ, ಅದು ನಮ್ಮ ಮೆದುಳಿನ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಹೇಗೆ ಅಂದರೆ ಇವಾಗ ನಾನು ಮಾತಾಡ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇದೆ ಅಂದರೆ ಈ ಸೌಂಡ್, ಈ ವೈಬ್ರೇಷನ್ಸ್ ಅನ್ನೋದು ಈ ಗಾಳಿಯ ಮೂಲಕ, ಅಂದರೆ ನನಗೆ ಮತ್ತು ನಿಮ್ಮ ಮಧ್ಯೆ ಈ ಗಾಳಿ ಅನ್ನೋದಿದೆ, ಅದು ಮೀಡಿಯಮ್. ಸೊ ಅದ್ರ ಮೂಲಕ ವೈಬ್ರೇಷನ್ಸಿಂದ ನಿಮ್ಮ ಕಿವಿಗೆ ಸೇರ್ತಾ ಇದೆ, ನಿಮ್ಮ ಕಿವಿಯಿಂದ ಅದು ಮೆದುಳಿಗೆ ಹೋಗ್ತಾ ಇದೆ, ಅದು ಕೇಳಿಸ್ತಾ ಇದೆ. ಹತ್ರ ಕೂತಿರೋರಿಗೆ ಸ್ವಲ್ಪ ಜೋರಾಗಿ ಕೇಳಿಸ್ಬೋದು, ಹಿಂದೆ ಕೂತಿರೋರಿಗೆ ಸ್ವಲ್ಪ ಮೆಲ್ಲಿಗೆ ಕೇಳಿಸ್ಬೋದು. ಬಟ್ ಇಲ್ಲಿ ಬರ್ತಾರೋ ಅದೇ ವೈಬ್ರೇಷನ್ನೇ, ಸೊ ಅಲ್ಲಿರೋ ಅದೇ ವೈಬ್ರೇಷನ್. ಸೊ ಸೂರ್ಯನಿಂದ ಏನೋ ಕಿರಣ ಬರ್ತಾ ಇದೆ, ಲೈಟ್ ಬರ್ತಾ ಇದೆ ಅಂದರೆ ಅದು ಕೂಡ ಅದಕ್ಕೂ ಮೂಲ ಕಾರಣ ವೈಬ್ರೇಷನ್ಸಿಂದನೇ ಕಾರಣ. ಸೊ ನಮ್ಗೆ ಇಷ್ಟ ಇಲ್ವೋ, ಈ ಸಾಕಷ್ಟು ಎನರ್ಜೀಸ್ ಅಂತ ಸಾಕಷ್ಟು ಶಕ್ತಿ ಇರುತ್ತೆ ಈ ನೇಚರ್ಸ್. ಅವ್ರು ಹಿಡನ್ ಸೈಡ್ ಅವ್ರು ಹೇಳ್ತಾ ಇದ್ರಲ್ಲ, ಥರ್ಡ್ ಆಬ್ಜೆಕ್ಟಿವ್, ಸೊ ಹಿಡನ್ ಸೈಡ್ ಆಫ್ ನೇಚರ್, ಅದರ ಪ್ರಭಾವ ನಮ್ಮ ಮೇಲೆ ಇದ್ದೇ ಇರುತ್ತೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಏನು ಹೇಳ್ತೀವಿ, ಅದ್ರ ಮೇಲೆ ಏನಿದೆಯೋ ಸೊ ನಮ್ಮ ಮೆದುಳಿನಲ್ಲಿಯೂ ಅದೇ ಥರ ಇದೆ, ಅನೇಕ ಭಾಗಗಳಿದೆ. ಸೊ ಈ ರೆಸೋನೆನ್ಸ್ ಅಂತ ಒಂದು
ಅನುರಣನೆ ಅಂತ ಇದೆ. ರೆಸೊನೆನ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಅದು ಹೇಗೆ ಅಂದರೆ, ಈಗ ಸಿಂಪಲಾಗಿ ಹೇಳಬೇಕು ಅಂದರೆ, ಒಂದು ವಿಮಾನ ಹಾರ್ತಾ ಇದೆ ಅಂದರೆ, ಸೊ ನೀವು ಅಬ್ಸರ್ವ್ ಮಾಡಿದಾಗ ಗ್ಲಾಸ್ ಅಥವಾ ಅದು ಕೂಡ ಹಿಂಗೆ ಶೇಕ್ ಆಗುತ್ತಲ್ಲ. ವಿಮಾನ ಎಲ್ಲೋ ಮೇಲೆ ಹೋಗ್ತಾ ಇದೆ, ಬಟ್ ಗ್ಲಾಸ್ ಮಾತ್ರ ಹಿಂಗೆ ಅಲ್ಲಾಡುತ್ತೆ. ಬಟ್ ಚೇರು ಟೇಬಲ್ ಎಷ್ಟೊಂದಿದೆ ಈ ರೂಮಲ್ಲಿ, ಅದು ಯಾವುದೂ ಅಲ್ಲಾಡೋದಿಲ್ಲ. ಯಾಕಂದರೆ ಪ್ರತಿಯೊಂದು ವಸ್ತುಗೂ ಅದಕ್ಕೆ ಒಂದು ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಫ್ರೀಕ್ವೆನ್ಸಿ ಅಂತ ಏನಿಲ್ಲ, ನೀವು ECG ಅಂತ ಎಲ್ರಿಗೂ ಗೊತ್ತಿರುತ್ತಲ್ಲ, ನೀವು ECG ಮಾಡಿಸಿದಾಗ ಹಾರ್ಟ್ ಆಪ್ರೇಟ್ ಮಾಡಿದಾಗ ಹಿಂಗೆ ಗ್ರಾಫ್ ಬರುತ್ತಲ್ವ, ಅದನ್ನು ಫ್ರೀಕ್ವೆನ್ಸಿ ಅಂತಾರೆ. ಒಂದು ಹೈ ಫ್ರೀಕ್ವೆನ್ಸಿ ಇರುತ್ತೆ, ಒಂದು ಕೆಲವೊಂದಕ್ಕೆ ಲೋ ಫ್ರೀಕ್ವೆನ್ಸಿ ಇರುತ್ತೆ. ಆ ವಿಮಾನದ ಫ್ರೀಕ್ವೆನ್ಸಿ ಆ ಗ್ಲಾಸ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆದಾಗ ಏನಾಗುತ್ತೆ, ಅದು ನಡುಗುತ್ತೆ. ಸೊ ಅದೇ ರೀತಿ ನಮ್ಮ ಮೆದುಳಲ್ಲೂ ಕೂಡ ನಮ್ಮ ಆಲೋಚನೆಗಳು ಹೇಗಿರುತ್ತೋ, ಒಳ್ಳೆಯ ಆಲೋಚನೆಗಳಿದ್ದಾಗ ಬೇರೆ ಬೇರೆ ರೀತಿಯಾದ ವೇವ್ಸ್ ಇರುತ್ತೆ. ಆಲ್ಫಾ, ಬೀಟಾ, ಗಾಮಾ ಅಂತ ನೀವು ನಾಗೇಶ್ ಸರ್ ಅವರ ಆನ್ಲೈನ್ ಸೆಷನ್ಸ್ ಕೇಳಿದರೆ ನಿಮ್ಗೆಲ್ರಿಗೂ ಇದು ಗೊತ್ತೇ ಇರುತ್ತೆ. ಎಲ್ಲದಕ್ಕೂ ಬೇರೆ ಬೇರೆ ಫ್ರೀಕ್ವೆನ್ಸೀಸ್ ಅಂತಿರುತ್ತೆ. ನಾವು ಮಲಗಿದ್ದಾಗ ನಮ್ಮ ಮೆದುಳಲ್ಲಿ ಬರುವಂಥ ಫ್ರೀಕ್ವೆನ್ಸೀಸ್ ಕಮ್ಮಿ ಇರುತ್ತೆ, ಒಂದು 3 to 5 ಹರ್ಟ್ಸ್ ಇರುತ್ತೆ. ಹರ್ಟ್ಸ್ ಅಂದರೆ ಅದು ಮೆಷರ್ ಮಾಡೋದು ಒಂದು ಯೂನಿಟ್ ಅಷ್ಟೇ. ಸೊ ನಾವು ಏನೋ ತುಂಬ ಆಲೋಚನೆ ಮಾಡ್ತಾಯಿದ್ದೀವಿ, ಏನೋ ಹೊಸದೇನೋ ಕಲ್ತ್ಕೊಳ್ತಾ ಇದ್ದೀವಿ ಅಥವಾ ಹೊಸದೇನೋ ಕಂಡುಹಿಡ್ತಾ ಇದ್ದೀವಿ, ಅದಾಗ ಏನಾಗುತ್ತೆ, ಫ್ರೀಕ್ವೆನ್ಸಿ ತುಂಬ ಹೈ ಇರುತ್ತೆ. ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ನಮ್ಮ ಮೆದುಳು ಕೆಲಸ ಮಾಡ್ತಾಯಿರುತ್ತೆ. ಈ ಕೆಲಸ ಮಾಡಿದಾಗ ಏನಾಗುತ್ತೆ, ಕೆಲಸ ಮಾಡಿದಾಗ ಸಾಕಷ್ಟು ಭಾಗಗಳಿದೆ ಬ್ರೈನ್ಲಿ, ಬೇರೆ ಬೇರೆ ರೀತಿಯ ಭಾಗಗಳಿದೆ. ಅದು ಆ್ಯಕ್ಟಿವೇಟ್ ಆದಾಗ ಬೇರೆ ಬೇರೆ ರೀತಿಯಾದ ಕೆಮಿಕಲ್ ಆಚೆ ಬರುತ್ತೆ. ಸೊ ಅದರಿಂದ ಮೊದಲು ಎಫೆಕ್ಟ್ ಆಗೋದು ಯಾರಿಗೆ, ನಮ್ಮ ಸ್ಥೂಲ ಬಾಡಿ, ನಮ್ಮ ಬಾಡಿಗೆ ಮೊದಲು ಎಫೆಕ್ಟ್ ಆಗೋದು. ಸೊ ಒಳ್ಳೆ ಆಲೋಚನೆಗಳು ಇಟ್ಕೊಂಡ್ರೆ ನಮ್ಮ ಬಾಡಿ ಮೊದಲು ನಮ್ಮ ದೇಹದ ಮೇಲೆ ಅದರ ಪ್ರಭಾವ ಇರುತ್ತೆ. ಕೆಟ್ಟ ಆಲೋಚನೆಗಳು, ರಾಗ, ದ್ವೇಷ ಎಲ್ಲ ಗೊತ್ತೇ ಇದೆ ನಿಮಗೆ, ಅತಿ ಆಸೆ, ಅದು ಹೆಚ್ಚಾದಷ್ಟು ನಿಮಗೆ ಅದರ ಪ್ರಭಾವ ಫಸ್ಟ್ ನಮ್ಮ ಫಿಸಿಕಲ್ ಬಾಡಿಗೆ ಆಗುತ್ತೆ. ಬೇರೆ ಬೇರೆ ಅಂಗಗಳಾಗ್ಬೋದು ಅಥವಾ ಮೆದುಳಾಗ್ಬೋದು, ಏನಾದರೂ ಆಗ್ಬೋದು. ಸ್ಟ್ರೆಸ್ ಅಂತೀವಿ, ಹಾರ್ಟ್ ಬ್ಲಾಕೇಜ್ ಅಂತೀವಿ. ಸೊ ಎಲ್ಲದಕ್ಕೂ ಡಾಕ್ಟ್ರ್ ಏನು ಹೇಳ್ತಾರೆ, ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ ಅಂತಾರೆ. ಸೊ ಸ್ಟ್ರೆಸ್ ಎಲ್ಲಿ ಬರ್ತಾಯಿದೆ, ಸ್ಟ್ರೆಸ್ ಮೆದುಳಲ್ಲಿ ಬರ್ತಾಯಿದೆ ಅಷ್ಟೇ, ಅದು ಒಂದು ಕಾರಣ. ಸೊ ಎಲ್ಲದಕ್ಕೂ ಎಲ್ಲನೂ ರೆಸೊನೆನ್ಸ್ ಅಥವಾ ಅನುರಣನೆ ಅಂತೇನಿದೆ, ಅದರ ಪ್ರಭಾವ ನಮಗೆ ಇಷ್ಟನೋ ಇಷ್ಟ ಇಲ್ವೋ ಅದು ಇದ್ದೇ ಇರುತ್ತೆ. ಸೊ ಇದಕ್ಕೋಸ್ಕರ ಮೊದಲು ನಮ್ಮ ಬಾಡಿ ಮೇಲೆ ಅದರ ಪ್ರಭಾವ ಇರುತ್ತೆ ಅಂತ ಗೊತ್ತು. ಅದು ಹೆಚ್ಚಾಗ್ತಾ ಹೋದಾಗ ಇನ್ನೂ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾ ಹೋದರೆ ನಮ್ಮ ಚಕ್ರ ಅಂತ ಹೇಳ್ಬೋದು, ಅಥವಾ ನಮ್ಮ ಆಸ್ಟ್ರಲ್, ಅದು ಬೇರೆ ಬಾಡಿ ಅಂತ ಏನು ಹೇಳ್ತೀವಿ, ಅದಕ್ಕೂ ಕೂಡ ಅದರ ಬೆಳವಣಿಗೆ ಕೂಡ ಅದು ತೊಂದರೆ ಮಾಡೋ ಸಾಧ್ಯತೆ ಇದೆ. ಅದರ ಬೆಳವಣಿಗೆಯ ವೇಗವನ್ನು ಇನ್ನೂ ನಮ್ಮನ್ನು ಎಳಿತಾ ಬರುತ್ತೆ. ಸೊ ಅದಕ್ಕಾಗಿ ನಮ್ಮ ಆಲೋಚನೆಗಳ ಬಗ್ಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಲೇಬೇಕು. ಅದ್ರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು. ದಿನದಲ್ಲಿ ಅಟ್ಲೀಸ್ಟ್ ಕೊನೆಯಲ್ಲಿ ಮಲಗಬೇಕಂದ್ರೆ 10 ನಿಮಿಷ ಆದರೂ ನಾವು ಯೋಚನೆ ಮಾಡಬೇಕಾಗತ್ತೆ. ನಮ್ಮ ಒಂದು ಡೇನಲ್ಲಿ ನಮ್ಮ ಆಲೋಚನೆಗಳು ಯಾವ ರೀತಿ ಇತ್ತು ಅಂತ ಫಸ್ಟ್ ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಆ ಚೇಂಜ್ ಅನ್ನೋದೇನಾಗುತ್ತೆ, ಅದು ನಮ್ಮಲ್ಲೇ ಶುರುವಾಗಬೇಕು. ಅದು ಆದಾಗ ಮಿಕ್ಕಿದ ಆಟೋಮೆಟಿಕ್ಕಾಗಿ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಅಂದರೆ ವರುಣ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಈ ಜಗತ್ತೆಲ್ಲ ಸ್ಪಂದಗಳ ಒಂದು ಉಗ್ರಾಣ, ಪ್ರತಿಯೊಂದು ಸ್ಪಂದವೇ. ದ ಕಾಂಕ್ರೀಟ್ ಬಾಡಿ, ನನ್ನ ಶರೀರ ಇಲ್ಲಿ ಕುಳಿತಿದ್ರೂ ಅದ್ರ ಸುತ್ತಲೂ ಅದು ಸ್ಪಂದಗಳನ್ನು ಕಳಿಸ್ತಾ ಇದೆ. ರಸ್ತೆ ಮೇಲೆ ಬಿದ್ದಿರೋ ಒಂದು ಕಲ್ಲು, ಅದರ ಸುತ್ತಲೂ ಸ್ಪಂದಗಳಿರುತ್ತೆ. ಎವ್ರಿಥಿಂಗ್ ಈಸ್ ಅಲ್ಟಿಮೇಟ್ಲಿ ಎನ್ ಎನರ್ಜಿ ಫೀಲ್ಡ್. ಪ್ರತಿಯೊಂದು ಶಕ್ತಿಯ ಒಂದು ಕ್ಷೇತ್ರ. ಈ ಶಕ್ತಿ ಅನ್ನೋದು ಸ್ಪಂದಗಳಾಗಿ ಹೊರಹೊಮ್ತಾ ಇರುತ್ತೆ. ಒಬ್ಬ ಮನುಷ್ಯ ಎಂತಹ ಸ್ಪಂದಗಳನ್ನು ಉತ್ಪತ್ತಿ ಮಾಡ್ತಿದ್ದಾನೆ, ಆ ಸ್ಪಂದಗಳ ಮೇಲೆ ಅವನು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನ ಇಲ್ವಾ ಅನ್ನೋದು ಅರ್ಥ ಆಗತ್ತೆ. ಜೊತೆಗೆ ಆತ ಋಣಾತ್ಮಕ ಸ್ಪಂದಗಳನ್ನೇ ಸೃಷ್ಟಿ ಮಾಡ್ತಿದ್ರೆ ಆತ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡ್ತಿದ್ದಾನೆ. ಬರೀ ಉತ್ಪತ್ತಿ ಮಾಡೋದೇ ಅಲ್ಲ, ಅವನು ಉತ್ಪತ್ತಿ ಮಾಡಿದಂತಹ ಋಣಾತ್ಮಕ ಸ್ಪಂದಗಳನ್ನು ಅವನು ಪ್ರಪಂಚಕ್ಕೂ ಬಿಟ್ಟುಕೊಡ್ತಾನೆ. ಅಂದರೆ ಅವನು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡ ಋಣಾತ್ಮಕ ಸ್ಪಂದಗಳನ್ನು ಉತ್ಪತ್ತಿ ಮಾಡಿ ಜೊತೆಗೆ ಜಗತ್ತಿಗೂ ಅದನ್ನು ಪ್ರಸಾದವಾಗಿ ಕೊಡ್ತಾನೆ. ನನ್ನಲ್ಲಿ ಋಣಾತ್ಮಕ ಸ್ಪಂದವಿದ್ದರೆ ನನ್ನ ಎದುರುಗಡೆ ಇರುವಂತಹ ವ್ಯಕ್ತಿಯ ಮೇಲೆ ಅದರ ಪ್ರಭಾವ ಬೀರುತ್ತೆ. ಹೇಗೆ ಗಮನಿಸಿ ನೋಡಿ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದೀರಿ, ದೂರದಲ್ಲಿ ಎದುರುಗಡೆಯಿಂದ ಒಬ್ಬ ವ್ಯಕ್ತಿ ಬರ್ತಿದ್ದಾನೆ,
ನೀವು ಕೋಪದಿಂದ ಕ್ರೋಧದಿಂದ ಅವನನ್ನು ನೋಡಿ, ಪಾಪ ಅವನೇನೋ ಸಂತೋಷವಾಗಿ ಸಮಾಧಾನವಾಗಿ ಏನೋ ಜಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ನೀವು ಕ್ರೋಧ ಕೋಪ ಅವನ ಮೇಲೆ ವ್ಯಕ್ತಪಡಿಸಿ ತಕ್ಷಣ ಅವನೇನು ಮಾಡ್ತಾನೆ? ಅವನೇನನ್ನು ವ್ಯಕ್ತಪಡಿಸ್ತಾನೆ? ಅವನು ಕೋಪ ಮತ್ತು ಕ್ರೋಧವನ್ನೇ ವ್ಯಕ್ತಪಡಿಸ್ತಾನೆ. ಇಮ್ಮಿಡಿಯೇಟ್ಲಿ ಅವನ ವೈಬ್ಸ್ ಚೇಂಜ್ ಆಗಿಬಿಡುತ್ತೆ. ಹೇಗೆ ಅಂದರೆ, ಒಂದು ಕೊಠಡಿ, 2 ವೀಣೆಗಳಿದೆ, ಪಕ್ಕದಲ್ಲೇ 1-2-3 ಅಡಿ ಡಿಸ್ಟೆನ್ಸಲ್ಲಿದೆ. ಒಂದು ವೀಣೆಯನ್ನು ಶ್ರುತಿಬದ್ಧವಾಗಿ ನೀವು ನುಡಿಸ್ತೀರಿ, ತಂತಿಯನ್ನು ಸೈಲೆಂಟಾಗಿದ್ದರೆ ಈ ತಂತಿ ಯಾವ ಸುಮಧುರ ಸ್ವರವನ್ನು ಸೃಷ್ಟಿ ಮಾಡ್ತೋ ಅದನ್ನು ಪಿಕಪ್ ಮಾಡಿ ಆ ದೂರದಲ್ಲಿರೋ ತಂತಿನೂ ಏನು ಮಾಡುತ್ತೆ? ವೈಬ್ರೇಟ್ ಮಾಡುತ್ತೆ. ಇದನ್ನು ರೆಸೊನನ್ಸ್ ಅಂತ ಕರಿತೀವಿ ನಾವು. ರೆಸೊನನ್ಸ್. ದ ಹೋಲ್ ವರ್ಲ್ಡ್ ಇಸ್ ಎ ಮಾರ್ಫಿಕ್ ರೆಸೊನೆನ್ಸ್. ಮಾರ್ಫಿಕ್ ರೆಸೊನೆನ್ಸ್. ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿದೆ. ಹಾಗಾಗಿ ವರುಣ್ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ, ನಮ್ಮ ಮನಸ್ಸೇ ಸಮಸ್ಯೆಗಳಿಗೆ ಮೂಲ. ನಮ್ಮ ಮನಸ್ಸಿನಿಂದ ಉತ್ಪತ್ತಿಯಾಗುವಂತಹ ಶಕ್ತಿ ಸ್ಪಂದಗಳು ಋಣಾತ್ಮಕವಾಗಿದ್ದರೆ ಆ ಋಣಾತ್ಮಕ ಸ್ಪಂದಗಳು ಪ್ರಪಂಚವನ್ನು ವಿಶ್ವವನ್ನು ತಲುಪಿ ಆ ವಿಶ್ವದಲ್ಲೂ ಋಣಾತ್ಮಕ ಸ್ಪಂದಗಳನ್ನೇ ಸೃಷ್ಟಿ ಮಾಡುತ್ತೆ. ಹಾಗಾಗಿ ಆ ವ್ಯಕ್ತಿ ತಾನು ಸಮಸ್ಯೆಗಳನ್ನು ಸೃಷ್ಟಿ ಕೊಂಡಿದ್ದು ಅಲ್ಲದೆ ಇತರರ ಮೇಲೂ ಅಂತಹ ಸಮಸ್ಯೆಗಳನ್ನು ಹೇರ್ತಾ ಹೋಗ್ತಾನೆ. ಮನಸ್ಸು ಇಲ್ಲದೆ ಇರೋ ಸಮಸ್ಯೆಗಳ ಸೃಷ್ಟಿಗೆ ಕಾರಣ ಅಂತ ವರುಣ್ ಅವರು ಹೇಳ್ತಿದ್ದಾರೆ. ನಮ್ಮ ಸೋದರ ಗೋಪಾಲ್ರವ್ರದ್ದು ಮತ್ತೊಂದು ದೃಷ್ಟಿಕೋನವಿದೆ. ನಿಜವಾಗ್ಲೂ ಸಮಸ್ಯೆ ಅಂದರೆ ಏನು ಅಂತ ಅವರ ಜೊತೆ ನಾನು ಚರ್ಚೆ ಮಾಡ್ತಿರುವಾಗ ಅವ್ರು ಮತ್ತೊಂದು ಸುಂದರವಾದಂಥ ಒಂದು ವಿಚಾರವನ್ನು ತಂದಿಟ್ಟರು. ಆ ವಿಷಯವನ್ನು ಹಂಚಿಕೊಳ್ಳಿ ಅಂತ ನಾನು ಗೋಪಾಲರವ್ರನ್ನ ಕೇಳಿ. ಈಗ ಸಮಸ್ಯೆಗಳನ್ನು ನೋಡ್ತಕ್ಕಂತಹ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನನ ನಾವೆಲ್ಲ ಮಾಡ್ತಾಯಿದ್ದೀವಲ್ಲ, ಮುಂದೆ ಎಲೆಕ್ಷನಲ್ಲಿ ಇವೆಲ್ಲ ನಮಗೆ ಓಟ್ ಕೊಟ್ಬಿಟ್ರೆ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಮಾಡಿಬಿಡ್ತೀವಿ. ಆಗುತ್ತಾ? ಮುಂದಿನ ಎಲೆಕ್ಷನಲ್ಲಿ ನಮಗೆ ಓಟ್ ಕೊಡ್ಬೇಕು. ಆಗುತ್ತಾ? ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗಿಬಿಡುತ್ತೆ. ಆಗುತ್ತಾ? ಆಗಲ್ಲ. ನಾವು 5 ವರ್ಷಕ್ಕೊಂದ್ಸಲಿ ಓಟ್ ಹಾಕೋವಾಗ ಇದೇ ಧೋರಣೆಯಲ್ಲೇ ಹೋಗ್ತೀವಿ. ನಮ್ಮ ಸಮಸ್ಯೆನೇ ಒಂದು ಪರಿಹಾರ ಮಾಡಿಬಿಡ್ತಾನೆ ಅಂಥೇಳಿ ಆ ಧೋರಣೆಯಲ್ಲಿ ಹೋಗಿರ್ತೀವಿ ನಾವು. ಆದರೆ ನಮ್ಮ ಧೋರಣೆ ಹೇಗಿರಬೇಕು ಅನ್ನೋದನ್ನು ಮೊದಲು ನಾವು ಕಲ್ತ್ಕೋಬೇಕಾಗ್ತದೆ. ಇಲ್ಲಿವರೆಗೆ ಎಲ್ಲರೂ ಕೂಡ ಅದನ್ನೇ ಡಿಸ್ಕಸ್ ಮಾಡಿದ್ದು ಕೂಡ ಇದೆ. ಈಗ ನೋಡಿ, ನಾನು 2 ರೀತಿ ಜೀವನವನ್ನು ಮಾಡ್ತಾಯಿದ್ದೀನಿ. ಹೇಗೆ ಅಂತಂದರೆ, ಒಂದು ರೀತಿಯಲ್ಲಿ ನಾನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀನಿ, ಇನ್ನೊಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ತಾಯಿದ್ದೀನಿ. ಇದು ಅರ್ಥ ಆಗುತ್ತಾ ನಮಗೆ? ಆಗ್ತಾಯಿಲ್ಲ. ಅದನ್ನೇ ಅವ್ರು ಇಷ್ಟೊತ್ತು ಹೇಳಿದ್ದು ಕೂಡ. ಈಗ ನಾನು ಎಕ್ಸ್ಪೀರಿಯನ್ಸರಾಗಿ ಕೆಲವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀನಿ, ಕ್ರಿಯೇಟರ್ ಆಗಿ ಕೆಲವು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾಯಿದ್ದೀನಿ. ಇದು ಒಂದು ಭಾಗ. ಇನ್ನು ನಮ್ಮ ವಿಚಾರಧಾರೆ ಹೇಗಿದೆಯಪ್ಪ ಅಂತಂದರೆ, ನನ್ನ ಸಮಸ್ಯೆಗಳು ಅಂತಕ್ಕಂಥದ್ದೇ ನಮ್ಮ ಇಡೀ ಮನಸ್ಸಿನ ತುಂಬ ತುಂಬಿಕೊಂಡಿರ್ತಕ್ಕಂಥದ್ದು. ಸೊ ಈ ಒಂದು ಸಂದರ್ಭಕ್ಕೆ ಏನಾಗುತ್ತೆ ಅಂದರೆ, ನಾನು ಹೋಗ್ತೀನಿ, ಬಸ್ಸು ಹೊರಟೋಗ್ಬಿಟ್ಟಿರುತ್ತೆ ಸ್ಟ್ಯಾಂಡಿಂದ. ನಾನು ಬೈಕೋತೀನಿ, ಯಾವಾಗಲೂ ಹೀಗೆ ಈ KSRTC ಅವರು ನಾನು ಬರ್ತೀನಿ ಅಂದರೆ 5 ನಿಮಿಷ ಮುಂಚೆ ತಲುಪಿಸ್ತಾರೆ ಅಂತ. ಇಲ್ಲ ಅರ್ಧ ಗಂಟೆ ಕಾಯ್ತೀವಿ, ಬಸ್ ಬರೋಲ್ಲ. ನನಗೆ ಗೊತ್ತಿತ್ತು ನಾನು ಹೊರಟ್ರೆ ಅಂತಂದರೆ ಅರ್ಧ ಗಂಟೆ ಲೇಟ್ ಬರುತ್ತೆ ಬಸ್ಸು ಅಂತೇಳಿ. ಸೊ ನನ್ನ ಧೋರಣೆ ಏನಿದೆ ಅಂತಂದರೆ, ಪ್ರತಿಯೊಂದನ್ನು ನನ್ನ ವೈಯಕ್ತಿಕ ಮೂಲಕ್ಕೆ ಅನ್ವಯಿಸಿಕೊಂಡು ನಾನು ಸಮಸ್ಯೆ ಅಂತೇಳಿ ವಿಚಾರ ಮಾಡ್ತೇನೆ. ಆದರೆ ಆ ಸಮಸ್ಯೆನ ನಿರ್ಮಾಣ ಮಾಡ್ಕೊಂಡಿದ್ದೆ ಯಾರು? ಸಮಯ ತಿಳ್ಕೊಂಡು 10 ನಿಮಿಷ ಮುಂಚೆ ಬಂದಿರೋ ಬಸ್ ಸಿಕ್ಕಿರೋದು ನನಗೆ. ಇಲ್ಲ ಅರ್ಧ ಗಂಟೆ ಬೇಗ ಹೋಗಿ ಕಾಯೋ ಬದಲಿಗೆ 1/4 ಗಂಟೆ ಲೇಟಾಗಿ ಹೊರಟಿದ್ರೆ ಸರಿಯಾಗಿರೋದು. ನಾನು ಅದನ್ನೇನು ಮಾಡಲ್ಲ. ಆದರೆ ನನ್ನ ದೃಷ್ಟಿಕೋನ ಹೀಗೆ. ಸೊ ಕಗ್ಗದಲ್ಲಿ ಗುಂಡಪ್ಪನವ್ರು ಒಂದು ಕಡೆ ಹೇಳ್ತಾರೆ ಭಾಳ ಚೆನ್ನಾಗಿ, ಗತಿಯೇನು ತನಗೆಂದು ಕೇಳುವವರೇ ಎಲ್ಲರೂ,
ಲೋಕಕ್ಕೆ ಹಿತವೆಂದೆಂದು ಕೇಳುವವರು ಯಾರು ಅಂತೇಳಿ. ಅದಕ್ಕೆ ನಾವಿಲ್ಲಿ ಏನು ಮಾಡಬೇಕು, ನನ್ನ ಸಮಸ್ಯೆ, ನಮ್ಮ ಸಮಸ್ಯೆ, ಲೋಕದ ಸಮಸ್ಯೆ ಎಲ್ಲ ಕೂಡ ಒಂದೇ ಅಂತಕ್ಕಂತಹ ಒಂದು ಧೋರಣೆಯನ್ನು ನಾವು ಮೊದಲು ರೂಢಿ ಮಾಡಬೇಕು. ನನ್ನ ಸಮಸ್ಯೆನೂ ಅದೇನೆ, ನಮ್ಮ ಸಮಸ್ಯೆನೂ ಅದೇನೆ, ಲೋಕದ ಸಮಸ್ಯೆಯ ಮೂಲನೂ ಅದೇನೆ ಅಂತೇಳಿ. ಮನಸ್ಸು, ವಿಚಾರ, ಆಲೋಚನೆಗಳು. ಈಗ ಆಲೋಚನೆಗಳು ವಿಚಾರಕ್ಕೆ ಬಂದರೆ ಒಂದು ವಿಚಾರ ನಾವು ಮಂದಟ್ಟು ಮಾಡ್ಕೋಬೇಕು. ಹೇಳಿದ್ರು ಬರೋಣವರು ನಾಗೇಶ್ ಡಾಕ್ಟರ್, ಏನು ನಮ್ಮಲ್ಲಿ 4 ವಿಧವಾದ ಆಲೋಚನೆಗಳು ಸದಾಕಾಲ ಹರಿತಾ ಇರ್ತವೆ. 24 ಗಂಟೆ ನಾವು ಮಲಗಿದ್ದಾಗ ಕೂಡ ಹರಿತಾ ಇರ್ತವೆ ಆಲೋಚನೆಗಳು. ನಾವು ನೋಡ್ಕೊಂಡಿದ್ದೀವ? ಇಲ್ಲ. ಯಾವುದದು ಅಂತಂದರೆ ನಮ್ಮಲ್ಲಿ ಸಾಧಾರಣವಾದ ಆಲೋಚನೆಗಳಿರ್ತವೆ, ವ್ಯರ್ಥವಾದ ಆಲೋಚನೆಗಳಿರ್ತವೆ, ನೆಗೆಟಿವ್ ಥಾಟ್ಸ್ ಋಣಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳಿರ್ತವೆ, ಪಾಸಿಟಿವ್ ಥಾಟ್ಸ್ ಅಂತಂದರೆ ಧನಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳಿರ್ತವೆ. ಇವುಗಳನ್ನು ಗುರುತಿಸ್ತಕ್ಕಂತಹ ವಿವೇಕವನ್ನು ನಾವು ಜ್ಞಾನಾರ್ಜನೆಯಲ್ಲಿ ಕಲಿಬೇಕು. ವಿವೇಕ ಅಂತಕ್ಕಂಥದ್ದು ಬಹಳ ಮುಖ್ಯ ಆಯಿತು. ಹೇಗೆಂತಂದರೆ ನಮ್ಮ ಸಂವೇದನಾಶೀಲತೆಯನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ನಮ್ಮ ವಿವೇಕ. ಆ ವಿವೇಕದ ಹಿನ್ನೆಲೆಯಲ್ಲಿ ನಮ್ಮ ಸಂವೇದನಾಶೀಲತೆಯನ್ನು ನಾವು ರೂಢಿಸ್ಕೊಂಡಾಗ ಯಾವುದರಿಂದ ಸಮಸ್ಯೆ ಪ್ರಾರಂಭ ಆಗ್ತಾ ಇದೆ ಅಂತೇಳಿ ಇಲ್ಲಿ ಇನ್ನೊಂದು ವಿಚಾರ ಬರ್ತದೆ. ಹೇಗೆ ಇದನ್ನು ಕಲಿಯೋದು? ಥಿಯಾಸಫಿ ನಮ್ಗೆ ಹೇಳ್ತದೆ, ಸಾಕಷ್ಟು ಜನ್ಮಗಳ ಅನುಭವದಿಂದ ನಮಗೆ ಬರ್ತದೆ ಅಂತ ಹೇಳ್ತದೆ ಥಿಯಾಸಫಿ. ಅಧ್ಯಯನ ಮಾಡಿದರೆ ಬರ್ತದೆ ಅಂತ ಹೇಳ್ತದೆ. ಆದರೆ ನಮಗೆ ಅರ್ಥ ಆಯಿತು, ಅಧ್ಯಯನ ಮಾಡ್ತೀವಿ ನಾವು, ನಮಗೆ ರಿಯಲೈಸೇಷನ್ ಆಗಿರುತ್ತೆ, ಬಟ್ ಆ್ಯಕ್ಚುಯಲೈಸೇಷನ್ ಆಗಿಲ್ಲ. ಆ್ಯಕ್ಚುಯಲೈಸೇಷನ್ ಆಗಿಲ್ಲದೆ ಇರೋದ್ರಿಂದ ಈಗ ನನಗಿರ್ತಕ್ಕಂತಹ ಸಮಸ್ಯೆ ಬಹುಶಃ ನಿಮಗೆ ಸಮಸ್ಯೆ ಆಗದೇ ಇರ್ಬೋದು. ಈಗ ಉದಾಹರಣೆಗೆ ಮನೆಯಲ್ಲಿ ಅಪ್ಪ ಇರ್ತಾನೆ, ಅಪ್ಪನಿಗೆ ಏನೋ ಒಂದು ದೊಡ್ಡ ಸಮಸ್ಯೆ ಇರ್ತದೆ, ತಲೆ ತುಂಬ ಚಿಂತೆ ತೊಗೊಂಡು ಬರ್ತಾನೆ ಅವನ ಮನೆಗೆ. ಆಯಿತು, ಮಗು ಇರುತ್ತೆ, ಒಂದು 6 ವರ್ಷದ ಮಗು. ಅದಕ್ಕೆ ಏನು ಗೊತ್ತಾಗುತ್ತೆ ಅಪ್ಪನ ಸಮಸ್ಯೆ? ಅದಕ್ಕೆ ಚಾಕ್ಲೇಟ್ ಇಲ್ಲ ಅನ್ನೋದೇ ಸಮಸ್ಯೆ. ಪಾಪ ಚಾಕ್ಲೇಟ್ ಕೊಡಿಸು ಅಂತ ಹತ್ತಿರ ಬರುತ್ತೆ ಮಗು. ಅಪ್ಪ ಏನು ಮಾಡ್ತಾನೆ? ಏಯ್ ಹೋಗ ನಿಂದು ನಿನಗೆ ಚಾಕ್ಲೇಟ್ ಅಂತ, ನಾನೇ ತಲೆ ತುಂಬ ಚಿಂತೆ ತಗೊಂಬಂದಿದ್ದೀನಿ ಅಂತ ತೆಗೆದು 4 ಬಿಡ್ತಾನೆ. ಮನೆ ಒಳಗೆ ಶುರು ಕುರುಕ್ಷೇತ್ರ ಅಲ್ವಾ? ಧೋರಣೆ ಎಲ್ಲಿರಬೇಕು ಅಂದರೆ ನಮ್ಮ ದೃಷ್ಟಿಕೋನ ನಮ್ಮನ್ನು ಕೇಂದ್ರೀಕರಣ ಮಾಡಿಕೊಂಡಿದ್ದಾಗ ಮಾತ್ರ ಎಲ್ಲ ಕೂಡ ಸಮಸ್ಯೆ ಅಂತ ಕಾಣ್ತದೆ. ಇದು ಬಹಳ ಅಂದರೆ ಈ ಒಂದು ಸಂಭಾವ್ಯತೆ ಅಂದರೆ ಪಾಸಿಬಿಲಿಟಿ ಇದೆಯಲ್ಲ, ಈ ಪಾಸಿಬಿಲಿಟಿನ ನಾವು ರೂಢಿ ಮಾಡ್ಕೊಂಡು ಕಲ್ತು ಬಿಟ್ಟಿದ್ದೇವೆ. ನಾವು ವಿ ಹ್ಯಾವ್ ಎ ಲರ್ನ್ಡ್ ಮೈಂಡ್. ಕಲ್ತಿರ್ತಕ್ಕಂಥ ಮನಸ್ಸೇ ನಮಗಿರ್ತಕ್ಕಂಥದ್ದಿಲ್ಲ. ಕಲಿಯುವ ಮನಸ್ಸಿದ್ದಲ್ಲಿ ಯಾವತ್ತೂ ಕೂಡ ತೊಂದರೆ ಆಗೋದಿಲ್ಲ. ಅದಕ್ಕೆ ಜೆ ಕೆ ಅವ್ರು ಹೇಳ್ತಾರೆ, ತಿಳಿದಿದ್ದೆಲ್ಲವ ಬಿಟ್ಟು ಅಂತಾರೆ. ಎಲ್ಲ ಬಿಟ್ಬಿಡ್ಬೇಕು ತಿಳಿದಿರೋದು ನೀನು. ಹೇಗೆ? ಎವ್ರಿ ಮೂಮೆಂಟ್ ಅಂತ ಹೇಳ್ತಾರೆ. ಅದನ್ನು ಸಾಧ್ಯತೆಗೆ ಒಳಪಡಿಸ್ಬೇಕು ನಾವು, ಅಥವಾ ಆ ವಿಚಾರಧಾರೆಗೆ ನಾವು ಅಡ್ಯಾಪ್ಟ್ ಆಗಬೇಕು. ಇದೆಲ್ಲ ಹೊಸದೇ ನಮಗೆ. ವಿಕಾಸದ ಹಂತದಲ್ಲಿ ನಾವು ಓದ್ತೀವಿ, ಏನು 5ನೇ ಮಹಾಂಶದ 5ನೇ ಉಪವಂಶದಲ್ಲಿದ್ದೀವಿ, ಮನಸ್ಸು ವಿಕಾಸ ಆಗ್ತಾಯಿದೆ ನಮಗೀಗ. ಹೌದು, ಮನಸ್ಸು ವಿಕಾಸ ಆಗೋದು ಹೇಗೆ ಅಂತಂದರೆ ಮನಸ್ಸಿನ ಪ್ರಜ್ಞೆಗೆ ಅತೀತವಾಗಿ ನಾವು ಮೇಲೆ ನಿಂತು ನೋಡಿದಾಗ ನಮಗೆ ಮನಸ್ಸಿನಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಾಗ್ತದೆ. ಅಲ್ಲದೇ ಇದ್ದರೆ ನಮಗೇನು ಗೊತ್ತಾಗೋದೇ ಇಲ್ಲ. ನನ್ನ ಮನಸ್ಸಿನಲ್ಲಿ ಏನಾಗ್ತದೆ, ನನ್ನ ಮನಸ್ಸಿನ ಜೊತೆಯಲ್ಲಿದ್ದರೆ ನನಗೆ ಹೆಂಗೆ ಗೊತ್ತಾಗ್ತದೆ? ಜೆ ಕೆ ಅವ್ರು ಅದನ್ನ ಹೇಳೋದು, ಕೋಪ ಬಂದಿದೆ ಅಂದರೆ ನೀನೇನಾಗಿರ್ತೀಯ? ನೀನು ಕೋಪನೇ ಆಗಿರ್ತೀಯ ಅಷ್ಟೇ. ನೀನು ದುಃಖಿತನಾಗಿರ್ತೀಯ ಅಂದರೆ ನೀನೇನಾಗಿರ್ತೀಯ? ನೀನು ದುಃಖನೇ ಆಗಿರ್ತೀಯ ನೀನು ಅಷ್ಟೇ ಅವ್ರು ಹೇಳೋದು. ಹಾಗಾಗಿ ನೀನು ಸಾಕ್ಷಿ ಸ್ವರೂಪನಾಗಿ ಅನುಭವಿಸಿ ನೋಡು. ಬಿಕಮ್ ಎ ವಿಟ್ನೆಸ್ ಅಂತ ಹೇಳ್ತಾರೆ. ಆ ವಿಟ್ನೆಸ್ ಸೈಕಾಲಜಿ ಇದೆಯಲ್ಲ, ಅದನ್ನು ರೂಢಿ ಮಾಡ್ಕೊಳ್ಳೋದೇ ದೊಡ್ಡ ಸಾಧನೆ ಪೂರ್ತಿಯಾಗಿ. ಅದು ಆ್ಯಕ್ಚುಯಲೈಸೇಷನ್. ಇಡೀ ಥಿಯಾಸಫಿ ಜ್ಞಾನ ಆಯಿತು, ಜೆ ಕೆ ಅವ್ರ ಸಾಹಿತ್ಯ ಆಯಿತು, ಓಶೋ ಸಾಹಿತ್ಯ ಆಯಿತು, ವೇದಾಂತ ಆಯಿತು, ಎಲ್ಲವೂ ಕೂಡ ನಿಮಗೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದು ಆ್ಯಕ್ಚುಯಲೈಸೇಷನ್. ಇದ್ರ ಕಡೆ ನಮ್ಮ ಎಂಟೈರ್ ಲೈಫ್ ಓರಿಯೆಂಟ್ ಆದರೆ ಮಾತ್ರ ನಾವೇನಾದರೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋಬೋದು. ಇಲ್ಲಾಂದರೆ ನೀವೆಲ್ಲ ಹೋಗಿ ಓಟ್ ಹಾಕ್ತಿರಲ್ಲ, ಹಾಗಾಗುತ್ತೆ. ಅವ್ನ ಸಮಸ್ಯೆ ಪರಿಹಾರ ಮಾಡ್ತಾನೆ ಅಂತೇಳಿ ನಾವು ಪರಿಹಾರ ಮಾಡೋಕ್ಕಾಗಲ್ಲ. ನಿಮ್ಮ ಸಮಸ್ಯೆನ ನೀವು ಪರಿಹಾರ ಮಾಡ್ಕೊಳಕ್ಕಾಗಲ್ಲ. ಇದು ಮುಖ್ಯ ಅಂತ ನನಗನ್ಸುತ್ತೆ. ಸೋದರ ಗೋಪಾಲ್ರವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನನ್ನ ಸಮಸ್ಯೆ, ನಮ್ಮ ಸಮಸ್ಯೆ, ನಮ್ಮೆಲ್ಲರ ಸಮಸ್ಯೆ, ಈ ಜಗದ ಸಮಸ್ಯೆ ಎಲ್ಲ ಒಂದೇ. ಆದರೆ ನಾವೇನು ಮಾಡ್ಕೊಂಡಿದ್ದೀವಿ,
ಇದು ನನ್ನ ಸಮಸ್ಯೆ, ಅದು ನಿನ್ನ ಸಮಸ್ಯೆ. ಐ and non-I. I am here and you are all there. ಅಂದರೆ ಈ ಜಗತ್ತನ್ನು ಎರಡು ಭಾಗವಾಗಿ ವಿಭಾಗ ಮಾಡಿಬಿಟ್ಟಿದ್ದೀವಿ. ಒಂದು ನಾನು, ಮತ್ತೊಂದು ನಾನಲ್ಲದ್ದು. ನಾನು ಯಾವುದು? ಈ ಚರ್ಮದ ಒಳಗಡೆ ಇರೋದು ನಾನು. ಈ ಚರ್ಮದ ಒಳಗಡೆ ಏನಿದೀನೋ ನಾವು ವಾಸ ಮಾಡ್ತಿರೋದು ಈ ಚರ್ಮದ ಒಳಗಡೆನೆ. ಚರ್ಮ ಆವರಣ ನಮಗೆ, ಎಕ್ಸ್ಕ್ಯೂಸ್ ಮಿ. ಈ ಚರ್ಮವೆಂಬ ಆವರಣದ ಒಳಗಡೆ ಇರುವ ನಾನು ಒಂದು ಭಾಗ, ಈ ಚರ್ಮದ ಹೊರಗಿರೋದು ಏನೇನಿದೆಯೋ ಎಲ್ಲವೂ ನಾನಲ್ಲದ ಭಾಗ. ದಿಸ್ ಈಸ್ ಫಸ್ಟ್ ಆರ್ಡರ್ ಕಾನ್ಫ್ಲಿಕ್ಟ್. ಯಾವಾಗ ನಾನು ಈ ರೀತಿ ಎರಡು ಭಾಗ ಮಾಡ್ಕೋತೀನೋ, ನಾನೇನು ಮಾಡ್ತೀನಿ ಅಂದರೆ, ನಾನು ಅನ್ನೋದು ನಾನಲ್ಲದ್ದು ಅನ್ನೋದರ ಜೊತೆ ಸಂವಹನ ನಡೆಸಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಯಾವಾಗ ಸಂವಹನ ಪ್ರಾರಂಭ ಆಗುತ್ತೋ ಅಲ್ಲಿ ನನಗೆ ಅನುಕೂಲಕರವಾದದ್ದಿದ್ದರೆ ನಾನು ಅದನ್ನು ಬಯಸ್ತೇನೆ, ಅನುಕೂಲಕರವಾದದ್ದಿಲ್ಲ ಅಂದರೆ ನಾನು ಅದನ್ನು ಸಮಸ್ಯೆ ಅಂತ ಪರಿಗಣಿಸ್ತೇನೆ. ದ ಫಸ್ಟ್ ಆರ್ಡರ್ ಡಿವಿಷನ್, ದ ಫಸ್ಟ್ ಆರ್ಡರ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಐ ಆ್ಯಂಡ್ ನಾನ್ ಐ. ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯ ಏನು ಹೇಳುತ್ತೆ ಅಂದರೆ, ಐ ಆ್ಯಂಡ್ ನಾನ್ ಐ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಾನು ನಾವು ಅನ್ನೋದು ಇಲ್ಲವೇ ಇಲ್ಲ. ಇಲ್ಲಿ ಎಲ್ಲರೂ ಅನ್ನೋದಿರೋದು. ಅದನ್ನೇ ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಹೇಳೋದು, ಅದನ್ನೇ ಯೂನಿವರ್ಸಲ್ ಲವ್ ಅಂತ ಹೇಳೋದು, ಅದನ್ನೇ ಅನ್ಕಂಡೀಷನಲ್ ಲವ್ ಅಂತ ಹೇಳೋದು. ಅಲ್ಲಿ ದ್ವಂದ್ವ ಇರಲ್ಲ. ಯಾವಾಗ ನಾನು ನನ್ನ ಮನಸ್ಸು ವಿಭಜನೆ ಮಾಡುತ್ತೋ, ಸಕಲ ಸೃಷ್ಟಿಯನ್ನು ಎರಡು ಭಾಗ ಮಾಡಿಬಿಡುತ್ತೋ, ನಾನಲ್ಲದ್ದು ಅಂತ ಭಾಗ ಮಾಡುತ್ತೋ, ಘರ್ಷಣೆಯನ್ನು ಪ್ರಾರಂಭ ಮಾಡುತ್ತೋ, ಅಲ್ಲಿಗೆ ಸಮಸ್ಯೆಗಳ ಸೃಷ್ಟಿ ಪ್ರಾರಂಭ ಆಗೋಗುತ್ತೆ. ಹೇಳೋದು ಬಹಳ ಸುಲಭ. ನಾನಿಲ್ಲಿ ಕೂತ್ಕೊಂಡು ಈ ವಿಚಾರ ಹಂಚ್ಕೊಳ್ಳೋದು ತುಂಬ ಸುಲಭ. ನಿಮ್ಮ ಮನೆಯಲ್ಲೇ ಗಮನಿಸಿ ನೋಡಿ. ಸ್ವತಃ ಹುಟ್ಟುತ್ತಾ ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ನಾನು ನೀನು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಕಾಡುತ್ತೆ. ಇದು ನನ್ನ ಮನೆ, ಇದು ನಿನ್ನ ಮನೆ, ಇದು ನನ್ನ ಆಸ್ತಿ, ಅದು ನಿನ್ನ ಆಸ್ತಿ. ಎಷ್ಟರ ಮಟ್ಟಿಗೆ ನಾವು ವಿಭಜನೆಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಬರ್ತೀವಿ. ಇರಲಿ, ವಿಭಜನೆಗಳು ಇರುತ್ತೆ, ಅದು ಒಂದು ತಾರ್ಕಿಕವಾಗಿ ಬೇಕಾಗೂ ಇರಬಹುದು. ಆದರೆ ಆ ವಿಭಜನೆಗಳ ಮಧ್ಯೆ ಘರ್ಷಣೆಯನ್ನು ಸೃಷ್ಟಿ ಮಾಡ್ಕೋತೀವಿ. ಅದಕ್ಕೆ ಒಬ್ಬ ಚಿಂತಕ ಹೇಳ್ತಾನೆ, ವಿ ಲಿವ್ ಅ ಲೈಫ್ ಆಫ್ ಇನ್ನರ್ ಕಾನ್ಫ್ಲಿಕ್ಟ್ and outer discord. We live a life of inner conflict and outer discord. Inner conflict ಅಂದರೆ ಒಳಗಡೆನೇ ಘರ್ಷಣೆ, ಒಳಗೆ ಘರ್ಷಣೆ, ಹೊರಗೆ ಅಪಶ್ರುತಿ. ಯಾವಾಗ ಒಳಗೆ ಘರ್ಷಣೆ ಇರುತ್ತೋ ಹೊರಗಿನ ಲೋಕದ ಜೊತೆ ನಮ್ಮ ಸಂಬಂಧ ಹೇಗಿರುತ್ತೆ? ಅಪಶ್ರುತಿ. You are neither happy inside nor you are happy outside. In the process, you construct lot of problems. ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಮೊದಲನೆಯ ಒಂದು ಉದ್ದೇಶವಿದೆಯಲ್ಲ, ಸಾರ್ವತ್ರಿಕ ಸಹೋದರತ್ವ, ಅದು ಅತ್ಯಂತ ಎತ್ತರದ ಒಂದು ತತ್ವ. ನಾವು ಅದನ್ನು ಮಾತನಾಡ್ತೇವೆ, ಭಾಷಣಗಳಲ್ಲಿ ಬಳಸ್ತೇವೆ, ಆದರೆ ಎಷ್ಟರ ಮಟ್ಟಿಗೆ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಗಮನಿಸಿ ನೋಡಿ. ಎಷ್ಟು ಕಷ್ಟ ಇದೆ ನೋಡಿ ಅದನ್ನು ಅನುಷ್ಠಾನಕ್ಕೆ ತರೋದು. ಸ್ವತಃ ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಆ ಸಾರ್ವತ್ರಿಕ ಸೋದರತ್ವ ಅನ್ನುವಂತಹ ಒಂದು ಅಂಶವನ್ನು
ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಅವರವ್ರ ಮಧ್ಯೆ ಇನ್ನು ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ನೀವು ಪ್ರೀತಿಸೋದೇನು, ನೀವು ಆ ಮಟ್ಟದ ಸೋದರತ್ವವನ್ನು ಅನುಷ್ಠಾನಕ್ಕೆ ತರೋದೇನು? ದೇ ಲುಕ್ ಟು ಬಿ ಲಾಫ್ಟಿ ಪ್ರಿನ್ಸಿಪಲ್ಸ್. ಲಾಫ್ಟಿ ಅಂದರೆ ಬಹಳ ಎತ್ತರದ ತತ್ವಗಳು. ಆ ಎತ್ತರದ ತತ್ವಗಳನ್ನು ನಾವು ಪರಿಪಾಲಿಸಿದಾಗ ಮಾತ್ರ ಸಮಸ್ಯೆಗಳು ಪರಿಹಾರವಾಗಲಿಕ್ಕೆ ಸಾಧ್ಯ. ಸಂಬಂಧಗಳು ಯಾಕೆ ಬಿಗಡಾಯಿಸಿದೆ? ಪ್ರತಿ ಮನೆಯಲ್ಲೂ ಸಾಕಷ್ಟು ಘರ್ಷಣೆಗಳು, ಕಲಹಗಳು ಯಾಕಿದೆ? ವಿ ಹ್ಯಾವ್ ಇನ್ನರ್ ಕಾನ್ಫ್ಲಿಕ್ಟ್. ವಾಟ್ ಈಸ್ ದಟ್ ಇನ್ನರ್ ಕಾನ್ಫ್ಲಿಕ್ಟ್? ಇದು ನಾನು, ಇದು ನನ್ನದು, ಅದು ಬೇರೆಯವರದು, ಅದು ಅವರು. ನಾನು ನನ್ನ ಉಳಿವಿಗಾಗಿ ಹೋರಾಡ್ತೇನೆ, ಅವರು ಅವರ ಉಳಿವಿಗಾಗಿ ಹೋರಾಟ ನಡೆಸಲಿ. ಈ ಒಂದು ಮನೋಭಾವ ಆಳವಾಗಿ ಬೇರೂರಿಬಿಟ್ಟಿದೆ. ದ್ವಂದ್ವ ಅಂತೀವಿ ಇದನ್ನು. ನಾನು ನೀನು ಅನ್ನೋದೇ ಮೊದಲನೆಯ ದ್ವಂದ್ವ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಅಂತಹ ನಾನು ನೀನು ಅನ್ನೋದು ಇಲ್ಲವೇ ಇಲ್ಲ. ಏಕತ್ವದ ಐಕ್ಯತೆಯ ಒಂದು ಕ್ಷೇತ್ರ ಇದು. ಆದರೆ ಸಂಸರಣೆಯ ಹಾದಿಯಲ್ಲಿ ನಾವೆಲ್ಲ ನಮ್ಮ ಪಥದ ಒಂದೊಂದು ಹಂತದಲ್ಲಿದ್ದೇವೆ. ಈ ವಿಚಾರವನ್ನು ಎಲ್ಲರೂ ಒಂದೇ ಹಂತದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೆರ್ ಈಸ್ ನೋ ಐ ಆ್ಯಂಡ್ ನಾನ್ ಐ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಡಿಫರ್ಸ್. ನಾವು ಯಾವ ಹಂತದ ಬೆಳವಣಿಗೆ ಹೊಂದಿದ್ದೀವೋ ಆ ಹಂತದಲ್ಲಿ ಅದು ಅರ್ಥ ಆಗುತ್ತೆ ಅಷ್ಟೇ. ಅದಕ್ಕೆ ಸ್ವಾಮಿ ಶಿವಾನಂದರು ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾರೆ, ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಜ್ಞಾನದಿಂದ ಅವಿವೇಕ, ಅಜ್ಞಾನದಿಂದ ಅಹಂಕಾರ, ಅಹಂಕಾರದಿಂದ ಅವಿವೇಕ, ಅವಿವೇಕದಿಂದ ರಾಗದ್ವೇಷಗಳು, ರಾಗದ್ವೇಷಗಳಿಂದ ಕರ್ಮಗಳಿಂದ ಪುನರ್ಜನ್ಮ. ಮತ್ತು ಅದೇ ಸೈಕಲ್ಲು. ಏನು ಸೈಕಲ್ಲು? ಅಜ್ಞಾನ, ಅಹಂಕಾರ. ಆ ಅಜ್ಞಾನವೇ ಅಹಂಕಾರವನ್ನು ಸೃಷ್ಟಿ ಮಾಡೋದು. ನಾನು ನಿನ್ನದು, ಇದು ನಾನು ಅದು ನೀನು ಅಂತ ಹೇಳೋದು ಯಾವುದು? ಇದು ನಾನು ಅದು ನೀನು ಅಂತ ಹೇಳೋದು ಯಾವುದು? ಅಹಂ. ಈ ಚರ್ಮದ ತನಕ ನಾನು, ಚರ್ಮ ಆದಮೇಲೆ 1 ಮಿಲಿಮೀಟ್ರು ನಾನಲ್ಲ, ನೀನು. ಇದನ್ನು ಸೃಷ್ಟಿ ಮಾಡಿದ್ದು ಯಾವುದು? ಅಹಂ. ಈ ಅಹಂಗೆ ಕಾರಣ ಯಾವುದು? ಅಜ್ಞಾನ. ಯಾವುದದು ಅಜ್ಞಾನ? ಇರುವುದೆಲ್ಲ ಒಂದೇ, ಆಲ್ ಈಸ್ ಒನ್. ಅದನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತರುವಂತಹ ಒಂದು ಪ್ರಯತ್ನ ನಮ್ಮಲ್ಲಿ ನಡೀತಿಲ್ಲ. ಅಕಸ್ಮಾತ್ ಅರ್ಥ ಮಾಡಿಕೊಂಡ್ರೂ ಅನುಷ್ಠಾನದಲ್ಲಿ ಸೋಲ್ತಾ ಇದ್ದೇವೆ. ಹಾಗಾಗಿ ಐ ಆ್ಯಂಡ್ ನಾನ್ ಐ, ಅಹಂನಿಂದ ಏನಾಯಿತು? ಇದು ನನಗೆ ಬೇಕು, ಅದು ನನಗೆ ಬೇಡ. ರಾಗ, ದ್ವೇಷ. ಏನು ಬೇಕು? ಹಣ ಬೇಕು, ಆಸ್ತಿ ಬೇಕು, ಸಂಪತ್ತು ಬೇಕು, ಕೀರ್ತಿ ಬೇಕು, ಅಧಿಕಾರ ಬೇಕು. ಏನು ಬೇಡ? ಡಯಾಬಿಟಿಸ್ ಬೇಡ, ಹೈಪರ್ ಟೆನ್ಷನ್ ಬೇಡ, ಆರ್ಥರೈಟಿಸ್ ಬೇಡ. ಓಕೆ, ಕೀರ್ತಿ ಬೇಕು, ಅಪಕೀರ್ತಿ ಬೇಡ, ಅವಮಾನ ಬೇಡ, ಅಪಮಾನ ಬೇಡ. ಬೇಕು ಬೇಡಗಳು, ರಾಗದ್ವೇಷಗಳು ಅಹಂನಿಂದ ಸೃಷ್ಟಿಯಾಯಿತು. ಈ ರಾಗದ್ವೇಷಗಳಿಂದ ನಾವು ಕರ್ಮಗಳನ್ನು ಮಾಡ್ತೇವೆ. ಯಾಕೆ ಕರ್ಮ ಮಾಡ್ತೇವೆ? ಬೇಕು ಅನ್ನೋದನ್ನು ಪಡಿಲಿಕ್ಕೆ, ಬೇಡ ಅನ್ನೋದನ್ನು ದೂರ ಇಡಲಿಕ್ಕೆ. ಗಮನಿಸಿ ನೋಡಿ, ಬೆಳಿಗ್ಗೆ ವಾಕಿಂಗ್ ಹೋಗ್ತಿರಲ್ಲ, ಅದು ಕರ್ಮ. ಯಾಕೆ ವಾಕಿಂಗ್ ಹೋಗ್ತೀರಿ? ಡಾಕ್ಟ್ರ್ ಹೇಳಿದ್ದಾರೆ, ಯೋಗ ಹೇಳ್ತಾರೆ, ನೀವು ಹೋಗಿ ನಿಮಗೆ ರೋಗ ಬರಲ್ಲ, ಸೊ ನಾನು ರೋಗ ದೂರ ಇಡಬೇಕು, ಅದಕ್ಕೆ ನಾನು ವಾಕಿಂಗ್ ಹೋಗ್ತೇನೆ. ಕೆಲಸಕ್ಕೆ ಯಾಕೆ ಹೋಗ್ತೇನೆ? ಹಣ ಬೇಕು ಸಂಪಾದಿಸೋಕ್ಕೆ. ಹೌದಾ? ನೀವು ಪ್ರತಿಯೊಂದು ಕೆಲಸ ನೀವೇನು ಮಾಡ್ತೀರಿ ಗಮನಿಸಿ ನೋಡಿ, ಬೇಕು ಅನ್ನೋದನ್ನು ಪಡಿಲಿಕ್ಕೆ, ಬೇಡ ಅನ್ನೋದನ್ನು ದೂರ ಇಡಲಿಕ್ಕೆ. ರಾಗದ್ವೇಷಗಳು. ಯಾವ ಕರ್ಮಗಳನ್ನು ಮಾಡ್ತೀವೋ ನಾವು, ಏನನ್ನೋ ಬಯಸಿ ಕರ್ಮಗಳನ್ನು ಮಾಡ್ತೀವೋ, ಕರ್ಮಗಳ ಸುಳಿಗೆ ಸಿಕ್ಕಾಕೊಂಡು ಮತ್ತೆ ಬರ್ತೇವೆ ನಾವು, ಮತ್ತಿದೇ ಕೆಲಸ ಮಾಡ್ತೇವೆ. ನಾಯಿ ಬಾಲ ಡೊಂಕು, ಅದು ಸರಿ ಹೋಗೋದು ಅದು ಎಷ್ಟು ಜನ್ಮಗಳೋ ಗೊತ್ತಿಲ್ಲ. ಇದೆಲ್ಲದಕ್ಕೂ ಒಂದು ಡ್ರೈವ್ ಇದೆ, ಒಂದು ಕಾರಣ ಇದೆ. ಯಾಕೆ ನಾವು ಇಷ್ಟೆಲ್ಲ ಮಾಡ್ತೀವಿ?
ತಿಳಿದು ಮಾಡ್ತೀವಿ, ತಿಳಿಯದೆ ಮಾಡ್ತೀವಿ. ನಮ್ಮ ಸೋದರ ನಾಗನಗೌಡರು ಇದರ ಬಗ್ಗೆ ಮಾತನಾಡುವಾಗ ಒಂದು ವಿಷಯ ಹೇಳಿದರು. ಡಾಕ್ಟ್ರೇ, ಇದಕ್ಕೆಲ್ಲ ಮೂಲ ಕಾರಣ ನಮ್ಮಲ್ಲಿ ಒಂದು ರೀತಿ ಹಸಿವಿದೆ, ಹಸಿವು, ಹಂಗರ್ ಇದೆ, ಥರ್ಸ್ಟ್ ಇದೆ, ತೃಷೆ ಇದೆ. ಹುಟ್ಟತಾನೆ ಈ ತೃಷೆ ಎತ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾವು. ಈ ತೃಷೆಯೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾ ಇದ್ದರು. ನಾಗನಗೌಡ್ರೆ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ವಿಚಾರವನ್ನು ಮಂಡಿಸ್ತೀರಾ? ಆತ್ಮೀಯ ಸೋದರ ಸೋದರಿಯರೇ, ನಿರ್ದೇಶಕರು ಈ ಕಾರ್ಯಕ್ರಮ ಪ್ರಾರಂಭ ಮಾಡುವ ಸಂದರ್ಭದೊಳಗೆ ನಿಮಗೊಂದು ಪ್ರಶ್ನೆ ಕೇಳಿದರು. ಸಮಸ್ಯೆ ಇರಲಾರ್ದವರು ಇಲ್ಲಿ ಯಾರದಿರಿ ಕೈ ಎತ್ತರಿ ಅಂತ ಹೇಳಿ. ಯಾರೂ ಕೈ ಎತ್ತಲಿಲ್ಲ. ಯಾಕಂದ್ರೆ ಕೈ ಎತ್ತೋದು ಕೂಡ ಒಂದು ಸಮಸ್ಯೆನೇ. ಬಹುಶಃ ಎಲ್ಲರಿಗೂ ಸಮಸ್ಯೆ ಅದಾವ ಅಂಥೇಳಿ ಒಪ್ಕೊಂಡಿದ್ದೀವಿ. ಆದರೆ ಈ ಸಮಸ್ಯೆಗೆ ಮೂಲ ಕಾರಣ ಏನು ಅಂತ ಅಂದಾಗ ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯಗಳದಾವ. ಇದರೊಳಗೆ ಮನಸ್ಸು ಸಮಸ್ಯೆಗಳ ಮೂಲ ಅಂತ ಕೆಲವೊಬ್ಬರು, ನಮ್ಮ ಅಜ್ಞಾನ ನಮ್ಮ ಸಮಸ್ಯೆಗಳ ಮೂಲ ಅಂತಂದವರು, ಪ್ರಕೃತಿಯ ನಿಯಮಗಳನ್ನು ಅರ್ಥೈಸಿಕೊಳ್ಳಾರ್ದೇ ನಾವು ಜೀವನ ಸಾಗಿಸ್ತಾ ಇದ್ದೀವಲ್ಲ, ಅದು ನಮ್ಮ ಸಮಸ್ಯೆಯ ಮೂಲ ಅಂಥೇಳಿ. ಕೆಲವೊಬ್ಬರು ನಮ್ಮ ಹಣೆ ಬರ ಅಂತಲೂ ಅಂತ ಅನ್ಕೋಬೋದು. ಇನ್ನು ಕೆಲವೊಬ್ಬರು ಆಲೋಚನೆಗಳೇ ನಮ್ಮ ಸಮಸ್ಯೆಯ ಮೂಲ ಅಂತ ಹೇಳಿ. ಇನ್ನು ಕೆಲವೊಬ್ಬರು ಈ ಜಗತ್ತನ್ನು ನಾವು ನೋಡುವಂಥ ದೃಷ್ಟಿಕೋನ ಹೆಂಗೈತಿ ಅದು ನಮ್ಮ ಸಮಸ್ಯೆಗಳಿಗೆ ಮೂಲ ಕಾರಣ ಅಂಥೇಳಿ ಅಂತಾರೆ. ಈಗ ನನ್ನ ದೃಷ್ಟಿಯೊಳಗೆ ಹಸಿವು ಈ ಜಗತ್ತಿನ ಎಲ್ಲ ಸಮಸ್ಯೆಗಳ ಮೂಲ ಕಾರಣ ಅಂಥೇಳಿ ನಾನು ಪರಿಭಾವಿಸಿದ್ದೀನಿ. ನಾನು ಬರೀ ದೈಹಿಕ ಹಸಿವಿನ ಬಗ್ಗೆ ಮಾತಾಡ್ತಾ ಇಲ್ಲ, ಹೊಟ್ಟೆ ಹಸಿವಿನ ಬಗ್ಗೆ ಅಷ್ಟೇ ಮಾತಾಡ್ತಾ ಇಲ್ಲ, ನಾನು ಮನಸ್ಸಿನ ಹಸಿವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಆಧ್ಯಾತ್ಮಿಕ ಹಸಿವಿನ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಬಹುಶಃ ಇವತ್ತಿನ ಜಗತ್ತಿನೊಳಗೆ ಏನು ಕೊಲೆ ಸುಲಿಗೆಗಳು, ಅನ್ಯಾಯ ವಂಚನೆಗಳು, ಭ್ರಷ್ಟಾಚಾರ ಇವೆಲ್ಲವೂ ನಡೀತಾ ಇದ್ದಾವಲ್ಲ, ಅವು ಯಾಕೆ ನಡೀತಾ ಇದ್ದಾವ ಅನ್ನೋದನ್ನು ಸ್ವಲ್ಪ ನೀವು ವಿಚಾರ ಮಾಡಿದ್ರೆ ಗೊತ್ತಾಗ್ತೈತಿ. ಎಲ್ಲರಿಗೂ ಇನ್ನೊಬ್ಬರನ್ನ ದೋಚಿ ನಾನು ಶ್ರೀಮಂತನಾಗಬೇಕು, ನಾನು ಸುಖ ಪಡಬೇಕು ಅನ್ನುವಂಥ ಹಸಿವು ತುಂಬಿಬಿಟ್ಟೈತಿ. ಹಣ ಮಾಡಬೇಕು, ಎಷ್ಟು ಹಣ ಮಾಡಿದರೂ ನಮಗೆ ಸಂತೋಷ ಇಲ್ಲ. ಹಣದ ಹಸಿವು ನಮಗೆ ನೀಗ್ತಾನೇ ಇಲ್ಲ. ಅಧಿಕಾರದ ಹಸಿವು ನಮಗೆ ನೀಗ್ತಾನೇ ಇಲ್ಲ. ಅದಕ್ಕೆ ಅಧಿಕಾರಕ್ಕಾಗಿ ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡ್ತೀವಿ, ನಮ್ಮ ಹೊಟ್ಟೆ ಪಾಡಿಗಾಗಿ ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡ್ತೀವಿ. 99% ಜನ ಈ ಜಗತ್ತಿನೊಳಗೆ ಏನದಾರ ಅವ್ರಿಗೆ ಹೊಟ್ಟೆಯ ಹಸಿವಿನ ಸಮಸ್ಯೆನೇ ಅಗಾಧವಾಗೈತಿ. ಬಹುಶಃ ನೀವು ಇಲ್ಲಿ ಚಂದಗ ಕುತ್ಕೊಂಡು ಮಾತಾಡ್ತಾ ಇದ್ದೀವಲ್ಲ, ಹಿಂಗೆ ಮಾತಾಡೋಕ್ಕೆ ಪುರ್ಸೊತ್ತಿರಲಾರ್ದಂಥ ಜನ ಸಾಕಷ್ಟು ಜನ ಅದಾವೆ. ನಾಳೆ ಬೆಳಗ್ಗೆ ಹರಿದ ಕೂಡಲೇ ಹೆಂಗಪ್ಪ ನಮ್ಮ ಗತಿ ಅಂತ ಚಿಂತೆ ಮಾಡೋರು ಅದಾರ. ಹಸಿವು ಅಗಾಧವಾದಂಥ ಸಮಸ್ಯೆ ಇದು. ಬರೀ ಹೊಟ್ಟೆ ಹಸಿವಿನ ಜೊತೆಗೆ ಮೂಲಭೂತ ಸಮಸ್ಯೆ ಅಂತ ನೀವು ಅಂದ್ಕೊಳ್ಳೋದಾತಪ್ಪ ಅಂದರೆ ಲೈಂಗಿಕ ಹಸಿವು ಕೂಡ ಒಂದು ದೊಡ್ಡ ಸಮಸ್ಯೆ. ಈ ದೇಶದೊಳಗೆ ಎಷ್ಟು ಹೆಣ್ಣು ಮಕ್ಕಳ ಮೇಲೆ ದಿನ ಅತ್ಯಾಚಾರ ಆಗುತ್ತೆ ಅನ್ನೋದನ್ನು ನೀವು ಗಮನ ಹರಿಸಿದ್ರೆ ಗೊತ್ತಾಗುತ್ತೆ. ಎಷ್ಟು ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ಅಟ್ಯಾಕ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನೀವು ವಿಚಾರ ಮಾಡಿ ನೋಡಿರಿ. ಅಂಥ ಹಸಿವು ಹಾಹಾಕಾರ ಎಬ್ಬಿಸೈತಿ ಈ ಜಗತ್ತಿನೊಳಗೆ. ಇನ್ನು ಮನಸ್ಸಿನ ಹಸಿವಿನ ಬಗ್ಗೆ ನಾನು ಹೇಳ್ಕೊತ ಹೋಯ್ತು ಅಂತಂದರೆ ಅದಕ್ಕೆ ಮುಗಿಲಾರದ ಪುರಾಣ ಅದು. ಮನಸ್ಸು ಏನೇನು ಆಸೆ ಪಡ್ತೈತಿ ಅದಕ್ಕೆ ಎಂಡ್ ಅನ್ನೋದನ್ನೇ ಇಲ್ಲ. ಇಷ್ಟಿದ್ರೆ ಇನ್ನಷ್ಟು ಬೇಕು, ಇನ್ನಷ್ಟಿದ್ರೆ ಮತ್ತಷ್ಟು ಬೇಕು. ಹಂಗೆ ಆ ಹಸಿವು ಬೆಳ್ಕೊಂತನ ಹೋಗ್ತೈತಿ. ಅದು ಪ್ರಾಪಂಚಿಕ ಹಸಿವು ಅಷ್ಟೇ ಅಲ್ಲ, ಈ ಪ್ರಾಪಂಚಿಕತೆಯನ್ನು ಮೀರಿದಂಥ ಆಧ್ಯಾತ್ಮಿಕ ಹಸಿವು ನಮ್ಮನ್ನು ಕಾಡ್ತೈತಿ. ನನ್ನ ದೃಷ್ಟಿಯೊಳಗೆ ನಾವೆಲ್ಲ ಆಧ್ಯಾತ್ಮಿಕವಾದಿಗಳಂತ ಏನು ಕುತ್ಕೊಂಡಿದ್ದೀವಿ,
ಎಲ್ಲರೂ ಒಂದಿಲ್ಲ ಒಂದು ಹುಡುಕಾಟದೊಳಗೆ ತೊಡಗಿದ್ದೀವಿ. ಮನಸ್ಸಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಮೋಕ್ಷ ಬೇಕು. ಈ ಜಗತ್ತಿನ ಎಲ್ಲ ಸಮಸ್ಯೆಗಳಿಂದ ನಾನು ಪಾರಾಗಬೇಕು, ಇದನ್ನು ಹುಡುಕಾಡ್ತಾ ಇದ್ದೀವಿ. ಇದು ಕೂಡ ಒಂದು ದೊಡ್ಡ ಸಮಸ್ಯೆನೇ. ನಾವು ಥಿಯೋಸಫಿಕಲ್ ಲಾಜ್ಗೆ ಹೋಗಬೇಕು, ಬ್ರಹ್ಮಕುಮಾರಿ ಸಮಾಜಕ್ಕೆ ಹೋಗಬೇಕು, ರಾಮಕೃಷ್ಣ ಮಿಷನ್ಗೆ ಹೋಗಬೇಕು, ಯಾವ ಗುರುಗಳ ಹತ್ರ ಹೋದ್ರೆ ನನಗೆ ಮೋಕ್ಷ ಸಿಕ್ಕಿತು, ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕಿತು ಅಂತ ಹುಡುಕಾಡಕತ್ತಿದ್ದೀವಿ. ಈ ಹುಡುಕಾಟ ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ನಮ್ಮನ್ನು ನಿಂತ್ಕೊಂಡೈತಿ. ಹೀಗಾಗಿ ಸಮಸ್ಯೆಗಳು ಇರಲಾರ್ದಂಥ ಜನ ಜಗತ್ತಿನೊಳಗೆ ಯಾರೂ ಇರಲಾರ್ದಂಗೆ ಆಗೈತಿ. ನಾವು ಸಮಸ್ಯೆಗಳನ್ನು ಒಪ್ಪಿಕೊಂಡಿದ್ದೀವಿ. ಈ ಹಸಿವು ಇಂಗದ ಹೊರತು ನಮ್ಮ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲ. ಈ ಸಮಸ್ಯೆಗಳು ಹಸಿವಿನಿಂದ ಇನ್ನೂ ಧಾರಾಕಾರವಾಗಿ ಹಾಹಾಕಾರವಾಗಿ ಬೆಳ್ಕೊಂತಲೇ ಹೋಗ್ತಾವೆ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಅದಕ್ಕಿರುವಂಥ ಹಸಿವು ಏನು? ಒಬ್ಬ ಅಣ್ಣ ತಮ್ಮ ಹೊಡೆದಾಡಬೇಕಾದ್ರೆ ಅವ್ರ ನಡುವೆ ಇರುವಂಥ ಹಸಿವು ಏನು? ಮಕ್ಕಳು ತಂದೆ ತಾಯಿಗಳು ಒತ್ತು ಮನೆ ಬಿಟ್ಟು ಹೊರಗೆ ಹಾಕ್ತಾರಲ್ಲ, ಅದರ ಹಸಿವು ಏನು? ಈ ಜಗತ್ತಿನೊಳಗೆ ಎಲ್ಲರೂ ಒಂದಿಲ್ಲ ಒಂದು ಸಮಸ್ಯೆಗಳಿಂದ ಬಳಲಾಕತ್ತಿದ್ದೇವಲ್ಲ. ಯಾವುದೇ ಕ್ಷೇತ್ರವನ್ನು ತಗೊಳ್ರಿ, ಯಾವ ಕ್ಷೇತ್ರವು ಇವತ್ತು ಪ್ಯೂರಾಗಿ ಉಳಿದಿಲ್ಲ. ಈ ಎಲ್ಲ ಭ್ರಷ್ಟಾಚಾರಕ್ಕೆ ಇರುವಂಥ ಹಸಿವು ಏನು? ಇವುಗಳನ್ನ ಸ್ವಲ್ಪ ನೀವು ಗಮನವಿಟ್ಟಿಟ್ಕೊಂಡು ನೋಡಿದ್ರೆ ಹಸಿವು ಈ ಜಗತ್ತನ್ನು ಹೆಂಗೆ ನುಂಗಿ ನೀರು ಕುಡಿಯಾಕತ್ತೈತಿ ಅನ್ನೋದನ್ನು ನಾವು ಅರ್ಥೈಸ್ಕೊತೀವಿ. ಇನ್ನು ಕೆಲವೊಬ್ಬರು ನಾಗನಗೌಡ್ರೆ, ಹಸಿವು ಇಷ್ಟೆಲ್ಲ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಿದೆ, ಆ ಹಸಿವು ಹಿಂಗಬೇಕು ಅಂತ ನೀವು ಹೇಳಿದ್ರಲ್ಲ, ಆ ಹಸಿವು ಹಿಂಗೋದು ಹೇಗೆ? ಕೊಟ್ಟಷ್ಟು ಮತ್ತಷ್ಟು ಇನ್ನಷ್ಟು ಬೇಕು ಅಂತ ಚಡಪಡಿಸ್ತಿರೋಂತಹ ಹಸಿವಿದು. ಅದನ್ನು ಈ ಜಗತ್ತು ಹಿಂಗಿಸಲಿಕ್ಕೆ ಸಾಧ್ಯ ಇದೆಯಾ? ಅಂದರೆ ನಾನೊಬ್ಬ ದೊಡ್ಡ ಭಿಕ್ಷುಕ. ಯಾಕೆ ಅಂತಂದರೆ ಬೇಡಲಿಕ್ಕೆ ಬಂದಿದ್ದೀನಿ ನಾನಿಲ್ಲಿ. ಕೈಯಲ್ಲಿ ದೊಡ್ಡ ಭಿಕ್ಷಾಪಾತ್ರ ಇಟ್ಕೊಂಡಿದ್ದೀನಿ. ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಕೇಳಿ 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 ಪಡಿತಿದ್ದೀನಿ. ಎಷ್ಟು ಪಡೆದ್ರೂ ನನ್ನ ಭಿಕ್ಷಾಪಾತ್ರ ಮಾತ್ರ ತುಂಬ್ತಾ ಇಲ್ಲ. ನೀವು ಹಿಂಗೆ ಬೇಕು ಅಂತೀರಿ. ಹಸಿವು ಹಿಂಗೆ ಬೇಕು? ಈ ಪ್ರಪಂಚಕ್ಕಷ್ಟು ಸಾಮರ್ಥ್ಯ ಇದೆಯಾ? ನಮ್ಮ ಮನಸ್ಸು ಕೇಳದಷ್ಟೆಲ್ಲ ಕೊಡ್ತಾ ಹೋಗುತ್ತಾ, ಅಥವಾ ಮನುಷ್ಯನೇ ಬದಲಾಗಬೇಕಾ? ಹಿಂಗದ ಹಸಿವು ಅನ್ನೋ ಅರಿವೇನಾದರೂ ಬರಬೇಕಾ ಮನುಷ್ಯನಿಗೆ? ಅದು ನಿರ್ದೇಶಕರು ಈ ಸಭೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲ ಸಮಸ್ಯೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡಿದರು. ಕೆಲವೊಬ್ಬರಿಗೆ ಸಮಸ್ಯೆ ಅಂದರೆ ಏನು ಅಂತ ವಿಚಾರ ಮಾಡಿದಾಗ ಕೆಲವೊಬ್ಬರಿಗೆ ಕುಂತ್ರೂ ಸಮಸ್ಯೆ, ನಿಂತ್ರೂ ಸಮಸ್ಯೆ. ಕೆಲವೊಬ್ಬರಿಗೆ ಕಣ್ಣು ಮುಚ್ಚಿದ್ರೂ ಸಮಸ್ಯೆ, ಕಣ್ಣು ತೆಗೆದ್ರೂ ಸಮಸ್ಯೆ. ಇಲ್ಲದ ಸಮಸ್ಯೆಯನ್ನು ದೊಡ್ಡದು ಮಾಡಿಕೊಂಡು ತಲೆ ಮೇಲೆ ಎಳ್ಕೊಂಡು ನನಗೆ ಹಂಗೈತಿ ಹಿಂಗೈತಿ ಅಂಥೇಳಿ ನೂರಾರು ಸಮಸ್ಯೆಗಳ ಬಗ್ಗೆ ಮಾತಾಡೋ ಜನನೇ ಜಾಸ್ತಿ. ಹಾಗಾದ್ರೆ ಸಮಸ್ಯೆಗಳು ಅದಾವ ಅನ್ನೋದಾದರೆ ಸಮಸ್ಯೆಗಳಿಗೆ ಒಂದು ಪರಿಹಾರ ಇರಲೇಬೇಕಲ್ಲ. ಹಾಗಾದರೆ ಯಾವ ಪರಿಹಾರದಿಂದ ಈ ಹಸಿವು ಅನ್ನುವಂಥ ಮಹಾ ಸಮಸ್ಯೆಯನ್ನು ನೀಗಿಸ್ಬೋದು ಅನ್ನೋದು ಬಹುಶಃ ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ನಾವು ಯಾವ ಸಮಸ್ಯೆಯ ಬಗ್ಗೆ ಗೋಳಾಡ್ತಾ ಇದ್ದೀವೋ ಆ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯತೆಗಳಿದ್ದಾವೆ. ಯಾವುದು ಈ ಜಗತ್ತಿನೊಳಗೆ ಸಮಸ್ಯೆಗಳೇ ಅಲ್ಲ. ನಾವು ಸಮಸ್ಯೆ ಅಂದ್ಕೊಂಡಿರುವಂಥವು ಸಮಸ್ಯೆಗಳೇ ಅಲ್ಲ. ಸಮುದ್ರದ ಮೇಲೆ ತೆರೆಗಳು ಬರ್ತಾವ, ತೆರೆಗಳು ಹೋಗ್ತಾವ. ಹಂಗೆ ಮನುಷ್ಯ ಆಗಿ ಹುಟ್ಟಿ ಬಂದ ಮೇಲೆ ಏನೋ ಬರ್ತಾವ ಜೀವನದೊಳಗೆ, ಏನೋ ಹೋಗ್ತಾವ. ಅವು ಎಲ್ಲವೂ ನಮ್ಮ ಜೀವನದ ಅನುಭವಗಳು. ನೀವು ಉಸಿರು ಹೆಂಗೆ ತೊಗೋತೀರಿ, ಉಸಿರು ಹೆಂಗೆ ಬಿಡ್ತೀರಿ, ಹಂಗೆ ಜೀವನದಾಗ ಅನುಭವಗಳು ಬರ್ತಾವ, ಅನುಭವಗಳು ಹೋಗ್ತಾವ. ಸಮುದ್ರದ ಮೇಲೆ ತೆರೆಗಳಿದ್ದಂಗೆ. ಆದರೆ ಅವುಗಳನ್ನು ನೀವು ಭಾಳ ದೊಡ್ಡದು ಮಾಡಿಕೊಂಡು ಸಮಸ್ಯೆ ಅಂತ ತಲೆ ಮೇಲೆ ಹೊತ್ಕೊಂಡು ಚಿಂತೆ ಮಾಡಿಕೊಂಡು ಕೊರಗೋದು ಯಾಕೆ?
ಕೊರಗೋದು ಯಾಕೆ? ನೀವು ಕೊರಗಿದಾಗ ಅವು ಸಮಸ್ಯೆ ಅನ್ಸ್ಕೊತಾವ. ನೀವು ಕೊರಗಲಿಲ್ಲ ಅಂದರೆ ಅವು ಅಂದರೆ ಸಮಸ್ಯೆ. ನಾಗನಗೌಡ್ರೆ, ನೀವೇನು ಹೇಳ್ತಿದ್ದೀರಿ ಅಂದರೆ ಹಸಿವನ್ನು ಹಿಂಗಿಸಲಿಕ್ಕೆ, ನಮ್ಮಲ್ಲಿರುವ ಹಸಿವೆಂಬ ಪೆಡಂಭೂತವನ್ನು ಹಿಂಗಿಸಲಿಕ್ಕೆ ಈ ಪ್ರಪಂಚಕ್ಕೂ ಸಾಧ್ಯ ಇಲ್ಲ. ಕಾರಣ ತಣಿಯದ ಮನಸ್ಸಿದು. ಹೌದು. ಹಾಗಾದರೆ ಈ ಮನಸ್ಸಿಗೆ ತರಬೇತಿ ಕೊಡಬೇಕಾಗತ್ತೆ ನಾವು. ಒಂದು ಕಡೆ ಗುಂಡಪ್ಪನವರು ಬಹಳ ಸುಂದರವಾಗಿ ಬರೀತಾರೆ, ಡಿ ವಿ ಗುಂಡಪ್ಪನವರು. ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವೂ ಹೊಸ ಹಸಿವು. ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವೂ ಹೊಸ ಹಸಿವು. ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಕುದಿಯುತ್ತಿಹುದಾವಗಂ ಮಂಕುತಿಮ್ಮ. ಏನು ಹೇಳ್ತಾರವರು? ಬೆದಕಾಟ ಬದುಕೆಲ್ಲ ಬೆದಕಾಟನೇ. ಏನು ಮಾಡ್ತಿರ್ತೀವಿ? ಬೆದಕ್ತಾ ಇರ್ತೀವಿ. ನೀವು ಗಮನಿಸಿರ್ಬೋದು, ಹಳ್ಳಿ ಕಡೆ ಹೋಯ್ತು ಅಂದರೆ ಬೆಳಗ್ಗೆ ಹಂಡೆಯಲ್ಲಿ ನೀರು ಕಾಯಿಸ್ತಾರೆ, ಮರ ಹಾಕಿರ್ತಾರೆ, ಮರ ಉರಿತಾ ಇರುತ್ತೆ, ಉರಿದೆಲ್ಲ ಆರುತ್ತೆ. ಆರಿದ್ದಾದಮೇಲೆ ಆ ಬೂದಿನ ಬೆದಕ್ತಾರೆ. ಬೆದಕೋದು ಅಂದರೆ ಕೆಡ್ಕೋದು, ತೆಗೆಯೋದು. ಯಾಕೆ? ಏನಾದರೂ ಇನ್ನೂ ಇದ್ಲು ಇದೆಯಾ? ಆ ಇದ್ಲಿದ್ರೆ ಏನು ಮಾಡ್ಬೋದು? ನಾಳೆಗೆ ಬಳಸ್ಬೋದು. ಬೆದಕಾಟ, ಹುಡುಕೋದು. ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವೂ ಹೊಸ ಹಸಿವು. ಕ್ಷಣ ಅಂದರೆ ಕ್ಷಣಕ್ಕೂ ಹೊಸ ಹಸಿವು. ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಏನೋ ಬೇಕು, ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು. ಪುಟ್ಟ ಮಗುವಿನಿಂದ ಹಿಡಿದು ಇನ್ನೇನು ಸ್ಮಶಾನಕ್ಕೆ ಸೇರುವ ಅಜ್ಜನ ತನಕ ಎಲ್ಲರೂ ಏನೋ ಹುಡುಕ್ತಿದ್ದಾರೆ, ಏನೋ ಬಯಸ್ತಿದ್ದಾರೆ, ಏನೋ ಬೆದಕ್ತಾ ಇದ್ದಾರೆ. ಕ್ಷಣ ಕ್ಷಣವೂ ಹೊಸ ಹಸಿವು. ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಕುದಿಯುತ್ತಿಹುದು ಆವಗಂ ಮಂಕುತಿಮ್ಮ. ಆವಗಂ, ನಮ್ಮ ಹೃದಯ ಯಾವಾಗಲೂ ಏನು ಮಾಡ್ತಾ ಇರುತ್ತೆ? ಕುದೀತಾ ಇರುತ್ತೆ. ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು ಅಂತ ನಮ್ಮ ಮನಸ್ಸು ತವಕ ಪಡ್ತಾ ಇರುತ್ತೆ. ಇಂತಹ ತವಕದಿಂದ ಕೂಡಿದ ಮನಸ್ಸು ಇಂತಹ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಂಡಿರೋದು ನಾವೇ. ಒಂದು ಸಣ್ಣ ಕತೆ ಹೇಳಿಬಿಟ್ಟು ಪರಿಹಾರವನ್ನು ಚಿಂತನೆ ಮಾಡೋಣ. ರಮಣ ಮಹರ್ಷಿಗಳ ಬಳಿ ಒಬ್ಬ ದೊಡ್ಡ ಶ್ರೀಮಂತ ಹೋದ್ನಂತೆ, ಮಹಾಶ್ರೀಮಂತ. ಎಲ್ಲ ಇದೆ ಅವನಿಗೆ. ದೊಡ್ಡ ಅರಮನೆಯಂಥ ಮನೆ, ನೂರಾರು ಆಳುಕಾಳುಗಳು, ಮಗ, ಸೊಸೆಯಂದರು, ಹೆಣ್ಮಕ್ಕಳು, ಅಳಿಯಂದರು, ಮೊಮ್ಮಕ್ಕಳು, ಮರಿಮಕ್ಕಳು, ಆಸ್ತಿ ಪಾಸ್ತಿ, ವ್ಯಾಪಾರ ಎಲ್ಲ ಇದೆ. ಅವನ ಜೀವನದಲ್ಲಿ ಸಾಕಷ್ಟು ಸುಖ ಸಂಪತ್ತನ್ನು ನೋಡಿದ್ದಾನೆ. ಕೊನೆಗೆ ಅವನಿಗೆ ಜೀವನದಲ್ಲಿ ಏನೋ ಒಂದು ರೀತಿ ಜಿಗುಪ್ಸೆ ಬಂದುಬಿಡ್ತು. ಸಾಕಿದು ಅಂತಂದ್ಬಿಟ್ಟು ರಮಣರ ಬಳಿ ಬಂದು ನಿಂತ್ಕೊಂಡು ಕೇಳ್ತಾನೆ, ರಮಣರೇ, ನನ್ನ ಹತ್ರ ಎಲ್ಲ ಇದೆ, ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಆದರೆ ನನಗೆ ಯಾಕೋ ಇತ್ತೀಚೆಗೆ ಜಿಗುಪ್ಸೆ ಬಂದುಬಿಟ್ಟಿದೆ. ದಯವಿಟ್ಟು ನಾನು ನಿಮ್ಮನ್ನೊಂದು ಬೇಡ್ಕೊಳ್ತೇನೆ, ನನಗೆ ಮೋಕ್ಷವನ್ನು ಕೊಡಿಸ್ಬಿಡಿ. ಮೋಕ್ಷ ಏನು 5 ಪೈಸೆ ಪೆಪ್ಪರ್ಮೆಂಟ ಕೊಡಿಸ್ಬಿಡೋಕ್ಕೆ, ಮೋಕ್ಷವನ್ನು ಕೊಡಿಸ್ಬಿಡಿ. ಆಗ ರಮಣರು ಹೇಳ್ತಾರೆ, ಅಪ್ಪ, ಏನನ್ನೂ ಕೇಳದಿರುವುದೇ ಮೋಕ್ಷ, ಇನ್ನು ನೀನು ಕೇಳೋದೇನೋ ನಾನು ಕೊಡೋದೇನು. ಏನನ್ನೂ ಕೇಳದಿರೋದು. ಹಸಿವು ಅಂತಂದ್ರಲ್ಲ, ಈಗ ಹಸಿವನ್ನು ನೀಗಿಸಲಿಕ್ಕೆ ಈ ಸೃಷ್ಟಿಗೆ ಸಾಧ್ಯ ಇಲ್ಲ. ಕಾರಣ, ಎಷ್ಟು ನಮ್ಮ ಹಸಿವನ್ನು ನೀಗಿಸಲಿಕ್ಕೆ ಭಗವಂತ ಕೊಟ್ಟರು ನಮ್ಮ ಹಸಿವು ನೀಗ್ತಿಲ್ಲ. ಕೇಳಿ ಟಾಟಾನ, ಬಿರ್ಲಾನ, ಜೋ ಬೈಡನ್ನನ್ನು. ಇಡೀ ಅಮೇರಿಕಾದ ಅಧಿಕಾರ ಅವನ ಕೈಯಲ್ಲಿದೆ. ಅವನೇನೋ ಬೇಡ್ತಾನೆ, ಅವನ ಬೇಡಿಕೆ ಇದೆ, ಬೇಡ್ತಾನೆ, ಕೇಳ್ತಾನೆ, ಅವನಲ್ಲಿ ಏನೋ ಕೊರತೆ ಇದೆ. ಆ ಬೇಡಿಕೆ ನಿಲ್ಲೋ ತನಕ ಮೋಕ್ಷ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನೀನು ಬೇಡೋದೇನು, ನಾನು ಕೊಡೋದೇನು, ಹೋಗಯ್ಯ. ಮೋಕ್ಷ ಅಂದರೆ ಅಷ್ಟೇ, ಏನನ್ನೂ ಬೇಡದಿರೋದೇ ಮೋಕ್ಷ. ಹಸಿವು ಹಿಂಗಬೇಕು ಅಂದ್ರಲ್ಲ, ಅದು ಅಷ್ಟು ಇಷ್ಟು ಸುಲಭವಾಗಿ ಹಿಂಗೋ ಹಸಿವಲ್ಲ. ಆ ಹಸಿವು ಹಿಂಗಬೇಕು ಅಂದರೆ ನಮ್ಮ ಪ್ರಜ್ಞೆ ಏನಾಗಬೇಕು? ಉನ್ನತ ಬದಲಾಗಬೇಕು.
ಈಗಿರೋ ಪ್ರಜ್ಞೆ ಯಾವುದು ಗೊತ್ತಾ? ಸ್ವಾರ್ಥಪೂರಿತ ಪ್ರಜ್ಞೆ. ಈ ಸ್ವಾರ್ಥಪೂರಿತ ಪ್ರಜ್ಞೆ ಮೇಲೇರಬೇಕು. ಹೌದಾ ಶ್ರೀಧರ್ ಅವರೇ? ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರಜ್ಞೆಯ ವಿಕಾಸ ಎಷ್ಟು ಮುಖ್ಯ ಅನ್ನೋದನ್ನು, ಆ ಪ್ರಜ್ಞೆಯ ವಿಕಾಸದಿಂದ ಇದು ಪರಿಹಾರವಾಗತ್ತಾ, ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ. ಪ್ರಜ್ಞೆಯ ವಿಕಾಸ, ಪ್ರಜ್ಞೆ ಅನ್ನೋದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ನಾವು ಹೇಳಿದ್ರೆ, ಈ ನಮ್ಮ ಬುದ್ಧಿ ಮಟ್ಟ, ಬುದ್ಧಿ ಅಂತಂದರೆ ಬುದ್ಧಿ ಲೋಕ ಅಂತ ಏನು ಹೇಳ್ತೀವಿ, ಅಲ್ಲಿ ಪ್ರಜ್ಞೆ ಅನ್ನೋದು ಪ್ರಾರಂಭ ಆಗಿ ಪ್ರಜ್ಞಾ ಅಂತ ಆಗಿ ಅದು ಮೇಲಿನಿಂದ ಕೆಳಗಡೆ ಇಳಿದು ಬರ್ತಾ ಇರುತ್ತೆ. ಸೊ ಮೊದಲು ಆ ಒಂದು ಬುದ್ಧಿಲೋಕದಲ್ಲಿರುವಂತಹ ಪ್ರಜ್ಞೆ, ಅಲ್ಲಿಂದ ಮನಸ್ಸು ಅಂತ ಏನಿದೆ ಅದು ಉತ್ಪತ್ತಿ ಆಗುತ್ತೆ. ಮನಸ್ಸು ಉತ್ಪತ್ತಿ ಆಗಲಿಕ್ಕೆ ಏನು ಕಾರಣ? ಮನಸ್ಸು ಉತ್ಪತ್ತಿ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆತ್ಮಲೋಕದಲ್ಲಿ ನಾವಿದ್ದಾಗ ನಾವು ಏಕತಾ ಭಾವದಲ್ಲಿ ಇರ್ತೀವಿ. ಹೌದಾ ಇಲ್ವಾ? ಆತ್ಮ ಅಂದರೆ ಏಕಮೇವ ಮತ್ತು ಅದ್ವಿತೀಯ ಅಂತ ಹೇಳ್ತೀವಿ. ಅಲ್ಲಿ ಇರೋದೆಲ್ಲ ಒಂದೇ ಅಷ್ಟೇ. ಇಲ್ಲಿ ನಾವು ಹೇಳಿದ್ರೆ 1, 2, 3, 4 ಅಂತ ಹೇಳೋದಲ್ಲ, ಇರೋದೆಲ್ಲ ಒಟ್ಟಾರೆ ಸೇರಿ ಏನಿದೆ ಅದಕ್ಕೆ ಎಲ್ಲೆಲ್ಲಿ ಏನೇನು ಪ್ರಜ್ಞೆ ಇದೆ ಎಲ್ಲ ಕಡೆಯೂ ಕೂಡ ಆ ಪ್ರಜ್ಞೆ ಹಂಚೋಗಿರುತ್ತೆ. ಅದರಿಂದ ಅದು ಏಕತೆ ಅಂತ ನಾವು ಕರಿತೀವಿ. ಆದರೆ ಅಲ್ಲಿಂದ ಏನು ಬುದ್ಧಿ ಅಂತ ಏನಿದೆ, ಬುದ್ಧಿ ಲೋಕಕ್ಕೆ ಬಂದಾಗ ಆ ಏಕತೆ ಅಂತ ಇರುವಂತಹದ್ದು ಐಕ್ಯತೆ ಅಂತ ಆಗುತ್ತೆ. ಐಕ್ಯತೆ ಅಂದರೆ ಏನು ಅಂದರೆ ಅಲ್ಲಿ ಅನೇಕತೆ ಅಂತ ಏನಿದೆ ಅದು ಸೃಷ್ಟಿಯಾಗುತ್ತೆ. ಅನೇಕತೆ ಯಾತಕ್ಕೆ ಸೃಷ್ಟಿಯಾಗಬೇಕು ನಮಗೆ? ಆಗಲೇ ಬ್ರಹ್ಮನ ಮುಖಾಂತರ ಇಲ್ಲಿ ಬ್ರಹ್ಮಾಂಡ ಸೃಷ್ಟಿಯಾಗಿರುತ್ತೆ. ಬ್ರಹ್ಮಾಂಡದಲ್ಲಿ ಏಕತೆ ಇದೆಯಾ ಅಥವಾ ಅನೇಕತೆ ಇದೆಯಾ? ನಿಮಗೇನು ಅನಿಸುತ್ತೆ? ಬ್ರಹ್ಮಾಂಡದಲ್ಲಿ ಏಕತೆ ಅಂತ ಇದೆಯಾ ಅಥವಾ ಅನೇಕತೆ ಅಂತ ಇದೆಯಾ? ಏಕತೆ ಇದೆಯಾ? ಅಂದರೆ ಎಲ್ಲ ಒಂದೇ ಅಂತ ಹೇಳ್ತೀರಾ? ನೀವು ಮತ್ತು ನಾನು ಒಂದೇ ಅಂತ ಹೇಳಿದರೆ ಆತ್ಮ ಒಂದೇ ಅಂತ ಹೇಳ್ತೀರಿ, ಆತ್ಮ ತತ್ವ ಒಂದೇ ಅಂತ ಹೇಳ್ತೀರಿ. ಆದರೆ ನಾವಿಬ್ಬರು ಪರ್ಸನ್ಯಾಲಿಟಿ ಅಂತ ಹೇಳ್ತೀವಿ ನೋಡಿ. ಕೆಳಗಡೆ ಇರೋದು ಪರ್ಸನ್ಯಾಲಿಟಿ, ಆಮೇಲೆ ಇಂಡಿವಿಜುವಾಲಿಟಿ, ಆಮೇಲೆ ನಿಮ್ಮದು ಏಕತೆ ಅನ್ನುವಂಥದ್ದು, ಮತ್ತು ಮಾನಾಡಿಕ್ ಲೆವೆಲ್ ಅಂತ ಮುಂದೆ ಎಲ್ಲ ಹೇಳ್ತೀವಿ. ಆದರೆ ಇಲ್ಲಿ ಅನೇಕತೆ ಅಂತ ಇದೆ ನೋಡಿ ಅಲ್ವಾ? ಅನೇಕತೆ ಅನ್ನೋದನ್ನು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಒಂದು ಹುಣಸೆ ಮರ ನೀವು ತಗೊಂಡ್ರೆ ಆ ಹುಣಸೆ ಮರದಲ್ಲಿ ಎಲೆಗಳಿರುತ್ತಲ್ಲ, ಎಷ್ಟು ಎಲೆಗಳಿರ್ಬೋದು ಅದರಲ್ಲಿ? ಕೋಟ್ಯಾಂತರ ಹೇಳ್ಬೋದಾ? ಲಕ್ಷಾಂತರ ಹೇಳ್ಬೋದಾ? ಆ ಎಲೆಗಳು ಎಲ್ಲ ಒಂದೇ ಥರ ಇರಲ್ಲ ಅಂತ ನಮಗೆ ಗೊತ್ತಿದೆ ಅಲ್ವಾ? ಸೈನ್ಸ್ ಹೇಳುತ್ತೆ ಅದನ್ನು. ಒಂದೇ ಥರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಏಕತೆಯಿಂದ ಹೋಗಿ ಅನೇಕತೆ ಎನ್ನುವಂಥದ್ದು ಎಲ್ಲಿ ಬರುತ್ತದೋ ಕೊನೆಯಲ್ಲಿ ಸೃಷ್ಟಿಯಾಗಿರುವಂಥದ್ದು ಅತ್ಯಂತ ಅನೇಕತೆ. ಹಾಗಾಗಿ ಅನೇಕತೆ ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಏಕತೆ ಕಡೆಯಿಂದ ಪ್ರಜ್ಞಾವತ್ತಾಗಿ ಕೆಳಗಡೆ ಇಳಿದಾಗ ನಮ್ಮ ಮೇಲಿನ ಮನಸ್ಸಿನಲ್ಲಿ ನಮ್ಮದು ಕಾಸಲ್ ಬಾಡಿ ಅಥವಾ ಕಾರಣ ಶರೀರ ಅಂತ ಏನು ಹೇಳ್ತೀವಿ, ಆ ಹಂತದಲ್ಲಿ ನಾವು ಕೂತ್ಕೊಳ್ತೀವಿ. ಅಲ್ಲಿ ಕೂಡ ನಮಗೆ ಐಕ್ಯತೆ ಎನ್ನುವಂಥದ್ದು ಇರುತ್ತೆ. ಅನೇಕತೆಯಿಂದ ಬರಬೇಕಾದ್ರೆ ಏನಾಗುತ್ತೆ, ನಮ್ಮ ಮೇಲಿನ ಮನಸ್ಸು ಆ ಮಟ್ಟಕ್ಕೆ ನಾವೇನು ಹೋಗಿಲ್ಲ ಅಲ್ವಾ? ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಕೆಳಗಡೆ ಇರುವಂಥದ್ದು 3 ಏನಿದೆ ಅದನ್ನು 3 ಡೈಮೆನ್ಷನ್ಸ್ ಅಥವಾ 3 ಆಯಾಮಗಳು ಅಂತ ನಾವು ಹೇಳಿದ್ರೆ, 4th ಡೈಮೆನ್ಷನ್ ಅಂತ ಏನು ಹೇಳ್ತೀವಿ ಅದೇ ನಮ್ಮ ಮೇಲಿನ ಮನಸ್ಸು. ಆ 4th ಡೈಮೆನ್ಷನ್ ಅದಕ್ಕೆ ನಾವಿನ್ನೂ ಹೋಗಿಲ್ಲ. ನಾವಿನ್ನು 1, 2, 3 ಆಯಾಮಗಳಿದ್ವಿ. ಅದೇ ಉದ್ದ, ಅಗಲ, ಎತ್ತರ ಅಥವಾ ಆಳ ಅಂತ ಏನು ಹೇಳ್ತೀವಿ. ಇದು 3 ಡೈಮೆನ್ಷನ್ಸ್ ಇದೆ. ಅದು ಯಾವುದು? ನಮ್ಮ ಸ್ಥೂಲ ಲೋಕ, ಕಾಮಲೋಕ ಮತ್ತು ಕೆಳಮನಸ್ಸಿನ ಲೋಕದಲ್ಲಿರುವಂತಹ ನಮ್ಮ ದೇಹಗಳು. ಮನಸ್ಸಿನಲ್ಲಿ ಏನು ಮಾಡ್ತೀವಿ ನಾವು? ಯೋಚನೆಗಳನ್ನು ಮಾಡ್ತೀವಿ ಅಥವಾ ಮೇಲಿನಿಂದ ಬರುವಂಥ ಆಲೋಚನೆಗಳನ್ನ ನಾವು ಮಾಡ್ತೀವಿ. ನಂತರ ಕಾಮಲೋಕದಲ್ಲಿ ಏನಿದೆ ಅಲ್ಲಿ ಆಶೆಗಳು ಬರುತ್ತೆ ಮತ್ತು ಭಾವನೆಗಳು ಬರುತ್ತೆ. ಮತ್ತು ನಮ್ಮ ಅತ್ಯಂತ ಕೆಳಗೆ ಇರುವಂತಹದ್ದು ಈ ಸ್ಥೂಲ ಲೋಕದಲ್ಲಿ ಇರುವಂತಹ ನಮ್ಮ ಸ್ಥೂಲ ದೇಹ ಏನಿದೆ ಅದು 5 ಇಂದ್ರಿಯಗಳಿಂದ ಅನುಭವಗಳನ್ನ ಪಡ್ಕೊಳ್ತಾ ಇರುತ್ತೆ. ಆದರೆ ಶ್ರೀಧರ್ ಅವರೇ, ನೀವು ಕೆಳಗಿನ ಲೋಕಗಳಲ್ಲಿ ಅಪಾರವಾದ ವೈವಿಧ್ಯತೆಗಳಿದೆ. ಹೌದು. ಈ ಕೆಳಗಿನ ಲೋಕಗಳಲ್ಲಿ ಸಿಲುಕಿಕೊಂಡಿರುವಂತಹ ಪ್ರಜ್ಞೆಯನ್ನು ಹೌದು ಉನ್ನತ ಲೋಕಗಳಿಗೆ ಕರ್ಕೊಂಡು ಹೋದರೆ, ಹೌದು, ತೆಗೆದುಕೊಂಡು ಹೋದರೆ, ಪ್ರಜ್ಞೆಯ ಆರೋಹಣವಾದರೆ, ಪ್ರಜ್ಞೆ ವಿಕಸನ ಹೊಂದಿದರೆ, ಪ್ರಜ್ಞೆ ವಿಸ್ತಾರವಾದರೆ, ವೈವಿಧ್ಯತೆಯಿಂದ ನಾವು ಏಕತೆಯ ಕಡೆಗೆ, ಏಕತ್ವದ ಕಡೆಗೆ ಪ್ರಯಾಣ ಮಾಡಬಹುದು ಅಂತ ಹೇಳ್ತಿದ್ದೀರಿ. ಇಂತಹ ಒಂದು ಪ್ರಯಾಣವನ್ನು ಮಾಡಲಿಕ್ಕೆ ಅತಿ ಸಾಮಾನ್ಯವಾಗಿ ಯಾವುದು ಉಪಕರಣ? ಒಂದು ಹಂತ ಇದೆ, ಅದನ್ನು ಹೇಳಿ ಮುಗಿಸ್ಬಿಟ್ಟು ಮೇಲೆ ನಂತರ ಕೇಳೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಪ್ರಜ್ಞೆ ಹಂತಗಳನ್ನು ಹಾಗೆ ಹೇಳಿಬಿಡ್ತಾರೆ. 2 ನಿಮಿಷದಲ್ಲಿ ಅಥವಾ 1 ನಿಮಿಷದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. 1 ಮಿನಿಟ್ ಅಷ್ಟೇ ನೋಡಿ. ಈಗ ಏನು ಪ್ರಜ್ಞಾ ಅಂತ ಮೇಲೆ ಬರುತ್ತಲ್ಲ, ಬಂದಾಗ ನಮ್ಮ ಸ್ಥೂಲ ಲೋಕದಲ್ಲಿ ಇರುವಂತಹ ಪ್ರಜ್ಞೆ ಏನಿದೆ ಅದಕ್ಕೆ ನಾವು ತೃಪ್ತಿ ಅಂತ ಕರಿತೇವೆ. ಸೊ ನಮ್ಮ ಸ್ಥೂಲ ದೇಹಕ್ಕೆ ಆಗುವಂತಹದ್ದು ಈ ಪ್ರಜ್ಞೆಯ ಪರಾಕಾಷ್ಠೆ ಅಂದರೆ ತೃಪ್ತಿ ಎನ್ನುವಂತಹದ್ದು. ನಂತರ ನಮ್ಮ ಕಾಮಲೋಕದಲ್ಲಿ ಬರುವಂತಹ ಕಾಮದೇಹ ಏನಿದೆ ಅಲ್ಲಿ ಅದರ ಪರಾಕಾಷ್ಠೆಗೆ ಸುಖ ಅಂತ ಕರಿತೀವಿ. ಸುಖ
ಸುಖ ಅನ್ನೋದು ನಮ್ಮ ಕಾಮದೇಹಕ್ಕೆ ಸಂಬಂಧಪಟ್ಟಿದ್ದು. ನಂತರ ನಿಮ್ಮ ಕೆಳಮನಸ್ಸನ್ನು ತಗೊಂಡು ಹೋದಾಗ ಅಲ್ಲಿ ಆಗುವಂಥದ್ದಕ್ಕೆ ಸಂತೋಷ ಅಂತ ಹೇಳ್ತೇವೆ. ತೃಪ್ತಿ, ಸುಖ, ಸಂತೋಷ. ಮೇಲಿನ ಮನಸ್ಸಿನಲ್ಲಿ ಆಗುವಂಥದ್ದು ಹರ್ಷ ಅಂತ ಹೇಳ್ತೀವಿ. ಹರ್ಷ ಅಂತ ಹೇಳಿದಾಗ ನೋಡಿ, ನಮ್ಮ ಆಳದಿಂದ ಬರುವಂತಹದ್ದು, ಅಂದರೆ ಒಳಗೆ ಇರುವಂಥದ್ದನ್ನು ಹೊರಗೆ ಹಾಕುವಂತಹದ್ದು ಎಲ್ಲಿ ನಮ್ಮ ಮೇಲಿನ ಮನಸ್ಸಲ್ಲಿ. ಅದರ ನಂತರ ಮೇಲೆ ಹೋದಾಗ ಬುದ್ಧಿಲೋಕದಲ್ಲಿ ಅದಕ್ಕೇನು ಕರಿತೀವಿ, ಆನಂದ ಅಂತ ಕರಿತೀವಿ. ನಂತರ ನಾವು ಆತ್ಮಲೋಕದ ಕೆಳಭಾಗ ಏನು ನಮ್ಮ 4 ಉಪಲೋಕಗಳು, ಅಲ್ಲಿರುವಂಥ ನಮ್ಮ ಆತ್ಮ ದೇಹ ಅಂತೇನಿದೆ ಅಲ್ಲಿಗೆ ಶಾಂತಿ ಅಂತ ಹೇಳ್ತೀವಿ. ಶಾಂತಿಯಲ್ಲಿ ಏಕತೆ ಅಂತಿರುತ್ತೆ, ಅಂದರೆ ಒಂದು ಅಥವಾ ಒಬ್ಬ ವ್ಯಕ್ತಿ ಇದ್ದಾಗ ಮಾತ್ರ ಶಾಂತಿ. ನಂತರ ಕೆಳಗೆ ಆನಂದ ಅಂತೇನಿದೆ ಅದಕ್ಕೆ ಕಡೆಯ ಪಕ್ಷ 2 ಅಂತ ಇರಬೇಕು, 2 ಆದಮೇಲೆ ಅನೇಕ ಅಂತ ಆಗುವಂತಹದ್ದು. 1 ಅಂತ ಇರೋದು 2 ಆದ ಕೂಡಲೇ ಅದರ ಮಧ್ಯೆ ಇರುವಂಥ ಸಂಬಂಧ ಏನಿದೆ ಅದೇ 3ನೇದು. ಹಾಗೆ ಸೊ ಹೀಗಾಗಿ ತೃಪ್ತಿ, ಸುಖ, ಸಂತೋಷ, ಹರ್ಷ, ಆನಂದ, ಶಾಂತಿ. ಆ ಶಾಂತಿ ಅನ್ನೋದಕ್ಕೆ ಹೋದರೆ ಏನಾಗುತ್ತೆ, ನಾವು ಎಲ್ಲಿಂದ ಪ್ರಾರಂಭ ಮಾಡಿದ್ರು ಆತ್ಮಲೋಕದಿಂದ ಆ ಹಂತಕ್ಕೆ ಹೋಗ್ತೀವಿ. ಅಷ್ಟನ್ನೇ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಆ ಹಂತಕ್ಕೆ ಹೋಗಬೇಕಾದ್ರೆ ಯಾವುದು ಸುಖನೋ ಆ ಸುಖ ಅನ್ನೋದು ಶಾಂತಿ ಅನ್ನೋ ಹಂತವನ್ನು ಹೋಗಿ ತಲುಪಬೇಕಂದ್ರೆ ಪ್ರಜ್ಞೆ ವಿಸ್ತಾರವಾಗಬೇಕು. ಆ ಪ್ರಜ್ಞೆ ವಿಸ್ತಾರವಾದರೆ ಈ ದ್ವಂದ್ವಗಳು ಮುಗಿದು ಹೋಗ್ತವೆ, ಏಕತ್ವದ ಅರಿವಾಗತ್ತೆ. ಅಲ್ಲಿಗೆ ನಾವು ಅಹಂನಿಂದ ಬಿಡುಗಡೆ ಹೊಂದಿದ ಹಾಗೆ. ಅಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಅಂದರೆ ನಮಗೆ ಉಪಕರಣ ಯಾವುದು? ವಿಚ್ ಈಸ್ ದ ಟೂಲ್ ಫಾರ್ ಎಲಿವೇಶನ್ ಇನ್ ಕಾನ್ಷಿಯಸ್ನೆಸ್. ಬಹಳ ಚುಟುಕಾಗಿ ಹೇಳಬೇಕು, ಕೊನೆಗೆ ಬಂದುಬಿಟ್ಟಿದ್ದೀವಿ ನಾವು. ಬಹಳ ಮುಖ್ಯವಾದಂತಹ ಒಂದು ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಎಲ್ಲ ಸಮಸ್ಯೆಗಳು ನಿಜವಾಗಲೂ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಪ್ರಜ್ಞಾ ಒಂದು ಬೆಳವಣಿಗೆ, ಪ್ರಜ್ಞೆಯ ಒಂದು ಆರೋಹಣ ಅಂತಕ್ಕಂಥದ್ದು. ಈ ಕೆಳಗಿನ ಈ 3 ದೇಹಗಳ ಮಟ್ಟದಲ್ಲಿ ಎಲ್ಲಿವರೆಗೆ ನಮ್ಮ ಪ್ರಜ್ಞೆ ಇರುತ್ತೆ ಅಲ್ಲಿವರೆಗೆ ಈ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ಇಲ್ಲ ಅನ್ನುವಂಥ ಒಂದು ತಾರ್ಕಿಕವಾದ ಅಂತ್ಯಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಇವಾಗ ಈ 3 ದೇಹ ನಮಗೆ ಸಿಕ್ಕಿರ್ತಕ್ಕಂಥದ್ದು ಪ್ರಾಣಿ ವರ್ಗದ ಕೊಡುಗೆ. ಇಲ್ಲಿರುವವರೆಗೂ ಇದ್ದಿದ್ದೇನೆ. ಆದರೆ ನಮ್ಮ ಪ್ರಜ್ಞೆ ಉನ್ನತ ಹಂತವನ್ನು ಅರೂಪ ಮನಸ್ಸು, ಬುದ್ಧಿ ಮತ್ತು ಆತ್ಮ, ಇದನ್ನು ನಾವು ಉನ್ನತ ತ್ರಿಪುಟಿ ಅಂತ ಕರಿತೀವಿ. ಈ ಸ್ಥೂಲ ದೇಹ, ಕಾಮದೇಹ, ರೂಪದೇಹವನ್ನು ಕೆಳಗಿನ ತ್ರಿಪುಟಿ ಅಂತ ಕರಿತೀವಿ. ಈ ಕೆಳಗಿನ ತ್ರಿಪುಟಿಯಿಂದ ಆ ಮೇಲಿನ ತ್ರಿಪುಟಿಯನ್ನು ನಮ್ಮ ಪ್ರಜ್ಞೆ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕಿರ್ತಕ್ಕಂಥದ್ದು ಒಂದೇ ಮಾರ್ಗ ಅಂತ. ಅದನ್ನೇ ಭಗವಾನ್ ಬುದ್ಧರು ಏಕಯನೋ ಮಗ್ಗೋ ಅಂತ ಕರೆದರು. ಏಕಯನೋ ಮಗ್ಗೋ. ಆ ದಾರಿ ಯಾವುದಪ್ಪ ಅಂತ ಹೇಳಿದ್ರೆ ಧ್ಯಾನ. ಧ್ಯಾನ ಅಂತಕ್ಕಂಥ ಪದ ಇರೋದು 2 ಅಕ್ಷರ ಆಗಿದ್ರೂ ಕೂಡ ಅದು ಒಂದು ಸಂಯುಕ್ತ ಪದ. ಧಿ ಪ್ಲಸ್ ಯಾನ. ಧಿ ಅಂದರೆ ನಮ್ಮ ಅಂತರಂಗ, ಯಾನ ಅಂದರೆ ಪ್ರಯಾಣ. ಎಲ್ಲಿವರೆಗೆ ನಮ್ಮ ಪ್ರಜ್ಞೆ ಬಹಿರ್ಮುಖವಾಗಿರುತ್ತೋ ಅಲ್ಲಿಯವರೆಗೆ ಇದು ಈ ವಿವಿಧತೆಯಲ್ಲೇ ಮಗ್ನವಾಗಿಬಿಡುತ್ತೆ. ಯಾವಾಗ ಪ್ರಜ್ಞೆ ಅಂತರ್ಮುಖವಾಗಿತ್ತೋ, ಧೀಯ ಕಡೆಗೆ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತೋ, ಧ್ಯಾನವನ್ನು ಒಂದು ಮೀಡಿಯಾಗಿ ತೆಗೆದುಕೊಂಡು ಒಂದು ಸಹಜವಾದ ಪ್ರಯತ್ನ ನಡೀತಾ ಹೋಗುತ್ತೋ ಆಗ ಅಲ್ಲೇನಾಗ್ತದೆ ಅಂತ ಹೇಳಿದ್ರೆ ನಾನು ನೀನೆಂಬೆರಡು ಉಭಯಗಳ ಅತಿಗಳದ ಸ್ಥಿತಿ ಅಂತಾರೆ ಅಲ್ಲಮ ಪ್ರಭುಗಳು. ಸಂಕಲ್ಪ ವಿಕಲ್ಪಗಳ ಅತಿಗಳದ ಸ್ಥಿತಿ ಅಂತಾರೆ. ಈಗ ನಮಗೆ ಸುಖ ಮತ್ತು ದುಃಖ ಎರಡನ್ನೂ ಕೊಡ್ತಾ ಇರ್ತಕ್ಕಂಥದ್ದು ಈ ಸಂಕಲ್ಪಗಳು. ಧ್ಯಾನದ ಮೂಲಕ ಆ ಮನಸಾತೀತ ಸ್ಥಿತಿಯನ್ನು ಮುಟ್ಟಿದಾಗ ನಾನು ನೀನೆಂಬ ಉಭಯಗಳ ಅತಿಗಳದ ಸ್ಥಿತಿ, ಸಂಕಲ್ಪ ವಿಕಲ್ಪಗಳ ಅತಿಗಳದ ಸ್ಥಿತಿ, ಅಲ್ಲಿರೋದೆಲ್ಲವೂ ಕೂಡ ಒಂದೇ. ಐ ಆಮ್ ಇನ್ ಯು, ಯು ಆರ್ ಇನ್ ಮೀ, ಐ ಆ್ಯಂಡ್ ಯು ಬೋತ್ ಆರ್ ಒನ್. ಹಾಗಾದರೆ ಧ್ಯಾನ ಅನ್ನೋದು ಇಫ್ ಇಟ್ ಈಸ್ ಎ ಪೆನೇಸಿಯಾ ಅಂತಂದರೆ ಉಪಶಮನಕಾರಿ. ಎಲ್ಲ ನಮ್ಮ ಸಮಸ್ಯೆಗಳಿಗೆ ಉಪಶಮನ ಅಂತ ಅಂದರೆ ಪ್ರಜ್ಞೆಯ ಆರೋಹಣ, ಅದು ಧ್ಯಾನ ಅನ್ನೋದಾದರೆ ಆ ಧ್ಯಾನವನ್ನು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಅತಿ ಮುಖ್ಯವಾದಂತಹ ಅವಿಭಾಜ್ಯ ಅಂಗ ಅಂತ ಹೇಳಬಹುದಾ ಗೋಪಾಲ್ ಅವರೇ? ಚುಟುಕಾಗಿ ವಿಹಾರ ಅಂತಕ್ಕಂಥದ್ದನ್ನು ತರಬೇತಿ ಅಂತಕ್ಕಂತಹ ಒಂದು ಉದ್ದೇಶದಿಂದ ಅಧ್ಯಯನ ಮಾಡ್ತಾಯಿದ್ದೀವಿ. ಆದರೆ 2 ರೀತಿಯ ವಾದಗಳನ್ನು ನಾವು ತೆಗೆದುಕೊಂಡಿದ್ವಿ. ಏನು ಸಮಸ್ಯೆಯ ಮೂಲ ಇರ್ತಕ್ಕಂಥದ್ದು ನನ್ನಲ್ಲಿ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅಭಿಪ್ರಾಯಕ್ಕೆ ಬರ್ತಾಯಿದ್ದೀವಿ. ಸೊ ಸಮಸ್ಯೆ ಇರ್ತಕ್ಕಂಥದ್ದು ನನ್ನಲ್ಲಿ ಅಂತಕ್ಕಂತಹ ನಿರ್ದಿಷ್ಟವಾದ ಅಭಿಪ್ರಾಯ ಇರುವಾಗ ನನಗೆ ಧ್ಯಾನ ಅವಶ್ಯಕ. ಆದರೆ
ಧ್ಯಾನಕ್ಕೆ ಮುಖ್ಯ ನನಗೆ ಬೇಕಾಗಿರ್ತಕ್ಕಂಥದ್ದು ಸ್ವಜ್ಞಾನ ಅಂತ ನನ್ನ ಅಭಿಪ್ರಾಯ. ಸ್ವಜ್ಞಾನಂ ಪರಬ್ರಹ್ಮ ಅಂತ ಹೇಳ್ತಾನೆ ಋಷಿ. ಯಾಕೆ ಸ್ವಜ್ಞಾನ ಪರಬ್ರಹ್ಮ ಅಂತಂದರೆ ಸ್ವಜ್ಞಾನ ಇಲ್ಲದವರೆಗೆ ಕೂಡ ಧ್ಯಾನ ಸಾಧ್ಯ ಆಗೋದೇ ಇಲ್ಲ. ಸ್ವಜ್ಞಾನ ಅಂತಕ್ಕಂಥದ್ದು ಏನು ಅಂತಂದರೆ ಕಾನ್ಸ್ಟೆಂಟ್ ಅವೇರ್ನೆಸ್ ಅಂತೇಳಿ JK ಅವ್ರು ಹೇಳ್ತಾರೆ. ಪ್ರತಿಯೊಂದು ಗಳಿಗೆಯಲ್ಲಿ ಕೂಡ ನಮ್ಮ ಚರ್ಯೆಯಲ್ಲಿ, ನಮ್ಮ ಯೋಚನೆಯಲ್ಲಿ, ನಮ್ಮ ಮಾತಿನಲ್ಲಿ ಅಥವಾ ನಾವು ವಿಚಾರಿಸುವ ರೀತಿಯಲ್ಲಿ ಎಚ್ಚರ ಅಂತಕ್ಕಂಥದ್ದು ಮೂಡಿದಾಗ ನಮ್ಮಲ್ಲಿ ಆ ಒಂದು ಧ್ಯಾನದ ಪ್ರಕ್ರಿಯೆ ಪ್ರಾರಂಭ ಆಗಿದ್ರೆ ಆ ಧ್ಯಾನ ಅಂತಕ್ಕಂಥದ್ದು ಕೇವಲ ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ತಕ್ಕಂಥದ್ದಲ್ಲ. ಎವ್ರಿ ಮಿನಿಟ್ ಆರ್ ಎವ್ರಿ ಸೆಕೆಂಡ್ ಆಫ್ ಯುವರ್ ಲೈಫ್ ಶುಡ್ ಬಿ ಎ ಮೆಡಿಟೇಷನ್ ಅಂತ ಹೇಳ್ತಾರೆ JK ಅವರು. ಇದನ್ನು ಭಾಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಆಗೋವರೆಗೂ ಕೂಡ ನಮಗೆ ಧ್ಯಾನದ ನಿಜವಾದ ಅರ್ಥ ಕೂಡ ಆಗೋದಿಲ್ಲ. ಧ್ಯಾನದ ಅರ್ಥ ನಾವು ಮಾಡ್ಕೊಳ್ತಾ ಇರ್ತಕ್ಕಂಥದ್ದೆಲ್ಲ ಹೊರಗಿನಿಂದ ಆಗಿರೋದ್ರಿಂದ ನಮ್ಮ ಸಮಸ್ಯೆಗಳಿನ್ನೂ ಕೂಡ ಪರಿಹಾರ ಆಗಿದೆ. ನಾನು ಯಾಕೆಂತಂದರೆ ನನ್ನ ಅನುಭವದಿಂದ ಹೇಳ್ತೀನಿ. ಸುಮಾರು ಒಂದು 30-35 ವರ್ಷದ ಅನುಭವದಲ್ಲಿ ಥಿಯಾಸಫಿಕಲ್ ಸೊಸೈಟಿ ಅಷ್ಟೇ ಅಲ್ಲದೆ ಹೊರಗಡೆ ಇರ್ತಕ್ಕಂತಹ ಎಷ್ಟೋ ಸ್ನೇಹಿತರನ್ನ, ಈಗ ಉದಾಹರಣೆಗೆ ರಾಮಚಂದ್ರ ಮಿಷನ್ ಇದೆ, ಅವ್ರದ್ದು ಒಂದೇ ಅಭಿಯಾನ ಏನು ಅಂತಂದರೆ ಗಂಟೆಗಟ್ಟಲೆ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ಸ್ನೇಹಿತರನ್ನ ಕೂಡ ನಾನು ವಿಚಾರಿಸಿದ್ದೀನಿ. ಯಾರ ಮನಸ್ಸು ಸುಮ್ಮನಾಗಿಲ್ಲ ಇವತ್ತಿನವರೆಗೂ ಕೂಡ. ನಾನು ಕೇಳಿದ್ದೀನಿ, ವರ್ಷಾನ್ಗಟ್ಟಲೆ ಮಾಡಿರೋರಿದ್ದಾರೆ ಆ್ಯಕ್ಚುಲಿ. ಆದರೆ ಮನಸ್ಸು ಸುಮ್ಮನಾಗಿದೆ. ಯಾಕೆ ಅಂತಂದರೆ ಸ್ವಜ್ಞಾನದ ಅಭಾವ ಅಂತಕ್ಕಂಥದ್ದನ್ನು ನಾವು ಹೇಳುವಾಗ ಥಿಯಾಸಫಿ ನಮಗೆ ಎಲ್ಲ ರೀತಿಯ ಅಧ್ಯಯನದ ಮೂಲಕ, ವೈಜ್ಞಾನಿಕ ಅಧ್ಯಯನದ ಮೂಲಕ, ಎಲ್ಲ ವಿಕಾಸ ನಿಯಮಗಳ ಒಂದು ಮನವರಿಕೆಯ ಮೂಲಕ ಮತ್ತು ತುಲನಾತ್ಮಕ ಅಧ್ಯಯನದ ಮೂಲಕ ನಮಗೆ ಈ ಸ್ವಜ್ಞಾನದ ಹಂತವನ್ನು ಅಥವಾ ಅದರ ಜಾಡನ್ನು ಹಿಡಿಲಿಕ್ಕೆ ಬೇಕಾಗಿರ್ತಕ್ಕಂತಹ ಮಾರ್ಗವನ್ನು ಸೃಷ್ಟಿ ಮಾಡಿಕೊಡ್ತದೆ. ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳಬೇಕಂತಂದರೆ ಜಗತ್ತಿನಾದ್ಯಂತ ಇರ್ತಕ್ಕಂತಹ ಜ್ಞಾನ ಪ್ರಬೋಧ ಮಾರ್ಗಗಳಲ್ಲಿ ಥಿಯಾಸಫಿ ಸರ್ವಶ್ರೇಷ್ಠ. ಯಾಕೆಂತಂದರೆ ಸಾಧಾರಣವಾಗಿ ಈ ಜಗತ್ತಿನ ಈ ವಿಕಾಸದ ಹಂತದಲ್ಲಿ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಗುರುಗಳು ಅದನ್ನು ಕರುಣೆ ಇಟ್ಟು ಅನುಗ್ರಹ ಮಾಡಿರ್ತಕ್ಕಂತಹ ಜ್ಞಾನ ಇದು. ಹಾಗಾಗಿ ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನ. ಈ ಜ್ಞಾನದಿಂದಲೇ ಕೂಡ ಎಲ್ಲ ಕೂಡ ಹಂಚಿಕೊಳ್ತಾ ಇರ್ತಕ್ಕಂಥದ್ದು. ಎಲ್ಲ ನಾಯಕರು, ಉನ್ನತವಾಗಿರ್ತಕ್ಕಂಥ ತತ್ವವೇತ್ತ ನಾಯಕರು ಇದನ್ನೇ ಅವರು ಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು. ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗಿರ್ಬೋದು ಅಷ್ಟೇ ಅಂತ ನನ್ನ ಅಭಿಪ್ರಾಯ. ನಾಗನಗೌಡ್ರೆ, ನೀವು ಒಪ್ಕೊಳ್ತೀರಾ ಧ್ಯಾನ ಒಂದು ಆತ್ಯಂತಿಕ ಮಾರ್ಗ ನಮ್ಮ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಅನ್ನೋದನ್ನು ನೀವು ಒಪ್ಕೋತೀರಾ? ಸಂಕ್ಷಿಪ್ತವಾಗಿ ಹೇಳಬೇಕು. ಆದಮೇಲೆ ನಮ್ಮ ಉಪನಿಷತ್ತುಗಳೊಳಗೆ ಒಂದು ಸುಂದರವಾದಂಥ ಚಿತ್ರವನ್ನು ಕೊಟ್ಟಿದ್ದಾರೆ. ಒಂದು ದೊಡ್ಡ ಗಿಡದೊಳಗೆ ಕೆಳಗಿನ ರೆಂಬೆಯೊಳಗೆ ಒಂದು ಪಕ್ಷಿ ಕುಂತೈತಿ, ಮೇಲಿನ ರೆಂಬೆಯೊಳಗೆ ಮತ್ತೊಂದು ಪಕ್ಷಿ ಕುಂತೈತಿ. ಕೆಳಗಿನ ರೆಂಬೆಯೊಳಗೆ ಕುಳಿತಿರುವಂಥ ಪಕ್ಷಿ ಹಣ್ಣನ್ನು ತಿನ್ನಕತ್ತೈತಿ. ಆದರೆ ಮೇಲೆ ಕುಳಿತಿರುವಂಥ ಪಕ್ಷಿ ಏನನ್ನೂ ತಿನ್ನಲಾರ್ದೇ ಆನಂದಮಯವಾಗಿ ತನ್ನಷ್ಟಕ್ಕೆ ತಾನೇ ಕೂತ್ಕೊಂಡೈತಿ. ಇದರ ಅರ್ಥ ಏನು ಅಂತಂದ್ರೆ, ಕೆಳಮಟ್ಟದ ಪ್ರಜ್ಞೆಯೊಳಗೆ, ಈ ಕಾಮ ಮನಸ್ಸಿನೊಳಗೆ ನೀವು ಎಲ್ಲಿವರೆಗೂ ವಿಹರಿಸ್ತಿರೋ ಅಲ್ಲಿವರೆಗೂ ಈ ಸಮಸ್ಯೆಗಳು ತಪ್ಪಿದ್ದಲ್ಲ. ನಮಗೆ ಅವುಗಳಿಂದ ಮುಕ್ತರಾಗಬೇಕು ಅಂದ್ರೆ ನಾವು ಮೇಲ್ಮಟ್ಟದ ಪ್ರಜ್ಞೆಯೊಳಗೆ ಬದುಕೋದನ್ನು ಕಲಿಬೇಕು. ಸಾಕ್ಷಿ ಪ್ರಜ್ಞೆಯೊಳಗೆ ಸಾಕ್ಷೀಭೂತರಾಗಿ ಬದುಕೋದನ್ನು ನಾವು ಕಲಿತ್ರೆ ಈ ಸಮಸ್ಯೆಗಳು ಬಗೆಹರಿತಾವೆ. ಅದರ ಜೊತೆಗೆ ವಿವೇಕ, ವೈರಾಗ್ಯ ಮತ್ತು ಸಂಯಮ ಇವುಗಳಿಂದ ಕೂಡಿದಂಥ ಜೀವನ ನಮ್ಮದು ಆಯಿತು ಅಂತಂದರೆ ನಾವು ಮೆಡಿಟೇಟಿವ್ ಲೈಫನ್ನು ಲೀಡ್ ಮಾಡೋದಕ್ಕೆ ಸಾಧ್ಯತೆ ಆಗ್ತೈತಿ. ಇಡೀ ಜೀವನನೇ ಧ್ಯಾನ ಆಗಬೇಕು. ಧ್ಯಾನ ಹೆಂಗೆ ಅಂತ ಅದನ್ನು ಸಮಸ್ಯೆ ಮಾಡ್ಕೋಬೇಡ್ರಿ. ಭಾಳ ಮಂದಿಗೆ ಧ್ಯಾನ ಹೆಂಗೆ ಮಾಡ್ಬೇಕನ್ನೋದೇ ಸಮಸ್ಯೆ, ಧ್ಯಾನ ಸಿದ್ಧಿಸೋದಿಲ್ಲ ಅನ್ನೋದೇ ಸಮಸ್ಯೆ, ಧ್ಯಾನಕ್ಕೆ ಹೆಂಗೆ ಕುತ್ಕೋಬೇಕು ಅನ್ನೋದೇ ಸಮಸ್ಯೆ, ಧ್ಯಾನದಿಂದ ಹೆಂಗೆ ಎದ್ದೇಳಬೇಕು ಅನ್ನೋದು ಸಮಸ್ಯೆ. ಇಡೀ ಧ್ಯಾನ ಅನ್ನೋದನ್ನು ಕೂಡ ಸಮಸ್ಯೆ ಮಾಡಿ ಇಟ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ಯಾವುದನ್ನು ಸಮಸ್ಯೆಯಾಗಿ ಸ್ವೀಕಾರ ಮಾಡಲಾರ್ದೇ ಅಂತರಂಗದ ಬದುಕು ಸ್ವಚ್ಛಂದವಾಗಿದ್ದರೆ ಪ್ರಶಾಂತತೆ ತಮ್ಮೊಳಗೆ ತಾನೇ ಬರ್ತೈತಿ. ಅದಕ್ಕೆ ಹಿರಿಯರೆಲ್ಲರೂ ಧ್ಯಾನವನ್ನು ಮಾಡಿದರೆ ನಮ್ಮನ್ನು ನಾವು ಪ್ಯೂರಿಫೈ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತೈತಿ ಅನ್ನುವಂಥ ಮಾರ್ಗವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಸಂಯಮ ಮತ್ತು
ಧ್ಯಾನ ಅದು ಅವಶ್ಯಕ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಸಂಯಮ ಮತ್ತು ಧ್ಯಾನ ಎರಡು ಅತ್ಯಂತ ಅವಶ್ಯಕ ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ. ವರುಣ್ರವರೇ, ನೀವು ಸಂಕ್ಷಿಪ್ತವಾಗಿ ಹೇಳ್ತೀರಾ ಧ್ಯಾನ ಎಷ್ಟು ಮುಖ್ಯ ಅನ್ನೋದನ್ನು? ಅದರಿಂದ ಬಿಡಿಸ್ಕೊಂಡು ಹೋಗೋದಕ್ಕೆ ಧ್ಯಾನ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ಆ ಥರ, ಇನ್ನೊಂದು ಆ್ಯಂಗಲಲ್ಲಿ ನಾವು ಹೇಳೋದಾದರೆ ಆ್ಯಟಿಟ್ಯೂಡ್ ಆಫ್ ಅನ್ ಎನ್ಕ್ವೈರರ್ ಅಂದರೆ ಈ ವಿಚಾರಗಳನ್ನು ತಿಳ್ಕೊಳ್ಳೋ ರೀತಿಯಲ್ಲಿ ತಿಳ್ಕೊಬೇಕು. ಸೊ ಆ್ಯಟಿಟ್ಯೂಡ್, ಮನಸ್ಥಿತಿ ಹೇಗಿರಬೇಕು ಅಂದರೆ ವಿಚಾರ ತಿಳ್ಕೊಳ್ಳೋವಾಗ C.W. ಲೆಡ್ಬಿಟರ್ ಹೇಳೋದು, ನಾವು ಇವಾಗ ಇಷ್ಟೊಂದು ವಿಚಾರಗಳನ್ನ ಎಷ್ಟೊಂದು ಹೇಳಿದ್ದೀವಿ, ಅದನ್ನು ನಂಬಬೇಡಿ. ಬ್ಲೈಂಡ್ ಬಿಲೀಫ್ ಅಂದರೆ ಕಣ್ಮುಚ್ಕೊಂಡು ನಾವು ಹೇಳಿದ್ದೆ ನಂಬಬೇಡಿ. ಒಂದು ರೀತಿ. ಇನ್ನೊಂದು ಕಡೆ ತಿರಸ್ಕರಿಸಲೂಬೇಡಿ. ನಾವು ಹೇಳಿದ್ದೀವಿ, ನಿಮಗೇನೋ ವೈಜ್ಞಾನಿಕವಾಗಿದೆ ಅಂತ ಅನಿಸಿರ್ಬೋದು, ಅಥವಾ ಪೂರ್ತಿ ಸತ್ಯ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ನಾವೇನೋ ಹೇಳ್ತಾ ಇದ್ದೀವಿ, ನೀವು ನಂಬಲೂಬೇಡಿ, ಪೂರ್ತಿ ತಿರಸ್ಕರಿಸಲೂಬೇಡಿ. ಆದರೆ ನಿಮ್ಮ ಮನಸ್ಥಿತಿ ಹೇಗಿರಬೇಕು ಅಂದರೆ, ಯು ಶುಡ್ ಹ್ಯಾವ್ ಅನ್ ಹೈಪಾಥಿಸಿಸ್ ಅಂತಾರೆ, ವರ್ಕಿಂಗ್ ಹೈಪಾಥಿಸಿಸ್ ಅಂತ. ಹೈಪಾಥಿಸಿಸ್ ಅಂದರೆ ಏನು? ಈ ಸತ್ಯ ಅನ್ನೋದು ಇನ್ನೂ ನಿಮಗೆ ಗೊತ್ತಿಲ್ಲ, ಆದರೆ ಅದನ್ನು ತಿಳ್ಕೊಳ್ಳೋದಕ್ಕೆ ನಾನು ನನ್ನ ಪ್ರಯತ್ನವನ್ನು ಹಾಕ್ತೀನಿ. ನಾನು ಪ್ರಯತ್ನ ಮಾಡಿ ನನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ತೀನಿ, ಅಥವಾ ವಿಚಾರಗಳನ್ನ ತಿಳ್ಕೊಂಡು ನನ್ನ ಅನುಭವಕ್ಕೆ ತಂದು ನನ್ನ ಅನುಭವಕ್ಕೆ ಬಂದರೆ ಮಾತ್ರ ಅದನ್ನು ನಾನು ಒಪ್ಕೊಳ್ತೀನಿ ಅನ್ನೋ ಮನಸ್ಥಿತಿ ಇದ್ದಾಗ ಧ್ಯಾನ ಆಗ್ಬೋದು. ಇದೆಲ್ಲ ಸೇರಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಕಾನ್ಷಿಯಸ್ನೆಸ್ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ನಾವು ಹೇಳಿದ್ದೆ ನಿಜ ನೀವು ಒಪ್ಕೊಂಬಿಟ್ಟಾಗ ಏನಾಗುತ್ತೆ, ನೀವು ಅದಕ್ಕಿಂತ ಮುಂದೆ ಯೋಚನೆ ಮಾಡಲ್ಲ. ಅದೇ ಸತ್ಯ ಅಂದ್ಕೊಂಡು ನೀವು ಅಲ್ಲೇ ನಿಲ್ಲಿಸ್ಬಿಡ್ತೀರ. ಅಲ್ಲಿ ನಿಲ್ಲಿಸಿದಾಗಲೇ ನಿಮ್ಮ ಬೆಳವಣಿಗೆ ಅಲ್ಲಿ ನಿಂತೋಗುತ್ತೆ ಅನ್ನೋದು. ಸೊ ನೀವು ಒಪ್ಕೊಳ್ಳೂಬೇಡಿ, ತಿರಸ್ಕರಿಸಲೂಬೇಡಿ. ನೀವು ನಿಮ್ಮ ಸ್ವಂತ ಎಫರ್ಟ್ ಹಾಕಿ ಹೆಚ್ಚು ತಿಳ್ಕೊಳ್ಳಿ. ಅದರಿಂದ ಕಾನ್ಷಿಯಸ್ನೆಸ್ ಆಟೋಮೆಟಿಕ್ಕಾಗಿ ಮೇಲೆ ಹೋಗುತ್ತೆ ಅನಿಸುತ್ತೆ. ಇನ್ನು ಕೊನೆಯಲ್ಲಿ ಅನುಭವಜನ್ಯವಾದ ಜ್ಞಾನವೇ ನಮ್ಮನ್ನು ಮೌನದ ಬಳಿಗೆ ಕರ್ಕೊಂಡು ಹೋಗೋದು. ಅದನ್ನೇ ವರುಣ ಅವರು ಹೇಳಿದ್ದೀಗ. ನಿಮ್ಮ ಅನುಭವ ಆಗಬೇಕು. ಇದು ನಾವು ಹೇಳ್ತಾ ಇರುವಂತಹ ವಿಚಾರಗಳು ಎರವಲು ಜ್ಞಾನವನ್ನು ನಿಮ್ಮಲ್ಲಿ ಉಂಟು ಮಾಡುತ್ತೆ. ಇದು ನಿಮಗೆ ಅನುಭವಜನ್ಯ ಜ್ಞಾನವಾಗಬೇಕಂದ್ರೆ ಧ್ಯಾನಕ್ಕೆ ಕುಳಿತುಕೋಬೇಕು. ಯಾವಾಗ ಅನುಭವಜನ್ಯ ಜ್ಞಾನ ನಿಮ್ಮಲ್ಲಿ ಉದಯಿಸುತ್ತೋ ನೀವು ಮೌನವನ್ನು ತಲುಪ್ತೀರಿ, ಧ್ಯಾನವನ್ನು ಮಾಡ್ತೀರಿ. ರಮಣರ ಬಳಿ ಎಷ್ಟೋ ಜನ ನೂರಾರು ಸಾವಿರಾರು ಸಮಸ್ಯೆಗಳ ಮಧ್ಯೆ ಸಿಲುಕಿರುವವರು ಹೋಗಿ ನಿಂತ್ಕೋತಿದ್ರಂತೆ. ಅವರ ಬಳಿ ತಮ್ಮ ಸಮಸ್ಯೆಗೆ ಪರಿಹಾರ ಕೇಳಬೇಕು ಅನ್ನೋದು ಅವ್ರ ಉದ್ದೇಶ. ಆದರೆ ಮೌನ ಚಿತ್ತದಿಂದ ಕುಳಿತಿರುವಂತಹ ಮಹಾಮುನಿಯ ಮುಂದೆ ನಿಂತ್ಕೊಂಡಾಗ ಅವ್ರ ಸಮಸ್ಯೆಗಳೆಲ್ಲ ತಾವೇ ಪರಿಹಾರವಾಗೋಗ್ತಿತ್ತಂತೆ. ಒಂದು ಪ್ರಶ್ನೆನೂ ಕೇಳೋಕ್ಕಾಗ್ತಿರ್ಲಿಲ್ವಂತೆ ಅವರಿಗೆ. ಅಂಥ ಒಂದು ಸ್ಥಿತಿಯನ್ನು ರಮಣರು ತಲುಪಿದ್ರಲ್ಲ, ಅದನ್ನು ನಾವು ತಲುಪಬೇಕಾಗತ್ತೆ. ಸಮಸ್ಯೆಗಳಿಂದ ಪರಿಹಾರ ಆಗ ಮಾತ್ರ ಸಾಧ್ಯ. ಇನ್ನು ಕೊನೆಯಲ್ಲಿ ಒಂದು ಜಿಸ್ಟ್ ಕೊಡ್ತಾ ಇದ್ದೀನಿ ಈ ಪ್ಯಾನಲ್ ಡಿಸ್ಕಷನ್ದು. ಅಜ್ಞಾನವೇ ಎಲ್ಲ ಸಮಸ್ಯೆಗಳ ಮೂಲ. ಅಜ್ಞಾನದಿಂದ ಅಹಂಕಾರ, ಅಹಂಕಾರದಿಂದ ಅವಿವೇಕ, ಅವಿವೇಕದಿಂದ ರಾಗದ್ವೇಷ, ರಾಗದ್ವೇಷದಿಂದ ಕರ್ಮಗಳು, ಕರ್ಮಗಳಿಂದ ಪುನರ್ಜನ್ಮ. ಇದು ಒಂದು ಚೈನ್, ಇದು ಸರಪಳಿ. ಭಯ ಎಲ್ಲ ಸಮಸ್ಯೆಗಳ ಮೂಲ. ಸ್ವಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳುವ ಪ್ರಯತ್ನ ಅಂದರೆ ಸ್ವಾರ್ಥವೇ ಎಲ್ಲ ಸಮಸ್ಯೆಗಳ ಮೂಲ. ಅತಿಯಾದ ಪ್ರಾಪಂಚಿಕ ವ್ಯಾಮೋಹ ಅಥವಾ ಹಸಿವು, ನಾಗನಗೌಡರು ಏನು ಹೇಳಿದ್ರು, ಅದು ಎಲ್ಲ ಸಮಸ್ಯೆಗಳ ಮೂಲ. ಪ್ರತ್ಯೇಕತಾ ಮನೋಭಾವ ಎಲ್ಲ ಸಮಸ್ಯೆಗಳ ಮೂಲ. ನಾನು ಬೇರೆ ನೀನು ಬೇರೆ ಅನ್ನೋದು. ಏಕತ್ವದ ಕೊರತೆಯೇ ಎಲ್ಲ ಸಮಸ್ಯೆಗಳ ಮೂಲ. ಅಭದ್ರತಾ ಮನೋಭಾವವೇ ಎಲ್ಲ ಸಮಸ್ಯೆಗಳ ಮೂಲ. ಇಂತಹ ಈ ಎಲ್ಲ ಮನೋಭಾವಗಳು ಉಂಟಾಗುವಂತಹ ಒಂದು ಪ್ರಜ್ಞಾ ಸ್ಥಿತಿಯನ್ನು ನಾವು ಹೊಂದಿದ್ದೇವೆ. ಅದು ಕೆಳಲೋಕದ ಪ್ರಜ್ಞೆ. ಕೆಳಗಿನ 3 ಲೋಕಗಳಲ್ಲಿ ಹರಿದಾಡುತ್ತಿರುವಂತಹ ವಿಭಜನಾತ್ಮಕ ಪ್ರಜ್ಞೆ, ಅಹಂನಿಂದ ಕೂಡಿದ ಪ್ರಜ್ಞೆ, ದೇಹಾತ್ಮ ಪ್ರಜ್ಞೆ. ಈ ದೇಹಾತ್ಮ ಪ್ರಜ್ಞೆಯಿಂದ ಮೇಲೇರಬೇಕಾದ್ರೆ ಒಂದೇ ಪರಿಹಾರ, ಮೆಡಿಟೇಷನ್. ನೋ ಅದರ್ ಪಾತ್ ಟು ಗೋ, ನೋ ಅದರ್ ಪಾತ್ ಟು ಗೋ. ನೀವು ಮಾಡೋ ಸರ್ವೀಸು ಮೆಡಿಟೇಷನ್ನೇ, ಸೇವೆ ಸಹ ಧ್ಯಾನವೇ, ಆಳವಾದ ಅಧ್ಯಯನವೂ ಸಹ ಧ್ಯಾನವೇ. ಅಧ್ಯಯನ ಸ್ಟಡಿ, ಮೆಡಿಟೇಷನ್ ಧ್ಯಾನ, ಸರ್ವೀಸ್ ಸೇವೆ. SMS
ಸ್ಟಡಿ ಮೆಡಿಟೇಷನ್ ಸರ್ವಿಸ್ SMS. ಈ SMS ಅನ್ನೋದನ್ನು ನಮ್ಮ ಸೊಸೈಟಿ ಬಹಳವಾಗಿ ಪ್ರತಿಪಾದಿಸುತ್ತೆ. ಈ 3 ವಿಧಾನಗಳನ್ನು ಅನುಸರಿಸಿದ್ದೇ ಆದರೆ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ನಾವು ಸಾಧ್ಯ ಅಂತ ಈ ವಿಚಾರ ಮಂಥನ ಒಂದು ಕನ್ಕ್ಲೂಷನ್ಗೆ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೋಆಪರೇಷನ್. ನಿಮ್ಮೆಲ್ಲರ ಸಹಕಾರಕ್ಕೆ, ನಿಮ್ಮೆಲ್ಲರ ಒಂದು ಆಶೀರ್ವಾದಕ್ಕೆ ನಮ್ಮ ಈ ಒಂದು ತಂಡದಿಂದ ಧನ್ಯವಾದಗಳನ್ನು ತಲುಪಿಸ್ತೇನೆ. ನನ್ನ ಜೊತೆ ಕುಳಿತಿರುವಂತಹ ಈ ಎಲ್ಲ ಸೋದರರು, ಸೋದರ ಶ್ರೀಧರ್, ಸೋದರ ವರುಣ್, ಸೋದರ ಗೋಪಾಲ್, ಸೋದರ ನಾಗನಗೌಡರ್ ಮತ್ತು ಸೋದರ ಜಗದೀಶ್ ರವರಿಗೆ ನನ್ನ ಅನಂತಾನಂತ ಕೃತಜ್ಞತೆಗಳು ಮತ್ತು ವಂದನೆಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು